ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. SYB ಆಫಿಷಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಹಿರಿಯ ನಟ ಹಾಗೂ ಗಾಯಕರು ಆಗಿರುವ ನಮ್ಮ ಶ್ರೀ ದತ್ತಾತ್ರೇಯ ಕೃಷ್ಣಾಜಿ ಕುರಹಟ್ಟಿ, ಎಸ್, ಉತ್ತರ ಕರ್ನಾಟಕದ ಹುಲಿ ಅಂತ ಹೇಳ್ಬೋದು. ನಮಸ್ಕಾರ ಕುರಹಟ್ಟಿ ಅವರೇ. ನಮಸ್ಕಾರ. ಹೇಗಿದ್ದೀರಾ? ಆರಾಮಾಗಿದೆ. ನಮ್ಮ ಚಾನಲ್ ಇವತ್ತು ಬಂದಿದ್ದೀರಾ, ಬಹಳ ಖುಷಿ ಆಗ್ತಿದೆ ನಮಗೆ. ನಿಜವಾಗಿ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಯಾವುದೋ ಒಂದು ಋಷಿ ಬಂದಂಗೆ ಇದೆ ತಾವು ಬಂದಿದ್ದೀರಾ. ಮತ್ತೆ ಬಹಳ ಹೃದಯವಂತರು ತಾವು. ಮತ್ತೆ ತುಂಬಾ ಡೌನ್ ಟು ಅರ್ತ್ ಅಂತ ನಾವು ನೋಡಿದೀವಿ. ನಿಮ್ಮ ಆಕ್ಟಿಂಗ್ ನೋಡಿದೀವಿ, ಪ್ರತಿಯೊಂದು ನಾವು ನೋಡ್ತಾ ಬಂದಿದ್ದೀವಿ. ನಿಮ್ಮ ಒಂದು ನಡವಳಿಕೆ ನೋಡಿದೀವಿ. ಬಹಳ ಖುಷಿ ಆಗುತ್ತೆ ನಿಜವಾಗ್ಲೂ. ನಮಗೆ ಹೆಮ್ಮೆ ಅನಿಸ್ತದೆ ಇವತ್ತು ತಮಗೆ ನಾವು ಬರ್ಮಾಡ್ಕೊಂಡಿದ್ದೀವಿ. ವೀಕ್ಷಕರೇ, ನಮ್ಮ ಅತಿಥಿಯೊಂದಿಗೆ ಅಂದರೆ ದತ್ತಾತ್ರೇಯ ಅವರೊಂದಿಗೆ ಕರೆ ಮಾಡಲು ಮಾತನಾಡಲು ಕರೆ ಮಾಡಿ 8050608951ಗೆ. ಎಸ್, ಅವ್ರ ಜೊತೆ ತಾವು ಸಂಭಾಷಣೆ ಮಾಡಬೇಕಾದ್ರೆ ತಾವು ಪ್ರಶ್ನೆಯನ್ನು ಕೇಳಬಹುದು. ಬೇಕಾದರೆ ಇದನ್ನು ತಾವು ಪರಿಹಾರೈಕೆಯನ್ನು ನೀಡಬೇಕಾದ್ರೂ ಕೂಡ ತಾವು ಮಾತಾಡ್ಬೋದು. ಎಸ್, ಬನ್ನಿ ವೀಕ್ಷಕರೇ, ನಾವು ಪ್ರಾರಂಭ ಮಾಡೋಣ ಇವತ್ತಿನ ಗೆಲುವಿನ ಪಯಣ ನಮ್ಮ ಕಾರ್ಯಕ್ರಮ. ಸೊ ಇವತ್ತು ನಮ್ಮೊಂದಿಗೆ ದತ್ತಾತ್ರೇಯ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತ ಬಯಸ್ತೇನೆ. ಸೊ ಅವರ ಬಗ್ಗೆ ಅವರಿಂದನೇ ತಿಳ್ಕೊಳ್ಳೋಣ. ಸರ್, ನಿಮ್ಮ ಹುಟ್ಟೂರು, ನಿಮ್ಮ ತಂದೆ ತಾಯಿ ಬಗ್ಗೆ ಮತ್ತು ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ. ನಾನು ಹುಟ್ಟಿದ್ದು ಗದಗ್. ಓಕೆ. ಅಂದರೆ ಆವಾಗ ಧಾರವಾಡ ಜಿಲ್ಲೆಯಲ್ಲಿ ಇದ್ದಿದ್ದು. ಈಗ ಇತ್ತೀಚೆಗೆ ಅದು ಸ್ವತಂತ್ರ ಜಿಲ್ಲೆ ಅಂತ ಆಯಿತು. ಓಕೆ. ಹಾವೇರಿ ಜೊತೆಗೆ ಅದು ಕೂಡ ಆಯಿತು. ಓಕೆ. ಆಮೇಲೆ ನಾನು ಗದಗಲ್ಲಿ ಗದಗ್ ಪ್ರಾಪರ್ ಗದಗ್. ಎಸ್, ತವರಿನ ಒಂದು ಕಲೆ ತರುಮನೆ ಅಂತ ಹೇಳ್ಬೋದು. ಪುಟ್ಟಯ್ಯಜರು. ಗದಗ್ ಅಂದ ತಕ್ಷಣ ನೆನಪಾಗೋದು ಆ ಗುರುಗಳು ಅಷ್ಟೇ, ಅದು ಒಂದೇ. ಎಸ್. ಆಮೇಲೆ ಗದಗ್ನಲ್ಲಿ ಸಾಕಷ್ಟು ಜನ ಕಲಾವಿದರು, ಸಂಗೀತಗಾರರು ಹುಟ್ಟಿದ್ದಾರೆ, ಬೆಳೆದಿದ್ದಾರೆ. ನಾನು ಹುಟ್ಟಿದ್ದು 1948 ಜೂನ್ 16ನೇ ತಾರೀಕು. ಸಾಕಷ್ಟು ಕಲಾವಿದರು ಬೆಳೆದಿರೋದ್ರಲ್ಲಿ ನಾನೊಬ್ಬ. ಖಂಡಿತ. ಆ ಸಮುದ್ರದಲ್ಲಿ ಒಂದು ಹನಿ ನಾವು ಕೂಡ ಖಂಡಿತ ಅದರಲ್ಲಿ ಅಲ್ವಾ. ಆಮೇಲೆ ನನ್ನ ತಂದೆ ಹೆಸರು ಕೃಷ್ಣಾಜಿ ಕುರಹಟ್ಟಿ ಅಂತ, ನನ್ನ ತಾಯಿ ಹೆಸರು ತುಂಗಾಬಾಯಿ ಅಂತ. ಓಕೆ. ನನ್ನ ತಂದೆಯವ್ರ ಕೆಲಸ ಏನು ಅಂದರೆ, ನಮ್ಮ ತಂದೆಯವ್ರದ್ದು ಒಂದು ಜರಿ ಅಂಗಡಿ ಇತ್ತು. ಜರಿ ಅಂಗಡಿ ಅಂದ್ರೆ ಈ ಪೌರಾಣಿಕ ನಾಟಕಗಳಿಗೆ ಡ್ರೆಸ್ ಎಲ್ಲ ಮಾಡ್ಕೊಡ್ತಾರೆ, ಕಾಸ್ಟ್ಯೂಮ್ಸ್, ಈ ಕಿರೀಟ ಅದೆಲ್ಲ. ಅವಾಗ ಗದಗ್ ಬರೋ ಎಲ್ಲಾ ಪೌರಾಣಿಕ ನಾಟಕಗಳು ಎಲ್ಲ ಇವರೇ ಡ್ರೆಸ್ ಕೊಡೋರು. ಅವರೆಲ್ಲ ನಮ್ಮ ಅಂಗಡಿಗೆ ಬಂದು ಕೂಡ್ತಿದ್ದರಂತೆ. ನಾವು ಚಿಕ್ಕವನಿದ್ದಾಗ ನೋಡ್ತಿದ್ದೆ. ಆಮೇಲೆ ನಮ್ಮ ತಂದೆಯವ್ರನ್ನ ನಾನು 10 ತಿಂಗಳು ಇದ್ದಾಗ ಕಳ್ಕೊಂಡ್ಬಿಟ್ಟೆ ಬರ್ತದೆ ಸರ್. ನಾನು ನಮ್ಮ ತಂದೆಯವ್ರನ್ನ ನೋಡೇ ಇಲ್ಲ. ನಮ್ಮ ತಾಯಿ ನಮ್ಮನ್ನ ನಿಮ್ಮ 10ನೇ ವಯಸ್ಸು, ನಿಮ್ಮ 10ನೇ ವಯಸ್ಸು, 10ನೇ ತಿಂಗಳು ಅವ್ರ ಮುಖ ನೋಡೇ ಇಲ್ಲ. ಅದು ಆಮೇಲೆ ಆ ಅಂಗಡಿನ ನನ್ನ ತಂದೆ ಪ್ರೀತಿ ಅಂತ ಗೊತ್ತಿಲ್ಲ. ತಂದೆ ಪ್ರೀತಿ ಅಂತ ಗೊತ್ತಿಲ್ಲ, ದೇವರಾಣಿ ಗೊತ್ತಿಲ್ಲ. ನನ್ನ ತಾಯಿನೇ ತಂದೆ ತಾಯಿ ಎಲ್ಲಾಗಿ ಸಾಕಿದ್ದೆ ನಾನು. ಸಿಂಗಲ್ ಪ್ಯಾರೆಂಟ್. ಹೇಗೆ ಮ್ಯಾನೇಜ್ ಮಾಡಿದ್ರು? ಏನು ಅಂದರೆ, ಆವಾಗ ಆ ನಮ್ಮ ಅಂಗಡಿ ಇತ್ತಲ್ಲ, ಅದನ್ನು ನನ್ನ ಸೋದರ ಮಾವಂದರು ತಗೊಂಡ್ರು. ಓಕೆ. ನನ್ನ ತಾಯಿ 2 ಮಕ್ಕಳನ್ನ ಕರ್ಕೊಂಡು ಮನೆಯಿಂದ ಹೊರಗೆ ಬಂದ್ಬಿಟ್ಲು. ಓಕೆ. ದುಡಿದು ಹೇಗಾದರೂ ಮಾಡಿ ಸಾಕ್ಬೇಕಲ್ಲ ನಮ್ಮನ್ನ. ಹೌದು. ಅದಕ್ಕೆ ಅವ್ರು ಎಲ್ಲಿ ಹೋದ್ರು ಅಂದರೆ, ಈಗ ಮುಂಡಗೋಡ್ ಇದೆಯಲ್ಲ, ಮುಂಡಗೋಡ್ ಗೊತ್ತು. ಮುಂಡಗೋಡದ ಹತ್ರ ಕ್ಯಾಸನಕೇರಿ ಅಂತ ಒಂದು ಹಳ್ಳಿ. ಕ್ಯಾಸನಕೇರಿ. ಅಲ್ಲಿಗೆ ನನ್ನ ಅಕ್ಕನ ಕರ್ಕೊಂಡು ಹೋದ್ರು. ಅದು ನನಗೆ ನೆನಪಿದೆ. ನಾನು ಸಾಧಾರಣ 2.5-3 ವರ್ಷದವನು ಇದ್ದೆ ಅವಾಗ. ಓಕೆ. ನಮ್ಮ ತಾಯಿ ಭತ್ತದ ಗದ್ದೆಯಲ್ಲಿ ಕೆಲಸ ಮಾಡಿ, ಕಬ್ಬಿನ ಗದ್ದೆಯಲ್ಲಿ ಕೆಲಸ ಮಾಡಿ, ಕೂಲಿ ಮಾಡಿ ನಮ್ಮನ್ನೆಲ್ಲ ಸಾಕಿದ್ರು. ಆಮೇಲೆ ಗದಗ್ ಬಂದ್ವಿ ಸರ್. ನಿಮ್ಮ ಮುಂದೆ ಹೇಳಬೇಕು ಅಂದ್ರೆ, ನನಗೆ ನನ್ನ ಬಾಲ್ಯ ತುಂಬಾ ಕಷ್ಟಕರವಾಗಿತ್ತು. ಆಮೇಲೆ ಅಲ್ಲಿ ಅವ್ರಿವ್ರ ಮನೆ ಅಡಿಗೆ ಕೆಲಸ ಮಾಡಿ ನಮ್ಮ ತಾಯಿ ನಮ್ಮನ್ನ ಸಾಕಿದ್ರು. ಹಾಗೆ ಅಡಿಗೆ ಕೆಲಸ ಮಾಡುವಾಗ ಗರುಡು ಸದಾಶಿವರಾಯರ ಕಾಂಪೌಂಡ್ ಇದೆ ಗದಗ್ನಲ್ಲಿ. ಅವರ ಕಾಂಪೌಂಡಲ್ಲಿ ಮೈಸೂರಿನ ಎನ್ ಸುಮತಿ ಅಂತ ಒಬ್ಬರು ಕಲಾವಿದೆ ಇದ್ರು.
ಅವ್ರ ಮಗ ನಾನು ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು. ಓಕೆ. ನಮ್ಮ ಪರಿಚಯ ಆಯಿತು. ಆಮೇಲೆ ಅವರು ಆ ತುಂಗಾಬಾಯಿ ನಮ್ಮ ಮನೆಗೆ ಸ್ವಲ್ಪ ಅಡುಗೆ ಅದು ಮಾಡೋಕೆ ಬರ್ತೀರಾ ಅಂತ ಕೇಳಿದ್ರು ಅವರು. ಇವ್ರಿಗೂ ಆಯ್ತಮ್ಮ ಬರ್ತೀನಿ ಅಂತ ಎಲ್ಲ ಅವ್ರ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತಿದ್ರು. ನಮ್ಮಮ್ಮ. ಓಕೆ. ಅದು ಒಂದೇ ಮನೆಯಲ್ಲ, ಬೇರೆ ಎಲ್ಲ ಮನೆಯಲ್ಲೂ ಮಾಡ್ತಿದ್ರು. ಓಕೆ. ನಿಜವಾಗಿ ಹೇಳ್ಬೇಕಂದ್ರೆ ವರ್ಧನ್ ಸರ್, ನಾನು ಸಣ್ಣವರಿದ್ದಾಗ ಒಂದು ಹೊತ್ತು ಊಟ ಮಾಡುವುದು ಹೊಟ್ಟೆ ತುಂಬ, ಇನ್ನೊಂದು ಹೊತ್ತು ರಾತ್ರಿ ಈ ಮಂಡಕ್ಕಿ ಚುರುಮರಿ ಅಂತಾರಲ್ಲ ಅವನು ತಿಂದು ಜೀವನ ಮಾಡಿದೀವಿ. ಮೈ ಗಾಡ್, ತುಂಬಾ ಕಷ್ಟಪಟ್ಟು ನಾನು ಕಲಿತೆ. ನಮ್ಮ ಅಣ್ಣ ಒಂದು ಸಣ್ಣ ಹೈಸ್ಕೂಲಲ್ಲಿ ಟೀಚರ್ ಆಗಿದ್ರು. ಅವರು ನಮ್ಮನ್ನು ಸಾಕಿದ್ರು ಒಂದು ವಯಸ್ಸಿನವರೆಗೆ. ಆಮೇಲೆ ಈ ಸುಮತಿ ಅಂತ ಹೇಳಿದ್ನಲ್ಲ, ಶಾಲೆ ರಜೆ ಇರುವಾಗ ನಮ್ಮನ್ನ ಕಂಪನಿ ಕರ್ಕೊಂಡು ಹೋಗ್ತಿದ್ರು. ಅವರು ಒಳ್ಳೆ ನಟಿ, ಪೌರಾಣಿಕ ನಾಟಕ, ಸಾಮಾಜಿಕ ನಾಟಕ ಎಲ್ಲ ಮಾಡ್ತಿದ್ರು. ಆಗಿನ ಯಾವ ಕಂಪನಿ ಅದು? ಅದ್ರ ಡ್ರಾಮಾ ಕಂಪನಿ ಯಾವುದು? ಅದು ಡ್ರಾಮಾ ಕಂಪನಿ ಇದ್ದಿದ್ದು ಅದು ಸಿಂಧನೂರು ಕಂಪನಿ, ಅಮರೇಶ್ವರ ನಾಟ್ಯ ಸಂಘ ಸಿಂಧನೂರು. 60ರಲ್ಲಿ ನಾನು ಅದು ಅವರ ಜೊತೆಯಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದೆ. ರಂಗಭೂಮಿ ಒಂದು ಪಯಣ ಅಲ್ಲಿ ಶುರು ಆಯ್ತು. ಅದು ಹೇಗೆ ಶುರು ಆಯ್ತು ಅಂದ್ರೆ ಅವ್ರ ಜೊತೆ ನಾನು ಹೆಲ್ಪಿಗೆ ಹೋಗಿದ್ದೆ. ಓಕೆ. ಅಂದ್ರೆ ಅವರು ಪೌರಾಣಿಕ ನಾಟಕ ಮುಗಿಸಿ ಬರುವಾಗ ಆ ಬಟ್ಟೆ ಎಲ್ಲ ತೆಗೆದು ಚೇಂಜ್ ಮಾಡಿ ಬೇರೆ ಹಾಕೋಬೇಕಲ್ವಾ, ನಾನೇನು ಮಾಡ್ತಿದ್ದೆ, ಅವನ್ನೆಲ್ಲ ತೆಗೆದು ಮಡಚಿಡ್ತಿದ್ದೆ. ನೆಕ್ಸ್ಟ್ ಯಾವುದು ಅಂತ ಅದನ್ನ ಕೊಡ್ತಿದ್ದೆ. ಅಷ್ಟೇ ಕೆಲಸ ನಂದು. ಓಕೆ. ಒಂದ್ಸಲ ಏನಾಗ್ಬಿಡ್ತು, ಆ ನಾಟಕದಲ್ಲಿ ಒಂದು ಸಣ್ಣ ಹುಡುಗನ ಪಾತ್ರ ಇತ್ತು. ಅವರು ಸ್ಟೇಜ್ಗೆ ಕರ್ಕೊಂಡು ಹೋಗ್ತಿದ್ರಂತೆ ಆ ಹುಡುಗನ. ಆ ದಿವಸ ಏನಾಗ್ಬಿಡ್ತು, ಆ ಹುಡುಗನಿಗೆ ಮೈಯಲ್ಲಿ ಹುಷಾರಿಲ್ಲ, ಜ್ವರ ಬಂದ್ಬಿಡ್ತು. ಮಾಲೀಕರೇನಂದ್ರು, ದತ್ತು ನೀನೇ ಇದೆಯಲ್ಲಪ್ಪ, ನೀವು ಹೋಗಿ ಅವ್ರ ಜೊತೆ ಅಂದ್ರು ಪಾತ್ರ ಮಾಡಕ್ಕೆ. ಅದ್ರ ಏನು ಪಾತ್ರ, ಡೈಲಾಗ್ಸ್ ಏನಿಲ್ಲ ಸರ್. ಅವರು ಹಾಡ್ತಿದ್ರು, ಆ ಹಾಡನ್ನ ಹಾಡ್ಕೊಂಡು ಅವ್ರ ಹಿಂದೆ ಹೋಗ್ಬೇಕಷ್ಟೇ. ಅಷ್ಟೇ ರೋಡ್ ಸೀನ್. ಓಕೆ. ಆ ರೋಡ್ ಸೀನ್ ಮುಗಿಯೋಷ್ಟೊತ್ತರಲ್ಲಿ ಒಂದಿಷ್ಟು ಚಿಲ್ಲರೆ ಒಗಿತಿದ್ರು ಜನ. ಆಗ 1 ರೂಪಾಯಿ ಕಾಯಿನ್, ಬೆಳ್ಳಿದು ಸರ್. ಅಯ್ಯೋ ಹೌದಾ? ಬೆಳ್ಳಿ ಕಾಯಿನ್ 8 ಆಣೆ 1 ರೂಪಾಯಿ ಒಗೆಯೋರು ಹಿಂಗೆ. ಅದನ್ನ ಆಯ್ಕೊಂಡು ಬರೋ ನಾನು ಒಳಗೆ. ಇದರಿಂದ ಶುರು ಆಯ್ತು ಸರ್. ಆಮೇಲೆ ಅವ್ರು ಏನ್ ಅಂದ್ಬಿಟ್ರು, ನೀನೇ ಮಾಡ ಆ ಪಾತ್ರ ಅಂತ ಹೇಳ್ಬಿಟ್ಟು. ಓಕೆ. ನಿಮಗೆ ಒಂದು ಕೊಟ್ಬಿಟ್ರ ಪಾತ್ರ? ನಾನು ಮಾಡ್ತಾ ಇದ್ದೆ. ಆಮೇಲೆ ಆ ಕಂಪ್ನಿ ಕ್ಯಾಂಪ್ ಮುಗೀತು, ಬೇರೆ ಕಂಪ್ನಿಗೆ ಬಂದ್ವಿ. ಅಷ್ಟೊತ್ತಿಗೆ ನಮ್ಮ ಅಣ್ಣ ಏನು ಮಾಡ್ಬಿಟ್ಟ, ನನ್ನನ್ನು ಕರ್ಕೊಂಬಂದು ನೀನು ಹಾಳಾಗಿ ಹೋಗ್ತೀಯಾ, ಬಂದು ಸ್ಕೂಲಿಗೆ ಅಡ್ಮಿಟ್ ಮಾಡಿಸ್ಬಿಟ್ಟ. ಎಲ್ಲಿ? ಮುಂಡ್ರಗಿಯಲ್ಲಿ 6ನೇ ಕ್ಲಾಸಿಗೆ ನಾನು ಜಾಯಿನ್ ಆದೆ ಸರ್. ಓಕೆ. ಜಾಯಿನ್ ಆದಮೇಲೆ ಅಲ್ಲಿ ನಮ್ಮದೊಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಓಕೆ. SLC ಡಿಗ್ರಿವರೆಗೂ, SLC 65, 66 ಅದು ಮುಗಿದ ಮೇಲೆ ಗದಗ್ ಬಂದೆ. ಗದಗ್ನಲ್ಲಿ PUC 1 ವರ್ಷ ಓದಿದೆ. ಆವಾಗ 2 ವರ್ಷ ಇರಲಿಲ್ಲ, ಒಂದೇ ವರ್ಷ. 1 ವರ್ಷ ಓದಿದೆ. ಆಮೇಲೆ JT ಕಾಲೇಜು ನೀವು ಕೇಳಿರ್ಬೇಕು, ಗದಗ್ನಲ್ಲಿ ನಮ್ಮ ಗುರುಗಳ ಆಶ್ರಮದ ಹತ್ರನೇ ಇದೆ. ಜಗದೂರು ತೋಂಟದಾರೆ. ಅಲ್ಲಿ ನನ್ನ ಶಿಕ್ಷಣ ಮುಂದುವರಿತು ಸರ್. BA ಫಸ್ಟ್ ಆಯ್ತು, ಸೆಕೆಂಡ್ ಆಯ್ತು. 70ನಲ್ಲಿ ಡಿಗ್ರಿ ಮುಗಿಸಿದೆ. 1970ಯಲ್ಲಿ ಡಿಗ್ರಿ ಮುಗಿದ ಮೇಲೆ ಮತ್ತೆ ಕೆಲಸದ್ದು ಮುಂದಿನ ಪ್ರಯಾಣ. ನಮ್ಮಂಥವ್ರಿಗೆ ಯಾರು ಕೊಡ್ತಾರೆ ಸರ್ ನೌಕರಿನ? ಅವಾಗ ಬರೀ ಇದೆ. ಅದ್ರಾಗ ನಾನು ಬ್ರಾಹ್ಮಣ. ಕೊನೆಗೆ ನಾಟಕ ಕಂಪನಿದ ಹೇಗೂ ಪರಿಚಯ ಇತ್ತಲ್ಲ. ಹೌದು. ಈ ಗುಡಿಗೇರಿ ಬಸವರಾಜರ ಹೆಸರು ಕೇಳಿರೋ? ಅವ್ರ ಹೆಸರು ಕೇಳಿದರೆ ನಾನು ಗುರು ಕಲ್ಪನಾ ಅವ್ರಿಗೆ ಒಂದು ಜೀವನ. ಹೌದು. ಅವರು ನಾನು ನೋಡಿದ್ದೆ. ಕಲ್ಪನಾ ಅವರು ಇದ್ದಾಗೂ ನಾನು ಇದ್ದೆ. ಹೌದಾ? ಹೌದು, ಇದ್ದೆ. ಅದೃಷ್ಟ. ಅದು ಏನಾಗ್ಬಿಡ್ತು ಅಂದ್ರೆ, ಅವರು ನನ್ನ ಗದಗ್ನಲ್ಲಿ ಇರುವಾಗ, ನಾನು ಶಾಲೆ ಓದುವಾಗ ಜೊತೆಗೆ ಈ ಆರ್ಕೆಸ್ಟ್ರಾ ಪಾರ್ಟಿಯಲ್ಲಿ ಹಾಡಕ್ ಹೋಗ್ತಿದ್ದೆ. ಓಕೆ. ಇದೇ ರಫಿ ಸಾಂಗು, ಮನ್ನಾಡೆ ಅವ್ರದ್ದು. ಮನ್ನಾಡೋದು ಹಾಡು ಬಹಳ ಕಷ್ಟ. ಮನ್ನಾಡೆ ಅವ್ರದ್ದು ಕ್ಲಾಸಿಕಲ್, ಜನಕ್ಕೆ ತೋರೆ ಬಾಜೆ ಪಾಯಲಿ, ಅದ ಹಾಡ್ತಿದ್ದೆ ನಾನು. ಜನ ತುಂಬಾ ಇಷ್ಟಪಡೋರು ಸರ್. ಲಗಾ ಚುನರಿ में दाग छुपाऊं कैसे, लगा चुनरी में दाग. क्या बात है, ನೀವು ಸೂಪರ್ ಹಾಡ್ತೀರಾ. ಮನ್ನಾಡೆ ಅಂದ ತಕ್ಷಣ ನೆನಪು ಬಂತು. ಆ ಪುಣ್ಯಾತ್ಮ ಇಲ್ಲೇ ಬೆಂಗಳೂರಲ್ಲೇ ಇದ್ರು ಸರ್. ಅವರನ್ನ ಮೀಟ್ ಮಾಡಕ್ ಹೋಗಕ್ ಆಗ್ಲಿಲ್ಲ ಸರ್ ನನಗೆ. ನಿಜವಾಗಿ ನಾನು ಬಹಳ ಅದೃಷ್ಟ. ಬಹಳ ಅದ್ಭುತ. ಅಂದ್ರೆ ರಫಿ ಅವರು ಇಷ್ಟಪಡೋರು ಅವ್ರನ್ನ. ಹೌದು. ನನಗಿಂತ ಸೀನಿಯರ್ ಒಳ್ಳೆ ಅದ್ಭುತ ಗಾಯನ ಅಂತ ಒಂದು ಸರ್ಟಿಫಿಕೇಟ್ ಅಂತ ಹೇಳ್ಬೋದು. ಹೌದು, ಅವ್ರಿಗೆ ಸಿಕ್ಕಿರೋದು. ಇಲ್ಲ, ರಾಜ್ ಕಪೂರ್ ಅವರು ಕ್ಲಾಸಿಕಲ್ ಹಾಡಿತ್ತು ಅಂದ್ರೆ ಅವರನ್ನೇ ಸೆಲೆಕ್ಟ್ ಮಾಡೋರು. ಅವ್ರನ್ನೇ ಕನ್ನಡಿ ಅವ್ರನ್ನ.
ನಿಜವಾಗಿ ಅವ್ರ ಹಾಡುಗಳು ಮತ್ತೆ ಪಿ ಬಿ ಸರ್ದು ಒಂದು ಹಾಡು ಯಾವುದು ಅಂದ್ರೆ ಬಹು ಜನ್ಮದ ಪೂಜಾ ಫಲ ಇವು ಹಾಡ್ತಿದ್ದೆ ನೋಡಿ ಬಿಬಿನ್ ಎಷ್ಟು ಸಾಂಗ್ ಆಡ್ತೀರಾ. ನನ್ನ ಜೊತೆಗೆ ಒಂದು ಲೇಡಿ ಸಿಂಗರ್ ಅಂದ್ರೆ ಹುಡುಗಿ ವಾಯ್ಸ್ ನಲ್ಲಿ ಹಾಡ್ತಿದ್ದೆ. ಹುಡುಗಿ ವಯಸ್ಸಲ್ಲಿ ಓಕೆ 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 ಓಕೆ. ಅವನು ಅವಾಗ ಬಹಳ ಡಿಮಾಂಡ್ ಇತ್ತು. ಒಬ್ಬನೇ 2 ವಾಯ್ಸಲ್ಲಿ ಹೌದು ಹಾಡ್ತಿದ್ದ. ಹೌದು ಹೌದು. ಅವಾಗ ಇವನ್ ಬ್ಯಾಂಡ್ ಅಲ್ಲಿ ಕೂಡ ಹಾಡ್ತಿದ್ರು. ಹೌದು ಹೌದು ನಾವು ನೋಡಿದೀವಿ. ಅವನು ನಮ್ದು ಸ್ಪೆಷಲ್ ಸಾಂಗ್ ಸರ್ ಅದು. ಹೌದಾ? ಆ ಒಂದು ಆರ್ಕೆಸ್ಟ್ರಾ ದಿವಸ ಇದು ಒಂದು ಹಾಡು, ಆಮೇಲೆ ಬೇರೆ ಹುಜುರದ್ದು ಜನಕ್ಕೆ ಜನಕ್ಕೆ ತೋರೆ, ಇದು 3 ಹಾಡು ಹಾಡಿಬಿಡ್ತಿದ್ದೆ ನಾನು. ನನ್ನ ಪಾಳೆ ಮುಗಿತ್ತು ಅಷ್ಟೇ ಹಾಡ್ಕೋತಿದ್ದೆ. ಅದನ್ನ ಮಾಡ್ಕೋತಿದ್ದಾಗ ಒಮ್ಮೆ ಹಾಡೋದನ್ನ ನಮ್ಮ ಹುಡುಗೇರಿ ಬಸವರಾಜ್ ಕೇಳಿದ. ಓಹೋ ಭಾಳ ಚಂದ ಹಾಡ್ತೀಯಲ್ಲೋ ತಮ್ಮ. ಯಾಕಂದ್ರೆ ಮಾಡ್ಕೊಂಡು ನಮ್ಮ ಅಕ್ಕ ಹಿರಿಯ ಅಕ್ಕ ಅವ್ರ ಕಂಪ್ನಿಯಲ್ಲಿದ್ರು ಅಲ್ವಾ, ಕಲಾವಿದ ವತ್ಸಲಾಬಾಯಿ ಅಂತ. ವತ್ಸಲಾಬಾಯಿ ಸೊಟ್ಟೂರ್ ಅಂತ. ಅವರು ಮಾಸ್ಟರ್ ಹಿರಣ್ಣನ ಕಂಪ್ನಿಯಲ್ಲಿ ಇದ್ರು, ಯೋಗಣ್ಣ ಅವ್ರ ಕಂಪ್ನಿಯಲ್ಲಿ ಇದ್ರು, ಚಿಂದೋಳಿ ಕಂಪ್ನಿಯಲ್ಲಿ ಇದ್ರು. ನಾನು ಯೋಗಣ್ಣ ಅವ್ರ ಕಂಪ್ನಿಯಲ್ಲಿ 3 ವರ್ಷ, ಚಿಂದೋಡಿ ಕಂಪ್ನಿಯಲ್ಲಿ 3 ವರ್ಷ, ಆಮೇಲೆ ನಮ್ಮ ಗುಡಿಗೇರಿ ಬಸವಣ್ಣನ ಕಂಪ್ನಿಯಲ್ಲಿ ಒಂದು 8 ವರ್ಷ ಇದ್ದೆ ಸರ್ ನಾನು. ವಾವ್. ಅವ್ರು ಏನು ಮಾಡಿದ್ರು, ನೀನು ಹಾಡ್ತಿದ್ದಿ, ನನ್ನ ಕಂಪ್ನಿಗೆ ಹಿನ್ನೆಲೆ ಹಾಡ್ಲಿಕ್ಕೆ ಬಾ ನೀನು, ನಾನು ಪಾತ್ರ ಮಾಡೋದಿಲ್ರಿ ಅಂತ. ಹಾಡು ನೀನು ಬರೇ ನನ್ನ ಪಾತ್ರ ಇರುತ್ತೆ, ಅದ್ರ ಹಿಂದೆ ನೀ ಹಾಡ್ಬೇಕು. ಹಿನ್ನೆಲೆ ಹಾಡಿರ್ ಬ್ಯಾಕ್ಗ್ರೌಂಡ್ ಪ್ಲೇಬ್ಯಾಕ್ ಅವ್ರ ಅಭಿನಯ ನಾ ಹಾಡೋದು. ಹಾಗಾಗಿ ಆ ಕಂಪ್ನಿ ಸೇರ್ಕೊಂಡೆ ಸರ್ ನಾನು. ನಿಮ್ಗೆ ಸಂಗೀತದ ಗೀಳು ಇತ್ತಲ್ವಾ, ನನಗೆ ಅದು ಒಂದು ಅವಕಾಶ ಸಿಕ್ತಲ್ವ ಅಲ್ವಾ. ಆಮೇಲೆ ಹಾಡ್ತಾ, ಆಮೇಲೆ ನಾಟಕ ನೋಡ್ತಾ ಒಂದ್ ದಿವಸ ಏನಾಗ್ಬಿಡ್ತು, ಅದರಲ್ಲಿ ಒಂದು ಪಾತ್ರ ಮಾಡೋನು ಅವನಿಗೆ ಜ್ವರ ಬಂದ್ಬಿಡ್ತು. ಅದು ಇಂಪಾರ್ಟೆಂಟ್ ನಾಟಕ, ಆ ಪಾತ್ರ ಮೇನ್ ಪಾತ್ರ ಇವ್ರಿಗೆ ಸಪೋರ್ಟ್ ಆಗಿರೋದು. ದತ್ತು ಮತ್ತೆ ಆ ಪಾಠ ನೀನ್ ಮಾಡಿಬಿಡು ಅಂತ. ಎಲ್ಲ ಇದೇ ರೀತಿ ನಿಮ್ಗೆ ಅವಕಾಶಗಳು ಸಿಕ್ಕಿದಾವೆ. ಹೌದು, ಅದೇ ತರನೇ ಇದೇ ರೀತಿ ಅವಕಾಶ ಸಿಕ್ಕಿರೋದು. ಇದರಲ್ಲಿ ಈ ತರ ಪಾತ್ರ ಮಾಡಿಂದ ಜಾಸ್ತಿ ಮಾತಿರ್ಲಿಲ್ಲ ಅದರಲ್ಲಿ. ನಾನು ಹಾಡೋದಕ್ಕಷ್ಟು ಸೇರಿಸ್ಕೊಂಡಿದ್ದವ್ರು. ಆಮೇಲೆ ಯೋಗಣ್ಣ ಅವ್ರ ಕಂಪನಿಗೆ ಹೋದಾಗ ಯೋಗಣ್ಣ ಅವರು ನಿಜವಾಗಿ ನನಗೆ 3 ಬಣ್ಣ ಹಚ್ಚಿ ಸ್ಟೇಜ್ಗೆ ದಬ್ಬಿದ್ರು. ನಾನು ಬರೀ ಪೊಲೀಸನ ಪಾತ್ರ, ಗೂಂಡಾನ್ ಪಾತ್ರ, ಪೋಸ್ಟ್ ಮ್ಯಾನ್ ಸರ್ ಪೋಸ್ಟ್ ಅಂತ ಹೇಳಿ ಕೊಟ್ಟು ಹೋಗೋದು, ಇಷ್ಟೇ. ಹೆದರ್ತಿದ್ದೆ ನಾನು, ಭಯ ಪಡ್ತಿದ್ದೆ. ರಂಗಭೂಮಿಯಲ್ಲಿ ಹೋದ ತಕ್ಷಣ ನಡ್ಕೊ ಬರೋದು ನನಗೆ. ಅವರು ಚೆನ್ನಾಗಿ ಒಳ್ಳೆ ಪರ್ಸನಾಲಿಟಿ ಇದೆ, ಒಳ್ಳೆ ಶಾರೀರ ಇದೆ, ಏನಾಗಿದೆ ನಿನಗೆ ಅಂತೇಳಿ ಮಾಡ್ಬೋದಂತ ಒತ್ತಾಯ ಮಾಡಿ ನನ್ನನ್ನು ಕಳಿಸ್ಬಿಟ್ರು ಸರ್. ಆವಾಗಿಂದ ನನಗೂ ಧೈರ್ಯ ಬಂದು ಅವ್ರ ಕಂಪನಿಯಲ್ಲಿ ಒಂದು 3 ವರ್ಷ ಇದ್ದೆ. ಈಗ ನೀವು JK ಶ್ರೀನಿವಾಸ ಮೂರ್ತಿಯವರ ಹೆಸರು ಕೇಳಿದಿರ? ಅವರು ಆ ಕಂಪನಿಯಲ್ಲಿ ಇದ್ರು. ಅವರು ಬಿಟ್ಟ ಮೇಲೆ ಅವ್ರ ಪಾತ್ರಗಳನ್ನ ನಾನು ಮಾಡಿದೆ ಕೆಲವು ನಾಟಕಗಳಲ್ಲಿ. ಈಗ ದೇವದಾಸಿಯಲ್ಲಿ ಸಖಾರಾಮ, ಆಮೇಲೆ ಇನ್ನೊಂದು ನಡುವಿಧಿ ನಾರಾಯಣ, ಮಕ್ಕಮಲ್ ಟೋಪಿ ಯಾವ್ಯಾವ ಮಾಡ್ತಿದ್ರು ಅವರು. ಅದರಲ್ಲೆಲ್ಲ ಒಂದೊಂದು ಪಾತ್ರ ಮಾಡ್ತಿದ್ದೆ. ಆಮೇಲೆ ಸದಾರಮೆಯಲ್ಲಿ ಒಂದು ಹಾಡೋದೊಂದು ಪಾತ್ರ ಇತ್ತು. ಅದು ಹಾರ್ಮೋನಿಯಂ ಮಾಸ್ಟರ್ ದತ್ತು ತುಂಬ ಚೆನ್ನಾಗಿ ಹಾಡ್ತೇನೆ ನೀನು, ಈ ಹಾಡು ನೀನು ಕಲ್ಕೋ ಅಂತೇಳಿ ಕಲಿಸಿದ್ರು ಸರ್. ಅದು ಸುಮಬಾಣನೇ ನೀನು ಸಾಮಾನ್ಯನೇ ನೀನು, ಅದು ಕರ್ನಾಟಕ ಇತ್ತು ಸರ್, ನನಗೆ ನೆನಪಿಲ್ಲ ಅದು. ಸೂಪರ್. ಅಲ್ಲೇ 3 ವರ್ಷ ಪಾತ್ರ ಮಾಡಿದೆ. ಕೊನೆಗೆ ಗುಡಿಗೇರಿ ಕಂಪ್ನಿಯಲ್ಲಿ ನನಗೆ ಮೇನ್ ಪಾತ್ರ ಸಿಗಬೇಕು ಶುರು ಆಗಿಬಿಡ್ತು. ಅಂದ್ರೆ ವಿಲನ್ ಕ್ಯಾರೆಕ್ಟರ್. ಅಲ್ಲಿ ಗುಡಿಗೇರಲ್ಲಿ ಮತ್ತೆ ಸಿಕ್ಕರೆ ವಿಲನ್ ಕ್ಯಾರೆಕ್ಟರ್ ಅಲ್ಲ, ಅಲ್ಲಿ ಸಿಗೋ ಗತ್ತೆ ಬೇರೆ. ಫೌಂಡೇಶನ್ ನಿಜವಾಗಿ ಅವರು ಆ ಕಂಪ್ನಿಲಿ ಯಾರ್ಯಾರು ಇದ್ರು ಅಂದ್ರೆ ಎಲ್ರಿಗೂ ಸಿಗಲ್ಲ ಅದು ಅಲ್ಲಿ ಅವಕಾಶ. ದೊಡ್ಡ ನಟರು ವೀರಣ್ಣ ಮಂಗಳೂರು ಅಂತ ಹೇಳಿ ಕೃಷ್ಣಗಾರುಡಿ ಸಿನಿಮಾದಲ್ಲಿ ಭೀಮನ್ ಪಾತ್ರ ಮಾಡಿದವ್ರು, ಅವ್ರಿದ್ರು ಅದರಲ್ಲಿ. ಆಮೇಲೆ ಅಪ್ಪುರಾಜ್ ಮುಧೋಳ್ ಅಂತ ಅವರು ಹಳೆ ಸಿನಿಮಾ ನಟರು. ಅವರ ಆಮೇಲೆ ಎಲಿವಾಳ್ ಸಿದ್ದಯ್ಯ ಕೃಷ್ಣಗಾರುಡಿಯಲ್ಲಿ ಕೃಷ್ಣನ ಪಾತ್ರ ಅವರು. ಅವ್ರ ಜೊತೆಯಲ್ಲೆಲ್ಲ ಒಡನಾಡಿ ನನಗೂ ಸ್ವಲ್ಪ ಅಭಿನಯದ ಗೀಳು ಶುರು ಆಯ್ತು. ಅದ್ರಲ್ಲಿ ನನಗೆ ನಾನು ಅವಾಗ ಹಿನ್ನೆಲೆ ಹಾಡೋದು ಇದ್ದಿಲ್ಲಲ್ಲ, ನಾನೇ ಹಾಡ್ಕೊಂಡು ಪಾತ್ರ ಮಾಡೋದು. ಡ್ಯೂಯೆಟ್ ಸಾಂಗ್ ಹಾಡ್ತಿದ್ದೆ, ನಾನೇ ಹಾಡ್ತಿದ್ದೆ. ಆಮೇಲೆ ನನಗೆ ವಿಲನ್ ಕ್ಯಾರೆಕ್ಟರ್ ಬಿದ್ಬಿಡ್ತು ಅಲ್ಲಿ. ಎಲ್ಲ ನಾಟಕ
ವಿಲನ್ ಪಾತ್ರ. ಹಾಂ ಯಾವುದು ಅಂದರೆ ಈಗ ವರ ನೋಡಿ ಹೆಣ್ಣು ಕೊಡು, ಆಮೇಲೆ ಇನ್ನೊಂದು ಅದು ಹೆಸರು ಹೇಳಕ್ಕೆ ನಾಚಿಕೆ ಬರುತ್ತೆ, ಸೂಳೆ ಮಗ ಅಂತ. ಅದರಲ್ಲಿ 7 ವರ್ಷ ಅದು ಒಂದೇ ನಾಟಕದಿಂದ ಬಸವರಾಜರು ಜೀವನ ಮಾಡಿದ್ದು. 7 ವರ್ಷ ಅದೇ ಒಂದು ನಾಟಕ. ಅದೇ ನಾಟಕಕ್ಕೆ ಲೀಲಾವತಿಯವರು ಪಾತ್ರ ಮಾಡೋಕೆ ಬಂದರು ಸರ್. ಮೈ ಗಾಡ್. ಎಂ ಲೀಲಾವತಿಯವರು ಅವರ ತಮ್ಮನ ಪಾತ್ರ ನಾನು ಮಾಡಿದ್ದೀನಿ ಲೀಲಾವತಿ ಜೊತೆ. ಹೌದು, ವಾ, ಅವರ ತಮ್ಮನ ಅದೃಷ್ಟ ಇದು ನಿಜವಾಗಿ ಅದೃಷ್ಟ ಇದು ನಿಜವಾಗಿ. ಬನಶಂಕರಿ ಜಾತ್ರೆಗೆ ಕರೆಸಿದ್ರು ಅವ್ರನ್ನ. ಓಕೆ. ಬನಶಂಕರಿಲಿ ಆವಾಗ RR ನಾಟಕ ಕಂಪನಿಗಳು ಸರ್ 2 ತಿಂಗಳು ಮೊದಲೇ ಅಡ್ವಾನ್ಸ್ ಕೊಟ್ಟು ಜಾಗ ಬುಕ್ ಮಾಡ್ತಿದ್ರು. 6 ನಾಟಕ ಥಿಯೇಟರ್ಗಳು. ವಾ. ಈ ಟೂರಿಂಗ್ ಟಾಕೀಸ್ಗಳು ಯಾವ ನಡೀತಾನೆ ಇರಲಿಲ್ಲ, ನಾಟಕ ಕಂಪನಿ ಮುಂದೆ ಎಲ್ಲ ಡಬ್ ಹೊಡಿತಿದ್ರು. ಅವರು 3 ನಾಟಕ ಒಂದು ದಿನಕ್ಕೆ. ಇಲ್ಲಿ ಇವಾಗ ಆ ದಿನಗಳು ವಾಪಸ್ ಬಂದಿದೆ. ಈಗ ಅಲ್ಲಿ ಅಷ್ಟು ನಾಟಕ ನಡೆಯಲ್ಲ. ಇವಾಗ ನಡೀತಾ ಇದೆ, ಬಟ್ ಇವಾಗ ಕಲಾಗ್ರಾಮಲ್ಲಿ ನಡೀತಾ ಇದೆ. ಕಲಾಗ್ರಾಮಲ್ಲಿ ನಡೀತಾ ಇದೆ. ಅದು ಖುಷಿ ಆಗುತ್ತೆ. ಅದೇ ನಮ್ಗೆ ಆನಂದ, ಅದೊಂದು ಖುಷಿ ಕೊಡುತ್ತೆ. ಅದೇ ಖುಷಿ ಕೊಡೋದು. ಯಾಕಂದ್ರೆ ಈಗ ಕಂಪನಿ ಹಳೆ ದಿನಗಳು ನಾನು ನೆನೆಸ್ಕೋಬಹುದು. ಹೌದೌದು, ನಾನು ನೋಡಿದ್ದೀನಿ ಸರ್, ಕಲಾಗ್ರಾಮದಲ್ಲಿ 2 ನಾಟಕ ನೋಡಿದ್ದೀನಿ. ಇವಾಗ ಅದಕ್ಕಂತ ಸೀಮಿತ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ. ಓಯ್. ಹೀಗಾಗಿ ನಂದು ಕಂಪ್ನಿ ಪ್ರಯಾಣ ಮುಂದುವರಿತು. ಓಕೆ. ಆಮೇಲೆ ಎಲ್ಲರೂ BA ಮಾಡ್ಕೊಂಡಿದ್ದಿ, ಯಾವ್ದಾರು ನೌಕರಿ ಹುಡ್ಕೋಕ, ನಮ್ಗೆ ಯಾರು ಕೊಡ್ತಾರೆ ನೌಕರಿನ. ಕೊನೆಗೆ ಏನಾಯ್ತು, ಹುಬ್ಬಳ್ಳಿಯಲ್ಲಿ ಕೋಆಪರೇಟಿವ್ ಆಸ್ಪತ್ರೆ ಒಂದಿದೆ, ಅಲ್ಲಿ ನಮ್ಗೆ ಅಗದಿ ಬೇಕಾದವರೊಬ್ರು ಡಾಕ್ಟ್ರು. ಓಕೆ. ಅವರು ಆಕಸ್ಮಿಕವಾಗಿ ನಮ್ಮ ನಾಟಕ ನೋಡಿದ್ರು ಸರ್. ನಾಟಕದಾಗ ನಾನು ಒಂದು ಹಾಡು ಇತ್ತು, ಹಾಡ್ತಿದ್ದೆ ನಾನು. ಓಕೆ. ಇದೇ ಶುಭಾಶಯ, ಒಂದು ಮದುವೆ ಸೀನಲ್ಲಿ ನಾನು ಹಾಡಂತಿದ್ದೆ. ಅವರು ಕೇಳಿ, ಇಲ್ಲಿ ನಮ್ಮ ದತ್ತು ಇಲ್ಲೇಕಿದ್ದ ನೀವ ಅಂತಂದು ಹಿಂದ್ಗಡೆಯಿಂದ ರಂಗಭೂಮಿಗೆ ಬಂದು ಮಾತಾಡ್ಸಿದ್ರು ಸರ್. ಯಾರೋ ಬಂದಿದ್ದಾರೆ ನೋಡಿ ನಿಮ್ಮನ್ನು ಕೇಳ್ಕೊಂಡು ಅಂದರು. ಹೇಳಿ ನೋಡ್ತೀನಿ, ಇವರು ಪರಿಚಯದವರು. ಯಾಕಮ್ಮ ದತ್ತು ಇಲ್ಲಿ ಯಾಕಿದೆಯೋ, ಏನು ಮಾಡ್ಬೇಕವ, ನೌಕರಿ ಸಿಗಲಿಲ್ಲ, ಮತ್ತೇನು ಮಾಡೋದು, ಹೊಟ್ಟೆ ಪಾಡು, ಇದು ಒಂದು ನಮಗೆ ಗೀಳಿತ್ತು, ಮಾಡ್ತಾ ಇದ್ದೀನಿ ಅಂತಂದೆ. ನಾಳೆ ಬಂದು ನಾನು ನೋಡಿ ಆಫೀಸ್ನಾಗ ಅಂದ್ರೆ, ಅಲ್ಲಿ ಪಕ್ಕದಲ್ಲೇ ಇತ್ತು ಆಸ್ಪತ್ರೆ. ಹುಬ್ಬಳ್ಳಿ. ಮರು ದಿವಸ ಆಸ್ಪತ್ರೆಗೆ ಹೋದೆ ಸರ್, ಅವ್ರ ಆಫೀಸ್ಗೆ. ಅವ್ರು ಏನಂದ್ರು, ನೋಡು ನೀನು BA ಮಾಡ್ಕೊಂಡೇ ಅಲ್ಲ. ಹ್ಞೂನ್ರಿ. ನೋಡು, ಆರೋಗ್ಯ ಇಲಾಖೆಯವರು ಅರ್ಜಿ ಕರೆದಾರ, ನೀ ಅರ್ಜಿ ಹಾಕು. ಒಂದು ಅದೇನು ಡೀಟೇಲ್ಸ್ ಗೊತ್ತಿಲ್ಲರಿ ನನಗೆ, ತಗೋ ಇಲ್ಲಿ ಅಂತ ಅವರೇ ಕೊಟ್ರೆ ಎಲ್ಲ, ಹಾಕು, ಇಂಟರ್ವ್ಯೂ ಬರ್ತದೆ ನಿನಗೆ, ಬಂದಾಗ ನಾನು ಬಂದು ಭೇಟಿ ಆಗು. ನಾನು ಅರ್ಜಿ ಹಾಕಿದೆ. ಒಂದು 6 ತಿಂಗಳಾದ್ಮೇಲೆ ಇಂಟರ್ವ್ಯೂ ಬಂತು ಸರ್. ಅದೇ ಊರಲ್ಲೇ ನಾವು ಸಾಧಾರಣ 3 ವರ್ಷ ಇದ್ವಿ ಹುಬ್ಬಳ್ಳಿಯಲ್ಲಿ. ಒಂದೇ ನಾಟಕ 455 ಪ್ರಯೋಗ ಮಾಡಿದ್ದೀವಿ. ಹುಬ್ಬಳ್ಳಿಯಲ್ಲಿ ಭಾಳ ಚೆನ್ನಾಗಿ ಮಾಡಿದ್ರಿ. ಆ ನಾಟಕದಲ್ಲಿ ನನಗೊಂದು ಅವಕಾಶ ಏನು ಅಂದರೆ, ಇವರು ನಮ್ಮ ನರಸಿಂಹರಾಜು ಸರ್ ಅವರು ಒಂದು ಪಾತ್ರ ಮಾಡೋಕೆ ಬಂದರು ಸರ್ ಅಲ್ಲಿ. ಅವ್ರ ಜೊತೆಗೆ ಆ್ಯಕ್ಟ್ ಮಾಡೋದು ನನಗೆ 10 ದಿವಸ ಅವ್ರ ಜೊತೆ ಪಾತ್ರ ಮಾಡಿದೆ. ಅದರಲ್ಲಿ ಅವರು ಒಂದು ಕಾಮಿಡಿ ಕ್ಯಾರೆಕ್ಟರ್ ಭಾಳ ಚೆನ್ನಾಗಿ ಮಾಡ್ತಿದ್ರು ಸರ್. ಅವರು ಮೊದಲು ಒಂದು ದಿವಸ ಪಾತ್ರ ಏನಿತ್ತು ಅದರಲ್ಲಿ ಅವ್ರ ಅಣ್ಣನ ಪಾತ್ರ ನಂದು, ನನ್ನ ತಮ್ಮ ಅವರು. ಅದರಲ್ಲಿ ಆ ಫೋಟೋ ಕಳಿಸಿದ್ದೀನಿ ನಾನು. ಅದು ಆ ಥರ ಜೀವನ ನಡೀತು. ಇಂಟರ್ವ್ಯೂ ಬಂದ್ಬಿಡ್ತು ಸರ್. ಇದು ಬಂತು, ನಾನು ಅವ್ರಿಗೆ ಹೇಳಿದೆ, ಜಾಬ್ದು ಸರ್ ಇಂಟರ್ವ್ಯೂ ಬಂತು ಅಂತ. ಹೋಗು. ಧಾರವಾಡಕ್ಕೆ ಹೋದೆ. ಧಾರವಾಡಕ್ಕೆ ಹೋಗಿ ಇಂಟರ್ವ್ಯೂ ಕೊಟ್ಟು ಬಂದೆ. ಆ ಇಂಟರ್ವ್ಯೂದಾಗ ಏನು ಕೇಳಿದ್ರು, ನೀ ನಾಟಕ ಕಂಪ್ನಿಯಾಗ ಯಾಕಿದ್ದೀಪ್ಪ, ಏನು ಮಾಡ್ಬೇಕ್ರಿ, ಮತ್ತು ನಮ್ಮಂಥವ್ರಿಗೆ ನೌಕರಿ, ನಮ್ದು ಯಾರು ದೋಷಿಲಿ ಇಲ್ಲ, ಲಂಚ ಕೊಡೋ ಶಕ್ತಿ ನಮಗಿಲ್ಲ, ಹಿಂಗೆ ಹೇಳಿದೆ ನಾನು. ನಿಂಗೆ ಹಾಡು ಬರ್ತಾವ? ಹ್ಞೂನ್ರಿ ಹಾಡ್ತೀನಿ. ನಾನು ಯಾವ್ದಾರ ದೇವರ ಹಾಡು ಆಡ್ತಾರೋ ಅಂತ, ರಂಗಭೂಮಿ ಹಾಡು ಅಂತಾರೋ ಅಂತ ನಾ ತಿಳ್ಕೊಂಡಿದ್ದೆ. ಅವ್ರು ಏನಂದ್ರು, ಜನಗಣಮನ ಹಾಡು. ಅಂದರೆ ಅದು ಪ್ರತಿ ದಿವಸ ಸಿನಿಮಾ ಮುಗಿದ ತಕ್ಷಣ ಹಾಡು ಹಾಕ್ತಿದ್ರು ಸರ್. ಅವಾಗ ಅದು 32-42 ಸೆಕೆಂಡ್ನಲ್ಲಿ ಮುಗೀತಿತ್ತು. ಅದೇ ಸ್ಪೀಡಲ್ಲಿ ಹಾಡ್ಬಿಟ್ಟೆ ನಾನು. ಅದೇ ಸ್ಪೀಡು ಕೇಳಿ ಕೇಳಿ ಅಭ್ಯಾಸ ಇತ್ತಲ್ಲ. ಅದೇ ಹಾಡಿದೆ. ಆಯ್ತಪ್ಪ ನೀವು ಹೋಗಿ. ಇತ್ತೀಚೆಗೆ ಅದು ಥಿಯೇಟರಲ್ಲಿ ಇವಾಗ ಅಭ್ಯಾಸ ಮಾಡಿದ್ದಾರೆ. ಈಗ ಎಲ್ಲಿ ಮಾಡಿದಾರ ಗೊತ್ತಿಲ್ಲ ಸರ್. ಕೆಲವೊಂದು ಥಿಯೇಟರಲ್ಲಿ ಹುಬ್ಳಿನೇ ನಾನು ಕೇಳಿದ್ದೆ, ಹುಬ್ಳಿಯಲ್ಲಿ ನೋಡಿದ್ದೇನೆ. ಭಾಳ ಅದು. ಆಮೇಲೆ ಸರ್ ಬಂದು ಹೇಳಿದೆ, ಏನೇನಾಯ್ತಪ್ಪ, ಹಿಂಗೆ ಆಯ್ತು ನೋಡ್ರಿ ಸರ್, ಇಂಟರ್ವ್ಯೂ ಮುಗೀತು. ಆಯ್ತು ಹೋಗಂತ.
ಮುಂದೆ ಮತ್ತೊಂದು 6 ತಿಂಗಳಿಗೆ ನಾನು ಇದೇ ಕಂಪ್ನಿಯಲ್ಲಿ ಹಾವೇರಿ ಕ್ಯಾಂಪ್, ಹಾವೇರಿ 1976 ಸರ್, 1976 ಮಾತು ಹಾಡಿದ್ರಾಯ್ತು ಮುತ್ತು ಹೊಡೆದರೆ ಹೋಯ್ತು ಅನ್ನೋದು ನಾಟಕ ನೋಡಿ, ಅದನ್ನು ಮಾಡಿದ್ವಿ. ಅದನ್ನು ಸಾಧಾರಣ 250 ಪ್ರಯೋಗ ಮಾಡಿದ್ವಿ. ಆಮೇಲೆ ಬದುಕು ಬಂಗಾರವಾಯಿತು ಅನ್ನೋ ನಾಟಕ. ಬದುಕು ಬಂಗಾರವಾಯಿತು. ಅದರಲ್ಲಿ ನಂದೊಂದು ಕ್ಯಾರೆಕ್ಟರ್ ಏನಿತ್ತು ಅಂದರೆ, ಅದೊಂದು ಹೆಣ್ಣಿಗ, ಈ ಚಕ್ಕ ಅಂತಾರೆ ನೋಡ್ರಿ, ಚಕ್ಕ ಅದು ಅವ ಹೇಳಿದ್ದನ್ನು ಹೇಳೋದು. ಮುಂಬೈದಾಗ ಚಕ್ಕ ಅನ್ನೋ ಈಗ ಬರ್ತಾರೆ ನೋಡಿ, 50-50. ಓಕೆ. ನಾನು ಒಬ್ಬನ ಅದೇ ಥರ ಕ್ಯಾರೆಕ್ಟರ್ನ ನೋಡಿ ನೋಡಿ ಅಭ್ಯಾಸ ಮಾಡ್ಕೊಂಡಿದ್ದೆ. ನೀವು ನೋಡಿದ ಅಬ್ಸರ್ವೇಷನ್ ಭಾಳ ಚೆನ್ನಾಗಿ ಹೇಳಿಸ್ಬೇಕು ಅಂತ ಹೇಳಿ ಏನಾಯ್ತು ರೀ, ಅದು ಆ ನಾಟಕದಾಗ ಪಾತ್ರ ಬಿತ್ತು ನನಗೆ. ಹಾಡ್ತಿದ್ನಲ್ಲ ನಾನು, ಅದಕ್ಕೋಸ್ಕರ ಆ ಪಾತ್ರ ಕೊಟ್ಟರು. ಹಾಡ್ತಿದ್ದೆ, ಹಾಡಿಗೆ ಒನ್ಸ್ ಮೋರ್ ಬೀಳೋದು. ಆಮೇಲೆ ನಾಟಕ ಪಾತ್ರ ಮುಂದುವರಿತು. ಇದು ನೌಕರಿ ಆರ್ಡರ್ ಬಂದ್ಬಿಡ್ತು ಸರ್. ನಿಮ್ಗೆ ಒಂದು ಮಾತು ಹೇಳ್ತೀನಿ, ನೌಕರಿ ಆರ್ಡರ್ ಬಂದಾಗ ನನಗೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ಇಲ್ಲಿ ಕಂಪ್ಲೀಟ್ಲಿ ನೀವು ಇನ್ವಾಲ್ವ್ ಆಗಿಬಿಟ್ಟಿದ್ದೀರಾ. ದೊಡ್ಡ ದೊಡ್ಡ ನಟರು ಬರ್ತಿದ್ದಾರೆ, ನೀವು ಆಕ್ಟ್ ಮಾಡ್ತಿದ್ದೀರಾ. ಡ್ಯೂಯೆಟ್ ಸಾಂಗ್ ಹುಡುಗಿರ್ ಕೈ ಹಿಡಿದು ನೌಕರಿಗೆ ಯಾರು ಬಿಡ್ತಾರ ಅವಕಾಶ? ಎಲ್ಲಿ ನೌಕರಿ ಬಿಡೋದು ಹಿಂಗ ಇದ್ದೆ. ಕೊನೆಗೆ ಸರ್ ಇನ್ನು 1 ತಿಂಗಳಿತ್ತು ನೌಕರಿಗೆ ನಾವು ಜಾಯ್ನ್ ಆಗೋ ಸಮಯ. ನಮ್ಮ ಸೋದರ ಮಾವರು ಆರ್ಡರ್ ತಂದು ಕೊಟ್ರು. ಅದು ಹೇಗಂದ್ರೆ, ನಿಮ್ಗಿದು ನಡೆದ ಸಂಗತಿ ಹೇಳ್ತೀನಿ. ಗುರುವಾರ ಇವತ್ತ ಹಾವೇರಿಯಲ್ಲಿ ರಾಘವೇಂದ್ರ ಸ್ವಾಮಿ ಮಠದ ಹತ್ರ ನಾವು ಚಿಕ್ಕದೊಂದು ರೂಮ್ ಮಾಡ್ಕೊಂಡಿದ್ವಿ. ನಾನು, ನನ್ನ ಹೆಂಡತಿ, ನನ್ನ ಮಗ, 3 ಮಂದಿ. ನನ್ನ ಮಿಸಸ್ಸು ರಾಯರ ಮಠಕ್ಕೆ ಪ್ರತಿ ದಿವಸ ಹೋಗಿ ಕೈ ಮುಗಿದು ಬರ್ತಿದ್ವಿ. ಅವ್ರ ರಾಯರು ಭಕ್ತೆ. ಓಕೆ. ಅವತ್ತು ನಾಟಕ ಬಿಟ್ಟ ಮೇಲೆ ಸರ್ ಬಂದು 3:30-4ಕ್ಕೆ ಏನೇನೋ ತಿಂಡಿ ತಿಂದು ಮಲಗಿದೆ. ಅಲ್ಲಿ ನಾಟಕ ಬಿಟ್ಟ ಮೇಲೆ ಕಟಕ್ ರೊಟ್ಟಿ ಕಾಳು ಪಲ್ಯ ತಿಂದ ಮಲಗೋದು ನಾವು ಅಭ್ಯಾಸ. ಹೌದು, ಒಂದು 4-5 ಮಂದಿ ಕೂಡ್ತಿದ್ವಿ ರಂಗಭೂಮಿ ಒಳಗೆ ಕುತ್ಕೊಂಡು ತಿಂದು. ನಾ ಅಲ್ಲೇ ಸೈಡಿಗೆ ಮಕ್ಕೋತಿದ್ದೆ. ಇಲ್ಲಿ ಬಂದ ಮೇಲೆ ಒಂದು ರೂಮ್ ಮಾಡಿದ್ವಿ ಹಾವೇರಿಗೆ. ಬಂದ ಹುಬ್ಬಳ್ಳಿ ಕ್ಯಾಂಪಲ್ಲಿ ಮಾತ್ರ ಅದೇ ಸೈಡ್ ವಿಂಗ್ಸಲ್ಲೇ ಮಲ್ಕೋತಿದ್ದೆ. ಓಕೆ. ಯಾರ ಬಂದು ಕೇಳಿದ್ರೆ, ಮಾಲೀಕರನ್ನ ಕೇಳಿದ್ರೆ, ದತ್ತು ಅಲ್ಲಿ ಮಲ್ಗ್ಯ ನೋಡು ಸೈಡ್ ವಿಂಗ್ಸ್ ಎಬ್ಸ್ಕೊಂಡು ಹೋಗ್ರ. ಸೈಡ್ ವಿಂಗ್ಸ್. ಆಮೇಲೆ ಸರ್ ಹಾವೇರಿದು ಅವತ್ತು ನಾಟಕ ಮುಗೀತು ಸರ್. ಮಲ್ಕೊಂಡು 3:30-4 ಗಂಟೆಗೆ ನಸಿನಾಗ ಒಂದು ಕನಸು ಬಿತ್ತು ಸರ್. ಕನಸಿನಲ್ಲಿ ರಾಯರು ನಿಂತ್ಕೊಂಡದ್ದು ಒಂದು ಪೋಜ್ ಇದೆ ನೋಡಿ, ಕಮಾಂಡಲ್ಲಿ ಇಟ್ಟುಕೊಂಡು ಏನೋ ಕನಸಿನಾಗ ಬಂದಂಗೆ ಆಯ್ತು ಅಷ್ಟೇ. ಅದಾದ್ಕೊಂಡು ಎಚ್ಚರ ಆಗ್ಬಿಡುತ್ತೆ ನನಗೆ. ಎಚ್ಚರ ಆಗಿ ನನ್ನ ಮಿಸ್ಸಸ್ಗೆ ಹೇಳ್ತಿದ್ದೆ, ಈಗ ಕನಸು ಬಿದ್ದಿತ್ತು ನನಗೆ. ಹೌದಾ? ಒಬ್ಬ ಯಾರೋ ಬಾಗಲ ಬಡ್ದು ಟಕ 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 ಅಂತ. 6 ಗಂಟೆಗೆ ಒಳ್ಳೆ ನಿದ್ದೆ ನಮಗೆ. ಬಾಗಿಲು ತೆಗೆದು ನೋಡಿದ್ರೆ ನಮ್ಮ ಮಾವ ಆರ್ಡರ್ ಹಿಡ್ಕೊಂಡು ಬಂದಿದ್ದ. ನೋಡಪ್ಪ, ಇದು 1 ತಿಂಗಳೊಳಗೆ ನೀ ಹೋಗಿ ಸೇರ್ಕೋಬೇಕು. ನೀ ನೌಕರಿ ಮಾಡ್ತಿದ್ರ ನಿನ್ನ ಇಷ್ಟ, ಇಲ್ಲ ನಾಟಕ ಕಂಪನಿಯಾಗ ಇರ್ತೀನಿ ಅಂದ್ರೆ ಬಿಟ್ಟಿದಂತ. ಹೋಗ್ಬಿಟ್ರು ಸರ್. ಅಯ್ಯೋ. ಕೊನೆಗೆ ನಾನೇನು ಮಾಡಿದೆ, ನನ್ನ ಕಂಪ್ನಿಯಾಗ ಎಲ್ಲರೂ ದೊಡ್ಡ ದೊಡ್ಡ ನಟರು, ನೌಕರಿ ಬಂದಿರ್ತೀನಿಗ ಹೋಗಕ್ಕೆ ಯಾಕೆ ಒಲ್ಲೆ ಅಂತಿ, ಸುಮ್ಮನೆ ಹೋಗಿ ನೀನು, ಒಳ್ಳೇದಾಕೈತಿ ನಿನಗೆ. ಇಲ್ಲೋಡ, ಈ ಕಂಪ್ನಿಯಾಗ ಇರೋದಾಗ ನಿನಗೆ ಮುಖದ ಮೇಲೆ ಗೆರಿ ಮೂಡ್ತಪ್ಪ ಅಂದ್ರೆ ನಿನ್ನ ಯಾರು ಮಾತಾಡ್ಸೋದಿಲ್ಲ. ಹೌದು. ಅಂದ್ರೆ ಗ್ಲಾಮರ್ ಇರೋವರೆಗೂ ನಿನ್ನ ಎಲ್ಲರೂ ಕರೀತಾರ, ಮುದಕ್ಕಾದ್ರೆ ನಿನ್ನ ಯಾರು ಕರೀದಿಲ್ಲ. ನೋಡಲ್ಲ. ಅದಕ್ಕೊಂದು ಉದಾಹರಣೆ ಆಯ್ತು ಸರ್ ನನಗೆ. ನಾನು ಅಲ್ಲಿ ಇರುವಾಗ್ಲೇನೆ ವಯಸ್ಸಾದ ಕಲಾವಿದರು, ಇವನ್ ಕಂಪ್ನಿ ಬಸವಣ್ಣವ್ರ ಕಂಪ್ನಿಯಲ್ಲಿ ಕೆಲಸ ಮಾಡಿದವರು, ಸೀನಿಯರ್ ಆರ್ಟಿಸ್ಟ್. ಅವರು ಬಂದು, ಬಸವಣ್ಣರ ನನ್ನ ಮಗಳು ಮದುವೆ ಮಾಡ್ತೀನಿ, ನನಗೊಂದು ನಾಟಕ ಸಹಾಯಾರ್ಥ ಕೊಡ್ರಿ, ಸಹಾಯ ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ರಿ, ಹಿಂಗೆಲ್ಲ ಬಂದು ಕೇಳ್ಕೊಂಡು ಹೋಗೋದು ನೋಡ್ತಿದ್ದೆ. ಆಮೇಲೆ ನಾನು ವಿಚಾರ, ಲೈಫ್ ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಾಯ್ತು. ಅದನ್ನ ನೋಡಿದೆ, ನನಗೆ ಗೊತ್ತಾಯ್ತು ಇದು ಒಂದಿಲ್ಲ ಒಂದ್ ದಿವಸ ಇವನ್ ಜಾಗ ನನಗೂ ಬರುತ್ತೆ ಬೀಳುತ್ತೆ ನಮ್ ಮುಂದೆ. ಅಷ್ಟು ಅನ್ಕೊಂಡು ಸರ್ ಒಂದಿನ, ಯಾವತ್ತು ಅಂದ್ರೆ ಸೆಪ್ಟೆಂಬರ್ 3ನೇ ತಾರೀಕು 1976 ನಾಟಕ ಬಿಟ್ಟ ಮೇಲೆ ಪೇಪರ್ ಕಾರ್ ಹತ್ತಿ ಹಾವೇರಿಯಿಂದ ಹರಿಹರಕ್ಕೆ ಹೋದೆ. ಹರಿಹರದಿಂದ ಮಂಗಳೂರಿಗೆ ಹೋದೆ. ಮಂಗಳೂರಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ನನಗೆ. ಅಲ್ಲಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಎಲ್ಲಿ ಕೊಟ್ಟರು? ಮೂಡುಬಿದಿರೆಗೆ ಕೊಟ್ಟರು. ಮೂಡುಬಿದಿರೆ ಸೆಪ್ಟೆಂಬರ್ 4. ಮೂಡುಬಿದಿರೆಗೆ ಹೋದ್ಮೇಲೆ ನಮ್ಗೆಲ್ಲ ಹೊಸ ಲೋಕ, ಸೌತ್ ಕೆನರಾ ಭಾಷೆ, ಊಟ ಎಲ್ಲ ಚೇಂಜ್.
ಅಲ್ಲಿ ಹಳ್ಳಿಯಲ್ಲಿ ಕೆಲಸ ಮಾಡೋದು. ಉತ್ತರ ಇಲ್ಲಿ ದಕ್ಷಿಣ ಇಲ್ಲಿ. ಹ್ಞೂ. ಆಮೇಲೆ ರೊಟ್ಟಿ ಇಲ್ಲ, ಬರೀ ಅನ್ನ, ಕುಚಲಕ್ಕಿ ಅನ್ನ ನಾವು ತಿಂದು ಗೊತ್ತು. ನಮಗೆ ರೊಟ್ಟಿ ಚಟ್ನಿ ತಿಂದ ಬಯಸ. ಹ್ಞೂ. ಹ್ಮ್. ಅಯ್ಯಪ್ಪ ಹ್ಯಾಕ್ ಮಾಡ್ಬೇಕಾತಿಲ್ಲೇ. ಅವು ನಮ್ಮ ಫ್ರೆಂಡ್ಗೆ ಹೇಳ್ತಿದ್ದೆ, ನಾವು ಅಲ್ಲೋ ಮರ ನಾವು ಒಳ್ಳೆ ನಾಟಕ ಕಂಪ್ನಿಗೆ ಹೋಗ್ತೀನಿ ಅಂದೆ. ಮತ್ತೆ ವಾಪಸ್ ಅಲ್ಲೇ. ಕೊನೆಗೆ ಜಾಬ್ ಇತ್ತು, ಪಕ್ಕ ಜಾಬ್ ಅಟೆಂಡ್ ಆದೆ, ಒಳ್ಳೆ ಪೋಸ್ಟ್ ಸಿಕ್ತು. ಒಬ್ರು ಸೀನಿಯರ್ ಇನ್ಸ್ಪೆಕ್ಟರ್ ಇದ್ರು ಸರ್, ಅವ್ರು ನೆನೆಸ್ಬೇಕು ನಾನು, ಥಾಮಸ್ ನೈನಾನ್ ಅಂತ ಹೇಳಿ, ಮಲಯಾಳಿ. ಓಕೆ. ಅವ್ರಿಗೆ ನಾನು ಕತೆ ಹೇಳಿದ್, ನಾನು ಎಲ್ಲ ಹೀಗೀಗಾಯ್ತು ಸರ್, ನಾನು ನಾಟಕ ಕಂಪ್ನಿಯಿಂದ ಓಡಿ ಬಂದಿದ್ದೀನಿ ಎಲ್ಲ ಹೇಳಿದೆ. ಎಲ್ಲ ಒಳ್ಳೇದಾಗತ್ತೆ ದತ್ತು, ನೀವು ಇದರಲ್ಲೇ ಕೆಲಸ ಮಾಡೋದನ್ನು ಒಪ್ಕೊಳ್ಳಿ, ಸುಮ್ಮನೆ ಇರಿ ಅಂದರು. ನನಗೆ ಒಳ್ಳೆ ಎಲ್ಲ ಹೊಸದು ಸರ್, ಏನು ಸಹಾಯ ಬೇಕು ನಿನಗೆ, ಏನು ದುಡ್ಡು ಬೇಕಾ ತಗೋ, ಎಲ್ಲ ಹೆಲ್ಪ್ ಮಾಡಿದ್ರು ಸರ್ ಅವರು. ಇವಾಗಲೂ ನೆನ್ಸ್ಕೋತೀನಿ ನಾನು. ಕೊನೆಗೆ 1 ತಿಂಗಳು ಕೆಲಸ ಮಾಡಿದೆ. ಎಷ್ಟು ಸಂಬಳ? 200 ಚಿಲ್ಲರೆ. 200 ಚಿಲ್ಲರೆ. ಅಲ್ಲೇನಾಗ್ಬಿಡ್ತು ನನಗೆ, ಆ ಕೆಲಸ ಮಾಡ್ತಾ ಮಾಡ್ತಾ ನಾನೊಬ್ಬ ಕಲಾವಿದ ಅಂತ ಗೊತ್ತಾಗಿ, ಅಲ್ಲಿ ತುಳು ನಾಟಕದವರು ಬಹಳ ತುಳು ನಾಟಕ ಆಡ್ತಿದ್ರು. ಅವರು ಬಂದು ನನ್ನ ಅಪ್ರೋಚ್ ಮಾಡಿದರು, ಸರ್ ನಮ್ಮ ನಾಟಕಕ್ಕೆ ಒಂದಿಷ್ಟು ತುಳು ಪದ್ಯ ಹೇಳ್ಬೇಕು. ತುಳು ಪದ್ಯ ಇಲ್ಲ ಸರ್, ಅದು ಹಿಂದಿ ಟ್ಯೂನಲ್ಲೇ ನೀವು ಟ್ಯೂನ್ ಕೊಡಿ, ನಾವು ಸಾಹಿತ್ಯ ಕೊಡ್ತೀವಿ, ಅದನ್ನು ಹಾಡಿಬಿಡಿ ನೀವು ಅಂದರೆ. ನಾನೇ ಹಾರ್ಮೋನಿಯಂ ನುಡಿಸ್ಕೊಂಡು, ಒಬ್ರು ತಬಲಿಸ್ಟ್ ಇದ್ರು, ಒಂದು ಹುಡುಗಿ ಹಾಡ್ತಿತ್ತು, ಮತ್ತೊಬ್ಬ ಇನ್ನೊಂದು 5 ಮಂದಿದು ಒಂದು ಸೆಟ್, ರಾಘವೇಂದ್ರ ಮ್ಯೂಸಿಕಲ್ಸ್ ಅಂತ ಹೇಳಿ. ಪ್ರತಿ ತುಳು ನಾಟಕಕ್ಕೆ ನಾನು ಮ್ಯೂಸಿಕ್ ಪ್ರೊವೈಡ್ ಮಾಡ್ತಿದ್ದೆ. ಅಲ್ಲಿ ತುಳು ನಾಟಕ ನಿಮ್ಗೆ ಗೊತ್ತಲ್ವಾ, ರಾತ್ರಿ ಶುರುವಾಗಿದ್ದು ಬೆಳಿಗ್ಗೆ ಮುಗಿಯುವಾಗ 6 ಗಂಟೆ, ಹೋಗ್ಲಿಕ್ಕೆ ಬಸ್ ಇಲ್ಲಲ್ಲ, 2 ನಾಟಕ ಆಡ್ತಿದ್ರು. ಆಮೇಲೆ ಅದೇ ಅಭ್ಯಾಸ ಆಯಿತು, ತುಳು ಹಾಡು ಕಲಿತೆ. ಆಮೇಲೆ 78ರಲ್ಲಿ ಆರೂರು ಸತ್ಯಭಾಮ ಅಂತ ಇದ್ದಾರೆ ಇಲ್ಲಿ. ಆರೂರು ಸತ್ಯಭಾಮ ಅಂತ ನಟಿ, ಅವ್ರು ಇಲ್ಲೇ ಬೆಂಗಳೂರಲ್ಲೇ ಇದ್ದಾರೆ. ಅವರು ನಾವು ಒಂದೇ ಕಂಪನಿಯಲ್ಲಿ ಇದ್ವಿ. ಅವರು ಒಂದಿನ ಮೂಡುಬಿದ್ರೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಲ್ಲಿದ್ದರು. ನಾನು ನಮಸ್ಕಾರ, ಯಾಕಮ್ಮ ಇಲ್ಲಿ, ನೀನ್ಯಾಕೆ ಇಲ್ಲಿದ್ದೀಯ ಅಂದರು. ನಾನು ನೌಕರು ಮಾಡಾಕತ್ತೀನಮ್ಮ ಈ ಊರಾಗ ಅಂದೆ. ಓಕೆ, ಹೌದಾ, ಹಂಗಾರ ಒಂದು ಫೋನ್ ನಂಬರ್ ಕೊಡ್ತೀನಿ, ಇಂಥದಕ್ಕೆ ಫೋನ್ ಮಾಡು, ನಿನ್ಗೆ ಅಲ್ಲಿ ಒಂದು ಪಾತ್ರ ಸಿಗ್ತದ, ತುಳು ಅದು ಅಂದರು. ಹ್ಞೂ ಅಂದೆ. ಲ್ಯಾಂಡ್ಲೈನ್ ಸರ್, ಒಂದು ಫೋನ್ ನಂಬರ್ ಕೊಟ್ಟರು, ಫೋನ್ ಮಾಡಿದೆ, ಇಂಥ ದಿವಸ ಬಾ ಅಂದರು. ಹೋದೆ. ಡೈರೆಕ್ಟರ್ ಯಾರು? ಆರೂರು ಪಟ್ಟಾಭಿ. ಆರೂರು ಪಟ್ಟಾಭಿ, ಎಸ್. ಅದು 1978ಅಲ್ಲಿ. ಆರೂರು ಪಟ್ಟಾಭಿ ಅವ್ರು ನಾನು ನೋಡಿ, ಏನಪ್ಪಾ ನಾಟಕ ಕಂಪ್ನಿಗೆ ಇದ್ಯಾ? ಹ್ಞೂ ರೀ. ಏನು ಪಾತ್ರ ಮಾಡ್ತಿದ್ದೀವಿ? ವಿಲನ್ ಪಾತ್ರ ಮಾಡ್ತಿದ್ದೀವಿ. ಹೌದಾ, ಬಲಾತ್ಕಾರ ಮಾಡ್ತಿದ್ದೆ? ಅಲ್ಲ ಸರ್, ಆ ಥರ ಏನಿಲ್ಲ, ಮಾಡಿ ನೋಡೋಣ ಅಂತಂದರು. ಇಲ್ಲ, ನನ್ನ ಹತ್ರ ಮಾಡಿ ತೋರಿಸು. ಆ ಹುಡುಗಿ ಹೀರೋಯಿನ್ ಇತ್ತು ಅಲ್ಲೇ ಸರ್, ಅದು ಹೊಸ ಹುಡುಗಿ, ಅವಳು ಇಲ್ಲೇ ಇದ್ದಾಳೆ, ನಯನಾ ಅಂತೇಳಿ. ಓಕೆ. ಅವರು ಶೀ ಈಸ್ ಡಬ್ಬಿಂಗ್ ಆರ್ಟಿಸ್ಟ್. ಅವಾಗ ಅವಳಿಗೆ 17-18 ಅಷ್ಟೇ, ಫಸ್ಟ್ ಸಿನಿಮಾ ಆ ಎಂಬಂದು. ಅವಳನ್ನ ನೆಲಕ್ಕೆ ಹಾಕಿ ಕೆಡವಿ ವಜ್ರ ಮನೆಯಾಗ ನಕ್ಕು ಜಂಪರ್ ಹರಿದು ಬಿಟ್ಟೆ. ಇದು ಆಕ್ಚುಯಲ್ ನಡೆದದ್ದು. ಈ ಥರ ಮಾಡಿದೆ ಅಂದ್ರೆ ನೀನು ಸಂಸಾರ ಬಿಡಂಗಿಲ್ಲ ಅಂದ್ಬಿಟ್ಟು ವಜ್ರ ಮನೆ ನೆನ್ಸ್ಕೊಂಡ್ಬಿಟ್ರಿ. ಅಯ್ಯಪ್ಪ, ವಜ್ರ ಮನೆಯವ್ರನ್ನ ನೆನ್ಸ್ಕೊಂಡೆ. ಆಮೇಲೆ ಹಿಂಗೆಲ್ಲ ಮಾಡಿ ಅಲ್ರಿ ಸರ, ಮತ್ತೆ ನೀವು ನಗೋದೆಲ್ಲ ಹಿಂಗ ಮಾಡ್ತಿದ್ದೆ ನಾನು ಅಂತೆ. ಹೌದಾ, ಸರಿ, ಇಂಥರ ಒಂದು ಪಾತ್ರದ ಅದ್ರ ಹಿಂಗೇನಿಲ್ಲ, ನಾವು ಕನ್ನಡದಾಗ ಬರೆದು ಕೊಡ್ತೀವಿ, ನೀನು ಅದರಂಗ ಮಾತಾಡ್ಬೇಕು. ಲಿಪಿ ಕನ್ನಡ, ಭಾಷೆ ತುಳು. ಸರ್, ಆ ಪಾತ್ರ ಮಾಡಿದೆ, ಒಂದೊಂದು ಪೇಜ್ ಡೈಲಾಗ್ ಇತ್ತು ಸರ್. ಅದು ಒಮ್ಮೊಮ್ಮೆ ಒಂದೇ ಟೇಕ್ನಾಗ ಓಕೆ ಮಾಡಿಬಿಡ್ತಿದ್ದೆ. ನನಗೆ ಅದರಲ್ಲಿ ಅದು ಏನು ಅರ್ಥ ಗೊತ್ತಿಲ್ಲ, ಮಕ್ಕಿ ಅದು ಏನಿದೆ ಅದನ್ನು ಓದ್ಬಿಡೋಣ ಆಸ್ ಇಟ್ ಈಸ್. ಆಮೇಲೆ ಬರ್ತಾ ಗೊತ್ತಾಯ್ತು ನನಗೆ, ನಾನು ತುಳು ಕಲಿತು ಹಳ್ಳಿ ಒಳಗೆ ತುಳು ಮಾತಾಡೋದು, ಆ ತುಳು ನಾಟಕದಲ್ಲಿ ಹಾಡು ಹಾಡೋದು ಎಲ್ಲ ಗೊತ್ತಾಯ್ತಲ್ಲ. ಆಮೇಲೆ ಇದಾಯಿತು. ಆಮೇಲೆ ಅದು ಪಿಕ್ಚರ್ ಮುಗಿದು 15 ದಿನ ಶೂಟಿಂಗ್ ಹೋದೆ ಸರ್. ನಮಗೆ ಗೌರ್ಮೆಂಟ್ನವ್ರು ರಜೆ ಕೊಡಲ್ಲ ಅವಾಗ. ಓಕೆ. ಪ್ರೊಬೇಷನರಿ ಪೀರಿಯಡ್ 2 ವರ್ಷ ಆಗೋವರೆಗೂ ರಜೆ ಸಿಗಲ್ಲ. ನಮ್ಮ ಮೆಡಿಕಲ್ ಆಫೀಸರ್ ನೆನೆಸ್ಕೋಬೇಕು ಸರ್ ನಾನು, ತಿಮ್ಮಪ್ಪ ಶೆಟ್ಟಿ ಅಂತ. ಅವರು ಕಲಾಪ್ರಿಯರು. ಅದು ಬೇಕಲ್ವ, ಅದು ಅದು ಇದ್ರ ಇಲ್ಲ ಅಂದ್ರೆ ನಿಮ್ಗೆ ಸಿಗಲ್ಲ, ಮತ್ತೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ರೇ ಏನು ದತ್ತಾತ್ರೇಯ ರೇ, ಎದುತ್ತದು ಏನು ಸಿನಿಮಾ ಸರ್? ಹೀಗೆ ಇವತ್ತೆಂತ ಶೂಟಿಂಗ್ ಆಯಿತು ಸರ್, ಈ ಥರ ಈಗೆಲ್ಲ ಇದು ನನಗೊಂದು ಇಂಜೆಕ್ಷನ್ ಕೊಡ್ಬೇಕು ಸರ್, ನೀವು ಒಂದು
ಎಂತದಕ್ಕೆ? ನೋಡಿ ಸರ್, ಆ ಹುಡುಗಿ ಪರ್ಚ್ಬಿಟ್ಲು, ಒಬ್ಬರು ಇಲ್ಲಿ ನಾಟಿದೆ. ಅಯ್ಯೋ ದತ್ತಾತ್ರೇಯರು ಎಂಥದ್ದು? ಏ ಅಮ್ಮ, ಇವ್ರಿಗೊಂದು TT ಇಂಜೆಕ್ಷನ್ ಕೊಡಿ. ಇಂಜೆಕ್ಷನ್ ಆಯ್ತಾ? ಕೂತೆ ಶರ್ಟ್ ಹಾಕೊಂಡು. ಆ ಊರಿನ ಒಬ್ರು ಹಿರಿಯರು ಬಂದರು ಆಫೀಸ್ಗೆ, ದವಾಖಾನೆಗೆ. ನೋಡಿ ಶೆಟ್ರೆ, ಇವ್ರ ಪರಿಚಯ ಉಂಟಾ ನಿಮಗೆ? ದತ್ತಾತ್ರೇಯರು ನಮ್ಮ ಸ್ಟಾಫು ಸಿನಿಮಾದಲ್ಲಿ ಆಕ್ಟ್ ಮಾಡಿ ಬಂದಿದ್ದಾರೆ, ತುಳು ಸಿನಿಮಾದಲ್ಲಿ ರೇಪ್ ಮಾಡಿ ಬಂದಿದ್ದಾರೆ. ಹಂಗೆ ತೋರಿಸಿ, ಹಂಗೆ ಕೈ ತೋರಿಸು. ಓ ಮೈ ಗಾಡ್, ಇದು ಆಕ್ಚುಲ್ ನಡೆದಿದ್ರೆ. ಆಮೇಲೆ ಅವ್ರು ಹೋದ್ರು, ಮತ್ತೊಬ್ರು ಬಂದ್ರು, ಆ ಊರಿನ ಸಿನಿಮಾ ಟಾಕೀಸ್ ಓನರ್ ಅವರು. ಇವ್ರ ಪರಿಚಯ ಉಂಟಾ ನಿಮಗೆ? ನೋಡಿದೀವಿ, ದತ್ತಾತ್ರೇಯರು ನಮ್ಮ ಸ್ಟಾಫು ಸಿನಿಮಾದಲ್ಲಿ ಆಕ್ಟ್ ಮಾಡಿ ಬಂದಿದ್ದಾರೆ, ತೋರಿಸಿ. ಅಯ್ಯೋ ದೇವ್ರೆ, ನನಗೆ ಒಂದು 4-5 ಸರ್ತಿ ಹಿಂಗಾಯ್ತು ಸರ್. ಪಾಪ್ಯುಲರ್ ಆಗಿಬಿಟ್ರಿ. ಪಾಪ್ಯುಲರ್ ಅಂದ್ರೆ ಮೂಡ್ಬಿದ್ರೆ ಸುತ್ತಮುತ್ತಲು ಹಳ್ಳಿಯಲ್ಲಿ ಎಲ್ಲೇ ನಾಟಕ ಇಲ್ಲಿ ಕೇಳಿದ್ರೆ ನಂದೇ, ಮ್ಯೂಸಿಕ್ ಸೆಟ್ ನಂದೇ, ತುಳು ನಂದೇ. ಹೌದೌದು. ಬಹಳ ಒಂದು 6 ವರ್ಷ ಇದ್ದೆ ಸರ್ ಮೂಡ್ಬಿದ್ರೆಯಲ್ಲಿ. ಅದು ನನ್ನ ಗೋಲ್ಡನ್ ಎರಾ ಅಂತ ಹೇಳ್ಬೋದು. 2 ತುಳು ಸಿನಿಮಾ ಮಾಡಿದೆ. ಅಲ್ಲ, ಇವತ್ತು ನಾವು ವಜ್ರಮುನಿ ಅವ್ರನ್ನ ನೆನೆಸ್ಕೋಬೇಕಂದ್ರೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಅವರು ಒಂದು ಹೀರೋಯಿನ್ಗೆ, ಅಂದ್ರೆ ಹೀರೋಯಿನ್ ಆಗಲಿ ಅಥವಾ ಯಾರಾಗಲಿ, ಅವ್ರಿಗೆ ನಾವು ಕಾಲು ಒದಿಬೇಕಂದ್ರೆ ಕೂಡ, ಅಮ್ಮ ನಾನು ಕಾಲು ಒದಿತಿದ್ದೀನಿ, ಇದು ಸೀನ್ ಇದೆ ಅಂತ ಅವ್ರಿಗೆ ನಮಸ್ಕಾರ ಮಾಡಿ ಆ ಸೀನ್ ಮಾಡ್ತಿದ್ರು. ಅದ್ರ ಬಗ್ಗೆ ಬಹಳ ನಾನು ಕೇಳಿದ್ದೀನಿ ಸರ್. ಅಲ್ವಾ? ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಆಮೇಲೆ ಅವ್ರ ಪಾಠ ಹೋಗಿದ್ದೆ ಸರ್ ನಾನು ಅಜನಾಪುರಕ್ಕೆ. ನೋಡಿ, ನಮ್ಮ ನಾಗರ ಸರ್ಕಲ್ಗೆ ವಜ್ರಮುನಿ ಸರ್ಕಲ್ ಮಾಡಿದ್ದಾರೆ. ಎಸ್, ಅವ್ರ ಮಗನೇ, ಅವ್ರ ಮೊಮ್ಮಗ ಒಂದು ಅವ್ರಂಗೆ ಮಾತಾಡುತ್ತೆ ಸರ್. ಹೌದಾ? ನಿಜವಾಗಿ ಪುಣ್ಯಾತ್ಮ. ಅವ್ರು ಮೆರೆದದ್ದು ನೋಡಿದೆ ನಾನು. ಅವರು ಎಷ್ಟೊಂದು ಹೀನಾಯವಾಗಿ ಕಾಯಿಲೆಯಲ್ಲಿ ನರಳಿದ್ದು ನೋಡಿದೆ ನಾನು. ಬಹಳ ನರಳಿದ್ರು ನಿಜವಾಗಿ. ಒಳ್ಳೆ ನಟ, ಬಹಳ ಒಂದು ಬೇಸರದ ಸಂಗತಿ. ಹೌದು. ಅದು ಅಲ್ಲೇ ಒಂದು 6 ವರ್ಷ ಇದ್ದೆ ಸರ್. 6 years. ಮೂಡುಬಿದ್ರೆ 6 ವರ್ಷ ಅಲ್ಲೇ 2 ತುಳು ಸಿನಿಮಾ ಮಾಡಿದೆ. ನ್ಯಾಯಗಾದೆನ್ನ ಬದುಕು ಅಂತೇಳಿ. ಅದರಲ್ಲಿ ಜಯಲಕ್ಷ್ಮಿ ಅನ್ನೋರು ಹೀರೋಯಿನ್. ಅವರು ಇಲ್ಲಿದ್ದಾರೆ ಬೆಂಗಳೂರಲ್ಲಿ. ಜಯಲಕ್ಷ್ಮಿ ಅವರು ಸಿಕ್ಕಿದ್ರು. ಅವರು ಹಾಡ್ತಾರೆ, ತುಂಬಾ ಚೆನ್ನಾಗಿ ಹಾಡ್ತಾರೆ, ಒಳ್ಳೆ ಚೆನ್ನಾಗಿ. ಅವ್ರ ಜೊತೆ ನಾ ಡ್ಯೂಯೆಟ್ ಸಾಂಗ್ ಹಾಡಿದ್ದೀನಿ ಕೆಲವೊಂದು ಮ್ಯೂಸಿಕ್ ಪಾರ್ಟಿಗಳಲ್ಲಿ. ನಮ್ಮ ಸಂಘದಲ್ಲಿ ಇದ್ರು ಅವರು. ಅವರು ಅದರಲ್ಲಿ ಹೀರೋಯಿನ್, ನಾನು ವಿಲನ್. ನ್ಯಾಯಗಾದೆ ಅನ್ನೋ ಬದುಕಲ್ಲಿ ಅದು ಒಂದು 78ರಲ್ಲಿ ಆಯ್ತು. ವಿಲನ್ ಅಂದಮೇಲೆ ಈಗ ಧ್ವನಿ ಸ್ವಲ್ಪ ಜೋರಾಗಿ ಇರ್ಬೇಕಲ್ವಾ? ನಮ್ಮ ಧ್ವನಿ ಅವಾಗ ಇನ್ನು ಈಗ ಸ್ವಲ್ಪ ಇದಾಗಿದೆ ಅನ್ಕೊಳ್ಳಿ. ಆವಾಗ ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ. ರೇಡಿಯೋ ನಾಟಕಕ್ಕೆ ನಾನು ಆಡಿಷನ್ ಕೊಡಕ್ಕೆ ಹೋದೆ 83ಕ್ಕೆ. ಅವಾಗ ನನಗೆ ರೇಡಿಯೋ ನಾಟಕದಲ್ಲಿ ನಾನು ಯಾಕೆ ಮಾಡಬಾರ್ದು, ಎಲ್ಲರೂ ಮಾಡ್ತಾರ, ಹಂಗಾರೆ ಏನು ಮಾಡಬೇಕು? ಧ್ವನಿ ಪರೀಕ್ಷೆಗೆ ಅರ್ಜಿ ಹಾಕಬೇಕು. ಆಯ್ತು, ಧ್ವನಿ ಪರೀಕ್ಷೆಗೆ ಅರ್ಜಿ ಹಾಕಿದೆ. 2 ಕಡೆ ಕರೆದ್ರು ಸರ್. ಒಂದು ಮಂಗಳೂರು, ಇನ್ನೊಂದು ಧಾರವಾಡ. ನಾನು ಅವಾಗ ಇಲ್ಲೇ ಹಾವೇರಿ ಹತ್ರನೇ ಇದ್ದೆ. ಮಂಗಳೂರಿಗೆ ಯಾಕೆ ಹೋಗ್ಬೇಕು, ಬೇಡ ಧಾರವಾಡಕ್ಕೆ ಹೋದ್ರಾತು ಅಂತ ಹೇಳಿ ಧಾರವಾಡದಲ್ಲಿ ಆಡಿಷನ್ ಕೊಟ್ಟು ಬಂದೆ ಸರ್. ಆ ಆಡಿಷನಲ್ಲಿ ಏನು ಕೇಳಿದ್ರು, ನೀವು ನಾಟಕದಾಗ ಪಾತ್ರ ಮಾಡ್ತೀವಿ. ಹೌದು ಸರಿ, ನಿಮ್ಮದೇ ಆದ ಒಂದು ನಿಮ್ಮ ಇಚ್ಛೆ, ನಿಮ್ಮ ಮನಸ್ಸಿಗೆ ಇದ್ದಂಥ ಒಂದು ಡೈಲಾಗ್ ಹೇಳಿ ಅಂತಂದ್ರೆ ರಂಗಗೀತೆ ಹಾಡಿದೆ. ಡೈಲಾಗ್ ಯಾವ್ದು ಹೇಳಕ್ಕಪ್ಪ? ಕೊನೆಗೆ ನಮ್ಮ ಬಸವರಾಜರದು ರಾಜ ವಿಕ್ರಮ ನಾಟಕದ ಒಂದು ಡೈಲಾಗ್ ಹೇಳಿದೆ. ಅದನ್ನು ತುಂಬಾ ನೋಡ್ತಿದ್ನಲ್ಲ, ಅದಕ್ಕೆ ಹಾಡ್ತಿದ್ದೆ ನಾನು. ಆ ಡೈಲಾಗ್ ಅನ್ನು ಹೇಳ್ತೀನಿ ಸರ್. ಒಂದು ಸೇನಾಧಿಪತಿ, ಇಂದು ಸಾರ್ವಭೌಮ. ಅಂದು ರಾಜನ ಆಳಾಗಿದ್ದ ದುರ್ಜಯ, ಎಂದು ರಾಜ್ಯವನ್ನೇ ಆಳುವ ದುರ್ಜಯ. ಭಲೇ ನನ್ನ ಭಾಗ್ಯ ಶಿಲ್ಪಿ, ಬಹಳ ಸುಂದರವಾಗಿ ಸೃಷ್ಟಿ ಮಾಡಿದೆ ನನ್ನ ಭಾಗ್ಯ ವಿಗ್ರಹವನ್ನು. ವಿಗ್ರಹ ಸಿದ್ಧವಾಯಿತು. ಅದಕ್ಕೆ2 ನರಬಲಿಗಳನ್ನು ಕೊಟ್ಟು ನನ್ನ ಅದೃಷ್ಟ ದೇಗುಲದಲ್ಲಿ ಪ್ರತಿಷ್ಠಾಪಿಸುವುದು ಮಾತ್ರ ಉಳಿದಿದೆ. ಅನಂತರ ಅಖಂಡ ಸಾಮ್ರಾಜ್ಯ ವೈಭವ ನನ್ನದು. ನಾನೇ ಉಜ್ಜಯಿನಿ ಸಾರ್ವಭೌಮ. ಇಷ್ಟು ಹೇಳಿದೆ ಸರ್. ವಾಹ್, ಅವರು ಆಕಾಶವಾಣಿ ಸಾಕಪ್ಪ.
ಧ್ವನಿ ಪರೀಕ್ಷೆ Select ಆಗೋಯ್ತು ಸರ್. ಧ್ವನಿ ಪರೀಕ್ಷೆ ಇದಕ್ಕಿಂತ ಬೇಕಾ? ಇಲ್ಲ, ಹಾಗಾಗಿ ನನಗೆ ಅದೇ ಪಾತ್ರಗಳು, ಅದೇ ತರ ಪಾತ್ರಗಳು ಸಿಗ್ತಾ ಹೋಯ್ತು. ಏನ್ ಮಾಡ್ತೀನಿ, ನನಗೂ ಇಷ್ಟಪಟ್ಟು ಮಾಡಿದೆ. ತಾಯಿ ಶಾರದೆ ಕೃಪೆ. ಹಾ, ಅಷ್ಟೇ. ಅಲ್ಲಿ 6 ವರ್ಷ ಕೆಲಸ ಮುಗಿಸಿ ಇಲ್ಲಿ ಹಾವೇರಿಗೆ ಬಂದೆ. ಹಾವೇರಿಲಿ 25 ವರ್ಷ ಇದ್ದೆ ಸರ್. ಓಕೆ. ಅಲ್ಲಿ ಒಂದು ನಮ್ದು ನಾಟಕದ ತಂಡ ಕಟ್ಕೊಂಡ್ವಿ. ಓಕೆ. ಅದರಲ್ಲಿ ಈ ಸಿಂಧೂರ್ ಲಕ್ಷ್ಮಣ, ಆಮೇಲೆ ಸಿಂಧೂರ್ ಲಕ್ಷ್ಮಣ ಬಹಳ ಅದ್ಭುತ ನಾಟಕ. ನಮ್ಮ ಗುಡಿಗೇರಿ ಬಸವರಾಜ್ ಅವರು ಅದನ್ನು ಸಿನಿಮಾ ಮಾಡಿದ್ರು. ಅದ್ರಲ್ಲಿ ಅವರೇ ಸಿಂಧೂರ್ ಲಕ್ಷ್ಮಣ. ಅದರಲ್ಲಿ ನಿನಗೆ ಕ್ಯಾರೆಕ್ಟರ್ ಕೊಡ್ತೀನಿ, ಕಂಪ್ನಿ ಬಿಟ್ಟು ಹೋಗ್ಬೇಡ ಅಂತ ಹೇಳಿದ್ರು ನನಗೆ. ಹ್ಞೂನ್ರಿ ಅಂತ ಹೇಳಿ ಸುಮ್ಮನೆ ನಾವು ಹೋಗ್ಬಿಟ್ಟಿದ್ದೆ, ಕೇಳ್ದೆ. ಅದು ಅದರಲ್ಲಿ ಸಿಂಧೂರ್ ಲಕ್ಷ್ಮಣ ನಾಟಕ ನಾನು ನೋಡಿದ್ದೇನೆ. ಅದೇ ಅದನ್ನ ನಾವು ಸುಮಾರು ಒಂದು 20 ನಾಟಕ ಆಡಿದೀವಿ. ಎಲ್ಲಿ ಬೇರೆ ಬೇರೆ ಕಡೆ ಚಿತ್ರದುರ್ಗಕ್ಕೆ ಹೋದ್ವಿ, ಉಡುಪಿಗೆ ರಂಗಭೂಮಿಗೆ ತಗೊಂಡು ಹೋದ್ವಿ, ಎಲ್ಲ ಕಡೆ ಆಡಿದ್ವಿ ಅದನ್ನ ನಾಟಕ. ಒಂದು 20-22 ನಾಟಕ ಆಡಿದ್ವಿ. ಅಲ್ಲೊಂದು ಇನ್ನೂ ನಮ್ಮ ಕಲಾ ಬಳಗ ಇದೆ, ಆಡೂರು ಅಂತ ಹೇಳೋದು ಹಳ್ಳಿ. ಆಡೂರು ಅಲ್ಲಿ ಹಾನಗಲ್ ಹತ್ರ, ಹಾವೇರಿಯಿಂದ 18 ಕಿಲೋಮೀಟರ್ ದೂರ, ಶಿರ್ಸಿಗೆ ಹೋಗೋ ರೋಡಲ್ಲಿ ಇದೆ. ಇವಾಗ ಒಳ್ಳೆ ಸುಧಾರಿಸಿದ ಊರದು. ಅಲ್ಲಿ ನಮ್ಮ ಶಿಷ್ಯ ಮಂಡಳಿ ತುಂಬಾ ಇದೆ, ಅವರು ನೆನೆಸ್ಕೋತಾರೆ ಇವಾಗ್ಲೂ ನನ್ನ. ಅಷ್ಟು ಮಾಡಿ ಕೊನೆಗೆ 2006ಕ್ಕೆ ನನಗೆ ರಿಟೈರ್ಮೆಂಟ್ ಆಯ್ತು. 2006 ರಿಟೈರ್ಮೆಂಟ್ ಆಯ್ತು ನನಗೆ. ಯಾವುದು ಆ ನಡುವೆ ಸರ್ವಿಸ್ ಮಾಡುವಾಗ ನನಗೆ ಅಕಾಡೆಮಿ ವತಿಯಿಂದ ರಂಗಗೀತೆ ಹಾಡೋದಕ್ಕೆ ಆಯ್ಕೆ ಮಾಡಿದ್ರು. ರಂಗಗೀತೆ ಪ್ರಾಕ್ಟೀಸ್ ಮಾಡಿ ಹಾಡಿದೆ. ಬಳ್ಳಾರಿಗೆ ಹೋದೆ, ಅಲ್ಲಿ ಫಸ್ಟ್ ಪ್ರೈಸ್ ಸಿಕ್ತು. ಆಮೇಲೆ ಅದು ನಮ್ಮನ್ನ ಮುಂಬೈಗೆ ಕಳಿಸಿದ್ರು ಸರ್, ಅಕಾಡೆಮಿಯವರೇ. ನಾನು, ಮನ್ಸೂರ್ ಸುಭದ್ರಮ್ಮ ಅಂತ ಒಬ್ರು, ಆಮೇಲೆ ಆರ್ ಪರಮಶಿವನ್ ಅನ್ನೋರು ಬೆಂಗಳೂರಿಂದ ಹೋದವರು, ಆಮೇಲೆ ಇನ್ನೂ ಒಟ್ಟು ಒಂದು 10 ಜನ ಹೋಗಿದ್ವಿ ಸರ್. ಅಲ್ಲಿ ನನಗೊಂದು ಅವಕಾಶ ಏನಾಯ್ತು ಅಂದ್ರೆ, ಏಣಿಗಿ ಬಾಳಪ್ಪ ಅವ್ರ ಜೊತೆ ಅದೇ ಸ್ಟೇಜ್ ಮೇಲೆ ಅವ್ರ ಜೊತೆ ಹಾಡೋದೊಂದು ಯೋಗ ಸಿಕ್ತು ನನಗೆ. ಅದು ನಿಜವಾಗಿ ನಾನು ಬಹಳ ಭಾಗ್ಯವಂತ ಅನ್ಕೋತೀನಿ. ಅಲ್ಲಿ ರಂಗಗೀತೆ ಹಾಡು ಬಂದೆ. ಇಲ್ಲಿ ಬಂದ್ಮೇಲೆ ನನಗೆ ನೌಕರಿ ರಿಟೈರ್ಮೆಂಟ್ ಆದ್ಮೇಲೆ ಸುಮ್ಮನೆ ಕೊಡೋಕೆ ಹೆಂಗ್ ಮನಸ್ಸಾಗುತ್ತೆ, ಟೈಮ್ ಪಾಸ್ ಆಗ್ಬೇಕಲ್ಲ. ನಮ್ಗೆ ಸಿಹಿ ಕೈ ಚಂದ್ರು ಅವರು ಅಲ್ಲಿ ಒಂದು ನಾವು ನಾಟಕ ಆಡಿದ್ವಿ ಹಾವೇರಿಯಲ್ಲಿ, ನಮ್ಮ ಸರ್ಕಾರಿ ನೌಕರರ ಕೂಟದಲ್ಲಿ. ಆ ನಾಟಕ ಬೆಂಗಳೂರಿಗೆ ಆಡಿದ್ವಿ ನಾವು, ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆ. ಅದನ್ನ ಇವರು ನೋಡ್ಬಿಟ್ಟು ಸಿಹಿ ಕೈ ಚಂದ್ರು ಸರ್ ನನಗೆ ಒಂದು ಸೀರಿಯಲ್ ಆಫರ್ ಮಾಡಿದ್ರು. ಏನು ಅಂದ್ರೆ ಸೂರ್ಯ ಶಿಕಾರಿ ಅನ್ನೋದೊಂದು ಸೀರಿಯಲ್. ಸೂರ್ಯ ಶಿಕಾರಿ ಅದು ಇನ್ನು ETV ಪ್ರಾರಂಭ ಆಗಿರಲಿಲ್ಲ. ಅದು ETV ಪ್ರಾರಂಭ ಆಗೋದಕ್ಕೆ ಕೆಲವು ಕಾರ್ಯಕ್ರಮಗಳ ಲಿಸ್ಟ್ ತಯಾರು ಮಾಡ್ತಾ ಇದ್ರು. ಅದರಲ್ಲಿ ಒಂದು ಸೀರಿಯಲ್ ಸರ್ ಇದು. ನಾನು 5 ದಿವಸ ನನಗೆ ಕ್ಯಾರೆಕ್ಟರ್ ಕೊಟ್ಟರು. 1 ವಾರ ಐತೆ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಇದ್ದೆ ನಾನು. ಇವರೇ ಕರೆಸಿದ್ರು ಚಂದ್ರು ಸರ್. ನಿಜವಾಗಿ ಕಿರುತೆರೆಗೆ ನನ್ನನ್ನ ಪರಿಚಯ ಮಾಡಿದವರೇ ಇವರು, ಸಿಹಿ ಕೈ ಚಂದ್ರು ಅವರು. ಹೌದಾ? ಬಹಳ ಒಳ್ಳೆ ಮನುಷ್ಯರು, ನನಗೆ ತುಂಬಾ ಮರ್ಯಾದೆ ಕೊಡ್ತಾರೆ, ಬಹಳ ಆತ್ಮೀಯರು, ಆಮೇಲೆ ಹೃದಯವಂತರು. ಒಂದೇ ತುಂಬಾ ಮಾತಿಲ್ಲ. ಹೌದು. ಆಮೇಲೆ ಅವ್ರಂದ್ರು, ಯಾಕೆ ಹಾವೇರಿಗೆ ಇರ್ತೀರಾ ನೀವು, ರಿಟೈರ್ಮೆಂಟ್ ಆಯ್ತಲ್ಲ, ಬನ್ನಿ ಬೆಂಗಳೂರಿಗೆ, ಯಾವ್ದಾದ್ರು ಇದ್ದೇ ಇರುತ್ತೆ. ಬಂದ್ಮೇಲೆ ಅವರು ಎಲ್ಲಾ ಸೀರಿಯಲ್ಲೂ ಮಾಡಿದೆ. ಪಾಪ ಪಾಂಡು, ಶಿಲ್ಲಿಲಲ್ಲಿ ಎಲ್ಲ ಸೀರಿಯಲ್, ಕಾಮಿಡಿ ಸೀರೀಸ್ ಮಾಡ್ತಿದ್ರು. ಎಲ್ಲದರಲ್ಲೂ ಒಂದು ಪಾತ್ರ ಕೊಡೋರು ನನಗೆ ಅಲ್ವಾ. ಆಮೇಲೆ ಬೇರೆ ಬೇರೆ ಡೈರೆಕ್ಟರ್ಸ್ ಪರಿಚಯ ಆಯ್ತು. ಸಾಧಾರಣ ಒಂದು ಇಲ್ಲಿವರೆಗೂ ಒಂದು 150-60 ಸೀರಿಯಲ್ ಮಾಡಿರ್ಬೇಕು ನಾನು. ಅದೊಂದು ಪಯಣ. 2008ರಿಂದ ಇಲ್ಲಿವರೆಗೂ. ಮೂಡಲ್ ಮನೆಯಲ್ಲಿ ಮಾಡಿದ್ದೀರಾ? ಅದು ನಾನು ಹಾವೇರಿ ಜಾಬ್ನಲ್ಲಿ ಇರುವಾಗಲೇ ಬಂತು. ಅಲ್ಲೇ ಹಾವೇ ಹತ್ರನೇ ಹೊಸರಿತ್ತಿ ಹಂದಿಗನೂರು ಗೊತ್ತು ನನಗೆ. ನಾನು ಬಂದಿದ್ದೆ ಅಲ್ಲಿ, ಹಂದಿಗನೂರು ವಾಡೆ ಆಡಿಷನ್ ಬಂದಿದ್ದೆ. ವಾಡೆಗೆ ಬಂದಿದ್ದೆ ನಾನು. ಅದ ವಾಡೆನೂರು, ಹಂದಿಗನೂರು, ಮಾಮಲೆ ದೇಸಾಯಿ. ಅಲ್ಲೇನಾಗ್ಬಿಡ್ತು ಸರ್, ಒಮ್ಮೆ ಜಾಬ್ ಅಲ್ಲಿ ಇರುವಾಗ ಮೇಡಮ್ ಕರೆದ್ರು. ಆ ಮೂಡಲ್ ಮನೇಲಿ ಏನು ಪಾತ್ರ ಮಾಡಿದ್ದೆ ತಾವು? ಇನ್ಸ್ಪೆಕ್ಟರ್. ವಾಹ್, ಒಳ್ಳೆ ಪರ್ಸನಾಲಿಟಿ ಇತ್ತು. ಒರಿಜಿನಲ್ ಮೀಸೆ ಇದ್ವು ಅವಾಗ. ಈಗಲೂ ಒರಿಜಿನಲ್ ಮೀಸೆ ಸರ್. ಅವಾಗ ಕಪ್ಪು ಬಣ್ಣ ಹಚ್ತಿರ್ಲಿಲ್ಲ. ಆ ಒರಿಜಿನಾಲಿಟಿ ಬಣ್ಣ ಹಚ್ತಿರ್ಲಿಲ್ಲ.
ಅವರು ವೈಶಾಲಿ ಮೇಡಮ್ ಅವ್ರನ್ನ ನೆನ್ಸ್ಕೋಬೇಕು ನಾವು. ವೈಶಾಲಿ ಅವರು ದಾಸರಳ್ಳಿ madam ಅವ್ರದ್ದೇ ಡೈರೆಕ್ಷನ್. ಮಾಡ್ರಿ ನಮ್ದ್ರಾಗ ಇನ್ಸ್ಪೆಕ್ಟರ್ ಮಾಡ್ರಿ ಹ್ಞೂನ್ರಿ. ಇನ್ಸ್ಪೆಕ್ಟರ್ ನಾ ಹೇಳಿದೆ, ಆದ್ರೆ ಮೇಡಮ್ಮು ವರ್ಕಿಂಗ್ ಡೇ ಮಾತ್ರ ನಂಗೆ ಶೂಟಿಂಗ್ ಬರೋಕ್ಕಾಗಲ್ಲ, ದಯಮಾಡಿ ಶನಿವಾರ ಆಯ್ತವಾರ ಇದ್ರೆ ಕರಿ, ಏನಾರು ಮಾಡೋಣ ತಗೊಳ್ರಿ ಮಾಡಿದ್ರಪ್ಪ. ಕಂಟಿನ್ಯೂ ಆತ ಕ್ಯಾರೆಕ್ಟರ್. ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಬರುತ್ತೆ ನೋಡಿ, ಪಲ್ಸ್ ನಮ್ಮ ಡಿಪಾರ್ಟ್ಮೆಂಟ್ ಡಿಸೆಂಬರ್ ಅವತ್ತು ಯಾರಿಗೂ ರಜೆ ಕೊಡಲ್ಲ ಡಿಪಾರ್ಟ್ಮೆಂಟ್ ಕೊಡಲ್ಲ. ಆಮೇಲೆ ಅದನ್ನ ಸಂಡೇನೇ ಇಟ್ಟಿರ್ತಾರೆ. ಓಕೆ, ಸಂಡೇ ಅದು ಏನಾಗ್ಬಿಡುತ್ತೆ ನಮಗೆ, ಒಂದು 2 ಸೀನ್ ಇದೆ ಮಾಡಿ ಹೋಗ್ರಿ ಏನು. ಅದೇ ಹೊಸರಿತ್ತಿ ಒಳಗೆ ಅಲ್ರಿ ಅವತ್ತು ನಮ್ಮ ಡ್ಯೂಟಿ ಅದ ರೀ ಅಂತ ನಾನು ಬಂದು ಮಾಡಿ ಹೋಗ್ರಿ ಲಗುನ. ಸರ್ ನಾನು ಡ್ರೆಸ್ ಹಾಕೊಂಡು ನಿಂತೀನಿ, PSI ಡ್ರೆಸ್ ಹಾಕೊಂಡು. ನಮ್ಮ ಸಾಹೇಬ್ರು ಜೀಪ್ ತೊಗೊಂಬಂದ್ಬಿಟ್ರು. ಓಹೋ, ಏನಪ್ಪಾ ಕುರಟ್ಟಿ ಇದನ್ನ ಮಾಡ್ತೀವೋ ಏನು ನಮ್ಮ ಕೆಲಸನೂ ಮಾಡ್ತೀವೋ ಅಂತ ಹಿಂಗಂದ್ರು. ನಮ್ಮ ಉತ್ತರ ಕರ್ನಾಟಕ ಹಂಗೆ ಅಲ್ಲ. ಹೌದು, ಏನಪ್ಪಾ ಇದ ಮಾಡ್ತೀರ ಬರೀ ಇದನ್ನ ಮಾಡ್ತೀವೋ ಏನು ನಮ್ಮ ಕೆಲಸನೂ ಅಷ್ಟು ಮಾಡ್ತೀವ? ಇಲ್ಲ ಸರ್ ಇದು ಅರ್ಜೆಂಟ್ ಅಂತ ಕರೆದ್ರು ಸರ್. ಹೋಗಿ 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 ಮಾಡು. ಅವ್ರು ನಿಜವಾಗಿ ಸರ್ ನೆನ್ಸ್ಕೋಬೇಕು ಆ ಆಫೀಸರ್ನ. ಟಿವಿ ಒಳಗ ಯಾಕಪ್ಪ ನೀನು ಟಿವಿಯಾಗ ಕಾಣುವಲ್ಲಿ, ಯಾಕೆ ಹೋಗೋದಿಲ್ಲ ನೀನು ಮಾಡೋದಿಲ್ಲನ? ಇಲ್ರಿ ಸರ್ ಮಾಡ್ತೀನಿ, ಹೋಗಿ ಹೋಗಿ ಮಾಡು, ನಮ್ಮ ಕೆಲಸನೂ ಮಾಡು ಅನ್ನೋರು. ನನಗೆ ನಿಜವಾಗಿ ನೆನ್ಸ್ಕೋಬೇಕಂದ್ರೆ ಸರ್ ಸಪೋರ್ಟ್ ಮಾಡ್ತಿದ್ರು. ನಿಜವಾಗಿ ಒಳ್ಳೆ ಸಪೋರ್ಟ್. ಅಂದ್ರೆ ಅದ್ರ ಸಿಗೋದು ಕಷ್ಟ. ನನಗೆ ಯಾರು ತೊಂದರೆನೇ ನಿಮ್ಮ ಅದೃಷ್ಟ ಅದು ನನ್ನ ಅದೃಷ್ಟ, ಅದು ನಿಮ್ಮ ಅದೃಷ್ಟ ನಿಜವಾಗಿ. ನಿಜವಾಗಿ. ಆಮೇಲೆ ನನಗೆ ಅಲ್ಲಿ ಇರುವಾಗ್ಲೇ 2002ರಲ್ಲಿ ಓಪನ್ ಹಾರ್ಟ್ ಸರ್ಜರಿ ಆಯಿತು ಸರ್ ಡಿಪಾರ್ಟ್ಮೆಂಟಲ್ಲಿ ಇರುವಾಗ. ಅವರು ನನಗೆ ಸಾಹೇಬರು ಡಿಪಾರ್ಟ್ಮೆಂಟಿಂದ ದುಡ್ಡು ತೆಗಿಸ್ಕೊಟ್ಟು ಇಲ್ಲಿ ಜಯದೇವದಲ್ಲಿ 2002 ಆಯಿತು. ಓಕೆ, ಅದು ಆದಮೇಲೆ ನಾನು ಸ್ವಲ್ಪ ಕೆಲಸ ಮಾಡೋಕ್ಕಾಗಲಿಲ್ಲ. ಅದು ಆಫೀಸ್ ಮೇಲೆ ಹತ್ತಿ ಹೋಗಬೇಕು. ನಾನೇನು ಮಾಡಿಬಿಟ್ಟಿದ್ದೆ, ಒಂದು ಇದನ್ನು ಬರೆದಿಟ್ಬಿಟ್ಟೆ, ವಾಲಂಟ್ರಿ ರೇಟ್ ಕೊಟ್ಬಿಡೆ ನನಗೆ. ಅವರು ನೋಡಿ ತಲೆಗಿಲಿ ಕೆಟ್ಟದ ನಿಂದು, ಈಗ ಸರ್ವಿಸ್ ಮುಗಿಯೋ ಟೈಮು ಏನಾರು ಪೇ ಸ್ಕೇಲ್ ಜಂಪ್ ಆಗ್ತಿರ್ತಾವು, ಹೋಗು ನೀ ಬಂದು ಸುಮ್ಮನೆ ಸಹಿ ಮಾಡಿ ಹೋಗು ಇಷ್ಟ ಹೇಳಿದ್ರು ಸರ್. ನಾನು ಮಾಡಿ ಹತ್ತಿ ಹೊಂಟಿದ್ದೆ, ಬಂದ್ಬಿಟ್ರು ಸಾಹೇಬ್ರು. ಯಾಕೆ ಬಂದಿಪ್ಪ ನೀನಿದೆ? ಸರ್ ಸಹಿ ಮಾಡ್ಬೇಕು, ಹೋಗು ಮನೆಗೆ ಹೋಗು. ನನ್ನ ಮನೆಗೆ ಸರ್ ಕ್ಲಾರ್ಕ್ನ ಕೈಯಲ್ಲಿ ದುಡ್ಡು ಸಂಬಳ ಕೊಟ್ಟು ಅಟೆಂಡೆನ್ಸ್ ಕೊಟ್ಟು ಕಳಿಸಿದ್ರು ಸರ್. ಅವ್ರನ್ನ ಇವತ್ತಿಗೂ ನೆನ್ಸ್ಕೋತೀನಿ ಆ ಸಾಹೇಬ್ರು. ಇಲ್ಲೇ ಬೆಂಗಳೂರಲ್ಲೇ ಇದ್ದಾರೆ. ಸೂಪರ್. MR ಬಿದ್ರಿ ಅಂತ ಹೇಳಿ, ಪುಣ್ಯಾತ್ಪುರ ಅವರು ಸರ್. ನಿಜವಾಗಿ ನನ್ನ ಲೈಫ್ನಲ್ಲಿ ಎಲ್ಲರೂ ನನಗೆ ಹೆಲ್ಪ್ ಮಾಡೋರು ಬಂದರು ಸರ್. ಅಲ್ವಾ, ಆ ಥರ ಸಪೋರ್ಟ್ ಸಿಗ್ತಾನೆ ಬಂತು. ಆಮೇಲೆ ಬೆಂಗಳೂರಿಗೆ ಬಂದ ಬದುಕು ಅನ್ನೋದೊಂದು ಸೀರಿಯಲ್ ಶುರು ಮಾಡಿದ್ರು. ಬದುಕು, ರವಿ ಕಿರಣ್ ಅವರು. ಭಾಳ ಚೆನ್ನಾಗಿ ಒಳ್ಳೆ ಸೀರಿಯಲ್. ಅದರಲ್ಲಿ 8 ವರ್ಷ ಮಾಡಿದೆ ಸರ್ ನಾನು ಒಬ್ಬ. ಹೌದು, ಮುಖ್ಯ ಪಾತ್ರ. ಅಷ್ಟು ಬಂತದು. ಒಳ್ಳೆ ಪಾತ್ರ. ಆವಾಗ ಜಾಸ್ತಿ ಚಾನಲ್ ಇರಲಿಲ್ಲ ಸರ್, ಇರಲಿಲ್ಲ. TV ಒಂದೇ, ಆಮೇಲೆ ದೂರದರ್ಶನ ಒಂದು. ಅದರಲ್ಲಿ ಅಂತರಾಳ ಅಂತ ಒಂದು ಮಾಡಿದ್ವಿ, ಅದನ್ನು 4 ವರ್ಷ ಮಾಡಿದೆ. ಹೌದು. ಪ್ರೀತಿ ಇಲ್ಲದ ಮೇಲೆ ಮಾಡಲಿಲ್ಲ. ಆ ಡೈರೆಕ್ಟರ್ ಕೈಯಲ್ಲಿ ನಿನ್ನೊಲುಮೆಯಿಂದಲೇ ಅಂತ ಒಂದು ಸೀರಿಯಲ್ ಬಂತು. ನಿನ್ನೊಲುಮೆಯಿಂದ. ಅದು ನಾನು ನೆನೆಸ್ಕೊಳ್ಳುವಂತ. ಓಕೆ, ಇವತ್ತಿಗೂ ಅಂತ ಪಾತ್ರ ನನಗೆ ಸಿಕ್ಕಿಲ್ಲ, ಅಂತ ಡೈರೆಕ್ಟರ್ ಸಿಕ್ಕಿಲ್ಲ. ವಿನು ಬಳಂಜ ಅಂತೇಳಿ ಅವ್ರ ಕೈಯಲ್ಲಿ ಕೆಲಸ ಮಾಡಿದವರು ಇವತ್ತು ಎಲ್ಲರೂ ಮೇಲಿದ್ದಾರೆ ಸರ್, ಎಲ್ಲರೂ ರೀಚ್ ಆಗಿದ್ದಾರೆ. ನಿಜವಾಗಿ ಬಹಳ ಒಳ್ಳೆ ಡೈರೆಕ್ಟರ್, ಒಳ್ಳೆ ಸೀರಿಯಲ್ ಸರ್ ಅದನ್ನ. ಮೂಡಲ್ ಮನೆ ಬಿಟ್ರೆ ನನಗೆ ಅಗದಿ ನೆನಪುಳಿಯುವಂಥ ಸೀರಿಯಲ್ ಅಂದರೆ ನಿನ್ನೊಲುಮೆಯಿಂದಲೇ. ಆಮೇಲೆ 2012ಕ್ಕೆ ಲಕ್ಷ್ಮೀ ಬಾರಮ್ಮ ಅಂತ ಒಂದು ಸೀರಿಯಲ್ ಕಮಿಟ್ ಆದೆ. ಯಾರು? ಪ್ರಕಾಶ್ ಸರ್, ಮಿಲನ ಪ್ರಕಾಶ್. ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಕಜಿನ್ ಬ್ರದರ್, ಅವರ ಕಜಿನ್ ಬ್ರದರ್. ಅವರು ಒಂದು ಕ್ಯಾರೆಕ್ಟರ್ ಕೊಟ್ಟರು ಸರ್ ಲಕ್ಷ್ಮೀ ಬಾರಮ್ಮದಲ್ಲಿ. ಒಳ್ಳೆ ಪಾತ್ರ. 7 ವರ್ಷ ಮಾಡಿದೆ ಸರ್ ನಾನು. 2019ವರೆಗೂ ಮಾಡಿದೆ. ಕೊನೆಗೆ ಯಾವಾಗಿದು ಕೊರೋನಾ ಬಂತು. ಕೊರೋನಾ ಬಂದಾಗ ನಮ್ಮ ಜೊತೆಗೆ ಪಾತ್ರ ಮಾಡೋರು 3 ಮಂದಿ ಕಲಾವಿದರು ಹೋಗ್ಬಿಟ್ರು ಸರ್. ಕೊನೆಗೆ ನನ್ನ ಮಗ ಏನಂದ, ಅಪ್ಪ ನೀನು ದಯವಿಟ್ಟು ಹೋಗ್ಬೇಡ, ಬಿಟ್ಬಿಡು ಸಾಕು, ಅದು ಭಾಳ ಇದಾಗ್ತದೆ. ಅಲ್ಲಿಗೆ ಸೀರಿಯಲ್ ಎಂಡ್ ಆಯಿತು. ಮುಂದೆ ನಾನು ಹೋಗಲೇ ಇಲ್ಲ ಯಾವುದಕ್ಕೂ. 2022ಕ್ಕೆ ಇನ್ನೊಂದು ಶ್ರೀರಸ್ತು ಶುಭಮಸ್ತು ಅನ್ನೋ ಸೀರಿಯಲ್ ಕಂಟಿನ್ಯೂ ಆಯಿತು. ಅದರಲ್ಲಿ ಸುಧಾರಾಣಿ ಮೇಡಮ್ ಅವರು ಇದ್ದಾರೆ. ಅದು ನಿನ್ನೆ ಅದು ಎಂಡ್ ಆಯಿತು ಸರ್. ಓಕೆ, ಕಾಯಿ ಹೊಡೆದ್ರು. ನಾನು ಕರೆದಿದ್ರು,
ಬರ್ರಿ ನೀವು ಅಂತ ಹೇಳಿ ಹೋದೆ. ಎಲ್ಲರೂ ಭಾಳ ಪ್ರೀತಿಯಿಂದ ಮಾತಾಡ್ತಿದ್ರು. ಆ ಸೀರಿಯಲ್ ಎಂಡ್ ಆಯಿತು. ಅವ್ರದ್ದೇ ನೆಕ್ಸ್ಟ್ ಇನ್ನೊಂದು ಸೀರಿಯಲ್ ಇದೆ. ಓಕೆ, ಅದಕ್ಕೋಸ್ಕರ ಅವರು ನೀನು ದಾಡಿ ಕಟ್ ಮಾಡ್ಬೇಡ ಅಂತ ಹೇಳಿ ಅದಕ್ಕೆ ಆ ಕಂಟಿನ್ಯೂಟಿ. ಇಲ್ಲಿ ನೀವು ಆ್ಯಕ್ಚುಲಿ ಗಡ್ಡದಲ್ಲಿ ಭಾಳ ಸೂಕ್ಷ್ಮ ಸೌಮ್ಯ ಕಾಣ್ತಿದ್ದೀರಾ. ನೀವು ಶೇವ್ ಮಾಡ್ಕೊಂಡ್ಬಿಟ್ರೆ ಕಣ್ಣಿಂದಾನೇ ನೀವು ಹೇಳೋದು ಬೇಡ ಅಲ್ಲ, ಅಂತ ವಿಲನ್ ಇದು ಲುಕ್ ಇದೆ ನಿಮ್ಮಲ್ಲಿ. ಮಾಡಿದೆ ಸರ್, ಮಾಡಿದ್ದೀರಾ ನೀವು. ಆಮೇಲೆ ನನಗೂ ನನ್ನ ಒಳ್ಳೆ ನಸೀಬ ಅಂತಂದ್ರೆ ಅಪ್ಪು ಸರ್ ಜೋಡಿ ನಟ ಸಾರ್ವಭೌಮ ಸಿನಿಮಾದಲ್ಲಿ ಅವರು ಜಡ್ಜ್ ಪಾತ್ರ ಕೊಟ್ರು. ಜಡ್ಜ್ ಪಾತ್ರ ಯಾರು ಪವನ್ ಒಡೆಯರ್ ಅಂತ. ಓಕೆ, ಅವರು ಪವನ್ ಒಡೆಯರ್ ಬಹಳ ಸುಮಾರು. ಹೌದು, ಅವರು ಒಂದು ಪಾತ್ರ ಇದೆ ಅಂಕಲ್. ಅಂದ್ರೆ ಅವ್ರು ಹೆಂಗ್ ಪರಿಚಯ ಅಂದ್ರೆ ಅವ್ರ ತಂದೆ ಅವ್ರದ್ದು ಒಂದು ನಾಟಕ ಕಂಪನಿ ಇತ್ತು ಸರ್. ಓಕೆ, ಅವರ ತಂದೆ ದೊಡ್ಡಪ್ಪ ಅವ್ರದ್ದು. ನಾನು ಹಾಗಾಗಿ ಪರಿಚಯ ಇತ್ತು. ಅವ್ರ ಮನೆಗೆ ಹೋಗಿದ್ದೆ. ಇದ್ರಲ್ಲಿ ಮಾಡಿ ಅಂದ್ರು, ಮಾಡ್ತೀನಿ ಸರ್ ಅಂದೆ. ಅಲ್ಲಿ ಶೂಟಿಂಗ್ ಕರೆದ್ರು, ಒಂದೇ ಸೀನ್ ಸರ್, ಅದು ಕೋರ್ಟ್ ಸೀನ್ ಮಾಡಿದೆ. ಬಹಳ ಅವಾಗ ಅಪ್ಪು ಸರ್ ಜೋಡಿ ಸರ್ ಫೋಟೋ ಕೊಡಿಸ್ರಿ ಸರ್ ಜೊತೆ ಅಂದೆ. ಬರ್ರಿ ಅವರು ಅಪ್ಪು ಸರ್ ಬನ್ನಿ ಸರ್ ಅವ್ರ ಜೊತೆ ನಿಂತ್ಕೊಂಡು ಫೋಟೋ ತಕ್ಕೊಂಡೆ. ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. 60ನೇ ಇಸ್ವಿಯಲ್ಲಿ ನಾನು ಕಂಪ್ನಿಲಿ ಇದ್ದೆ ಅಂತ ಹೇಳಿದ್ನಲ್ಲ. ಓಕೆ, ಆ ಕಂಪ್ನಿಲಿ ಇರುವಾಗ ರಾಜ್ಕುಮಾರ್ ಅವ್ರದ್ದು ಒಂದು ತಂಡ ಇತ್ತು ಸರ್, ಟೀಮ್. ಓಕೆ, ನಾಟಕ ಕಂಪನಿ. 3 ನಾಟಕ ಆಡ್ತಿದ್ರು. ಓಹೋ, ಬೇಡ್ರ ಕಣ್ಣಪ್ಪ, ಎಚ್.ಎಂ. ನಾಯಕ, ಸಾಹುಕಾರ ಅಂತ. ಸಾಹುಕಾರ. ಅದರಲ್ಲಿ ಯಾರ್ಯಾರು ಇದ್ರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು, ನರಸಿಂಹರಾಜ್ ಅವರು, ಬಾಲಕೃಷ್ಣ ಅವರು, ಈಶ್ವರಪ್ಪ ಅನ್ನೋರು, ಅಶ್ವಥ್ ಅವರು, ಪಾಪಮ್ಮ, ಎಂ.ಎನ್. ಲಕ್ಷ್ಮೀದೇವಿ, ಇಷ್ಟೆಲ್ಲ ಇದ್ರು ಸರ್. ಅದು ಏನಾಯ್ತು ಅಂದ್ರೆ ಅವ್ರು ಬಂದು ನಮ್ಮ ಥಿಯೇಟರ್ನ ಬಾಡಿಗೆ ಕೇಳಿದ್ರು. ನಮ್ಮ ಕಂಪ್ನಿ ಮಾಲೀಕರನ್ನ. ನಮ್ಮ ಕಲೆಕ್ಷನ್ ಡೌನ್ ಆಗಿತ್ತ. ಆಗಿನ ಕಾಲಕ್ಕೆ ಅಂದ್ರೆ 60ನೇ ಇಸ್ವಿನಲ್ಲಿ ಒಂದು ದಿನಕ್ಕೆ 100 ರೂಪಾಯಿ ಥಿಯೇಟರ್ ಬಾಡಿಗೆ. ಒಂದು ದಿನಕ್ಕೆ ಎಲ್ಲ ಸ್ಟೇಜು ಚೇರು ಅದೆಲ್ಲ ಫ್ರೀ. ಅವ್ರು ಬಂದು ಬರೀ ನಾಟಕ ಆಡೋದು, ಅವರು ತಮ್ಮ ಕಾಸ್ಟ್ಯೂಮ್ ಉಪಯೋಗ ಮಾಡೋದು. ಓಕೆ, ಅವರು 8 ದಿವಸ ಇದ್ರು ಸರ್ ನಮ್ಮ ಬಿಜಾಪುರದಲ್ಲಿ. ದಿನ ಅವ್ರ ಜೊತೆ ಹೋಗೋದು, ಅವ್ರನ್ನ ಕರ್ಕೊಂಡ್ಬರೋದು, ಅವ್ರಿಗೆ ಚಹಾ ತಿಂಡಿ ಕೊಡೋದು, ಇದೇ ಅಭ್ಯಾಸ ಆಗೋಯ್ತು. ನಾನು ಯಾರ ಜೊತೆ ಹೋಗಿದ್ನಲ್ಲ, ಸುಮತಿ ಅಂತ ನಟಿ, ಅವ್ರಿಗೆ ಇವರು ರಾಜ್ಕುಮಾರ್ ಅವರು ಬಹಳ ಪರಿಚಯ. ಆಗಿನ ಕಾಲದಲ್ಲಿ. ಆವಾಗಿಂದ ಅವರು ಒಂದು ದಿವಸ ಅವ್ರನ್ನ ಟೀ ಕರೆದ್ರು ಮನೆಗೆ. ಎಲ್ಲ ಇಡೀ ಟ್ರೂಪ್ ಬಂದಿತ್ತು, ಒಂದು 10-12 ಜನ ಕಲಾವಿದರು. ಅವಾಗ ಚೆನ್ನಾಗಿದ್ದಾನೆ ಹುಡುಗ, ಒಳ್ಳೆ ಚೂಟಿ ಆಗಿದ್ದಾನೆ, ಇವ್ ಹಾಡ್ತಾನೆ ಅಣ್ಣ, ಒಳ್ಳೆ ಹಾಡ್ತಾನೆ ಇವನು ಹುಡುಗ. ಆವಾಗಲೇ ನನ್ನ ಕಡೆಯಿಂದ ಒಂದು ಹಾಡು ಹಾಡ್ಸಿದ್ರು ಸರ್. ನಮ್ಮ ಟ್ರೂಪಿಗೆ ಬಂದ್ಬಿಡು ನೀನು ಜೊತೆಗೆ ಅಂದ್ರು ಸರ್. ಇವ್ರು ಬಿಡ್ಲಿಲ್ಲ. ಅಯ್ಯೋ ಅವನು ರಜೆಗೆ ಬಂದಿದ್ದಾನೆ, ಅವನು ಸ್ಕೂಲ್ ಹೋಗ್ತಾನೆ ಆ ಹುಡುಗ, ಅವ್ನು ಕಳ್ಸಲ್ಲ ಅಂತೇಳಿ ಮತ್ ಮನೆಗೆ ಹೊಳ್ಳಿ ಬಂದು ನಮ್ಮನ್ನ ಶಾಲೆಗೆ ಕಳ್ಸಿದ್ರು ಮೇಡಮ್ ಅವರು, ಸುಮತಿ ಅನ್ನೋರು. ಅದೊಂದು ನನಗೆ ಮರಿಲಾರದಂತ ಸರ್. ಸೂಪರ್. ಅದು ಏನಂದ್ರೆ ಅವ್ರು ಎಚ್.ಎಂ. ನಾಯಕ ನಾಟಕದಲ್ಲಿ ಒಂದು ಸೀನ್ ಇದೆ ಸರ್. ಈ ಕಡೆಯಲ್ಲಿ ಉಗ್ರ ನರಸಿಂಹ, ಕಡಲೆಕಾಳು ಗಣಪ ಅವೆಲ್ಲ ವಿಗ್ರಹ ಹಾಕಿ ಅದೊಂದು ಡೈಲಾಗ್ ಇದೆ. ಓಕೆ, ಆ ಡೈಲಾಗ್ ಕೇಳ್ಬಿಟ್ರೆ ಕಣ್ಣಾಗ ನೀರೇ ಬಂದ್ಬಿಡ್ತಾವ. ಆ ಥರ ಡಾಕ್ಟರ್ NB ಜಯಪ್ರಕಾಶ್ JP ಅವರು ಕಮೆಂಟ್ ಮಾಡಿದ್ದಾರೆ. ಗ್ರೇಟ್ ಸರ್, ಯು ಆರ್ ಟ್ಯಾಲೆಂಟೆಡ್ ಆರ್ಟಿಸ್ಟ್, ಗಾಡ್ ಬ್ಲೆಸ್ ಯು ಅಂತ ಬರೆದಿದ್ದಾರೆ. ತುಂಬಾ ತುಂಬಾ ಧನ್ಯವಾದಗಳು ಸರ್. ಜಯಪ್ರಕಾಶ್ ಅವ್ರು ಗೊತ್ತಾ ನಿಮಗೆ? ಜಯಪ್ರಕಾಶ್ ಅವರು ತುಂಬಾ ಅವರು ಸಾಕಷ್ಟು ಸಿನಿಮಾ ಮಾಡಿದ್ದಾರೆ ಸರ್. ಜಯಪ್ರಕಾಶ್ ಅವ್ರ ಹೆಸರು ಕೇಳಿದ್ದೀನಿ ಸರ್. ನಮಸ್ಕಾರ ಬುದ್ಧಿ, ನಮಸ್ಕಾರ ನಮಸ್ಕಾರ. ಅಯ್ಯೋ, ನಿಮ್ ಪರಿಚಯ ಇಲ್ದವ್ರು. ಅದು ಯಮನಾಮೂರ್ತಿ ಮನೆಗೆ ಬಂದಾಗ ನೀವು ಸಿಕ್ಕಿದ್ರಿ ನನಗೆ, ಬಹಳ ಖುಷಿ. ಸಿನಿಮಾದಲ್ಲಿ ಸರ್ ಒಳ್ಳೆ ಆರ್ಟಿಸ್ಟ್ ಸರ್. ಅವರು ಕೂಡ ಅವ್ರಿಗೂ ಕರೆದಿದ್ದೆ ನಾನು. ಸಮಯ ಕೊಡ್ತಾ ಇಲ್ಲ ಅವರು, ಏನ್ ಮಾಡ್ಲಿ, ಡೇಟ್ ಕೊಡ್ತಾ ಇಲ್ಲ. ಹೌದಾ? ನೀವು ಮಾತಾಡ್ಬೇಕಷ್ಟೇ ಈಗ. ಬರ್ರಿ ಪ್ರಕಾಶ್ ಅವ್ರು ಬಂದು ಹೋಗ್ರಿಪ್ಪ, ನನಗಂತೂ ಬಹಳ ಖುಷಿ ಆಯ್ತು ನೋಡ್ರಿ. ಬಹಳ ಧನ್ಯವಾದಗಳು ಸರ್ ನಿಮಗೆ. ಇದು ಒಂದು ಡೈಲಾಗ್ ಬಗ್ಗೆ ಹೇಳ್ತಿದ್ರಿ. ಅದು ಆ ಉಗ್ರ ನರಸಿಂಹ ನಿಂತ್ಕೊಂಡು ಮಾತಾಡ್ತಾರೆ. ನಿನ್ನ ಇದನ್ನ ಕಡೆ ನಿನ್ನ ಕೈ ಕಡಿಯುವಾಗ ಎಲ್ಲಿ ಹೋಗಿತ್ತು ನಿನ್ನ ಪೌರುಷಾವೆ. ಇದು ಸರ್ ನಿಜವಾಗಿ ಆ ಡ್ರೆಸ್ಸು ಮೊನ್ನೆ ಯಾವುದೋ ಸಿನಿಮಾದಲ್ಲಿ ಅದನ್ನ ರಿಪೀಟ್ ನೋಡಿದೆ ನಾನು.
ಅವ್ರ ಸಿನಿಮಾದಲ್ಲಿ ಯಾವುದು ಗೊತ್ತಾಗ್ಲಿಲ್ಲ ನನಗೆ. ಅದರಲ್ಲಿ ಅದೇ ಕಾಸ್ಟ್ಯೂಮ್ ಹಾಕೊಂಡು ಪಾತ್ರ ಮಾಡಿದ್ರು ಅವರು. ಓಕೆ. ಆಹಾ, ಅವ್ರು ನೋಡಿ ನಮಸ್ಕಾರ ಮಾಡಿಬಿಟ್ಟೆ ನಾನು ಅಲ್ಲೇ. ಓಕೆ ಓಕೆ. ಅಂತ ನಾಟಕದಲ್ಲಿ ಸೈಡ್ ವಿಂಗ್ಸ್ಗೆ ಹಾಗೆ ಅವರು ಅವಾಗ ನೋಡಿ ಸರ್, 10 ರೂಪಾಯಿ ಹೈಯೆಸ್ಟ್ ಟಿಕೆಟ್ ಅವಾಗ 60ರಲ್ಲಿ. ಆ ಟೈಮಲ್ಲಿ 10 ರೂಪಾಯಿ ಜನ ಏನ್ ಮಾಡೋರು, ಎಲ್ಲ ಫುಲ್ ಕುರ್ಚಿ ಎಲ್ಲ ಫುಲ್ ಆದ್ರೆ ನಾವು ರಂಗಪಾಟಿಗೆ ಬಂದು ಅವ್ರು ನೋಡ್ತೀವಪ್ಪ, ತಗೋ 10 ರೂಪಾಯಿ. ಅಲ್ಲಿ ಗೇಟ್ನಲ್ಲಿ 10 ರೂಪಾಯಿ ಕೊಟ್ಟು ಒಳಗೆ ಬಂದು ಅವ್ರಿಗೆ ನಮಸ್ಕಾರ ಮಾಡಿ ಹೋಗೋರು. ನಾನು ಅವ್ರ ಜೊತೆ 10 ದಿವಸ ಇದ್ದೆ. ನನಗೆ ಅವು ಒಂದು ಆಟೋಗ್ರಾಫು ಇಲ್ಲ, ನನಗೆ ಕ್ಯಾಮ್ರಾ ಇಲ್ಲ, ಏನಿಲ್ಲ. ಕೆಲಸದಲ್ಲಿ ನಿಮ್ ಗಮನ ಅಲ್ವಾ? ನಿಜವಾಗಿ ಕಾಯಕಬೇಕಲ್ಲ ಸರ್. ನಿಜವಾಗಿ ಅದೊಂದು ನಂದು ಸುವರ್ಣ ಯುಗ ಅಂತಾನೆ ಹೇಳ್ಬೋದು ಸರ್. ಸೀರಿಯಸ್ಲಿ ಕಂಪ್ನಿಯಲ್ಲಿ ಇರುವಾಗ, ಈಗ ನೀವು ಹೇಳಿದ್ರಿ ಈ ಸಿನಿಮಾ ಸೀರಿಯಲ್ಲು ಈ ಯಾವುದು ಸಂತೋಷ ಕೊಡಲ್ಲ ಸರ್ ಅಲ್ವಾ? ನಾಟಕ ಕಂಪ್ನಿ ಅದ್ರ ಮುಂದೆ ಯಾವ್ದು, ಅದರಲ್ಲಿ ರಿಯಾಕ್ಷನ್ ಅಲ್ಲೇ ಸಿಕ್ಬಿಡುತ್ತೆ, ಎದುರಿಗೇನೆ ಅಲ್ಲೇ ಸಿಕ್ಬಿಡುತ್ತೆ ಚಪ್ಪಾಳೆ. ಹೌದು, ಆವಾಗ ಸಾಕು, ನಮ್ಮ ಜನ್ಮ ಸಾರ್ಥಕ ಅನ್ಸುತ್ತೆ ನಿಜವಾಗಿ. ಅಂತದ್ದು ಬಹಳ. ಆಮೇಲೆ ಒಂದು 4 TV ನಾಟಕ ಮಾಡಿದ್ವಿ ಸರ್. ಓಕೆ. ಬೆಂಗಳೂರು ದೂರದರ್ಶನಕ್ಕೆ 92 ಇರಬೇಕದು. ಓಕೆ. ಶೋಕಾಂತಿಕ ಅಂತ ಒಂದು ನಾಟಕ ಸರ್. ಶೋಕಾಂತಿಕ ಅದು 4-5 ಎಪಿಸೋಡ್ ಬಂತು. ಅದಕ್ಕೆ ಧಾರವಾಡ ಆಕಾಶವಾಣಿಗೆ ಹೋಗಿ ಪ್ರಾಕ್ಟೀಸ್ ಕೊಡ್ತಿದ್ದೆ ಹಾವೇರಿಯಿಂದ. ಡೈಲಿ ಹೋಗಿ ಪ್ರಾಕ್ಟೀಸ್ ಮಾಡೋದು. ಒಂದು 8 ದಿವಸ ಪ್ರಾಕ್ಟೀಸ್ ಮಾಡಿದ್ವಿ. ಆಮೇಲೆ ಇಲ್ಲಿ TV ಸ್ಟೇಷನ್ಗೆ ಬಂದು ರೆಕಾರ್ಡಿಂಗು. ಆ ನಾಟಕ ತುಂಬಾ ಚೆನ್ನಾಗಿತ್ತು ಸರ್. ಅದು ಇವಾಗ ಕೇಳಿದ್ರೆ ಆ ಕೇಂದ್ರದಲ್ಲಿ ಅದು CD ಇಲ್ಲ, ಅವಾಗ VHS ಕ್ಯಾಸೆಟ್ ಸಿಗಲ್ಲ. ಅದು ಸಿಗ್ತಾ ಇಲ್ಲ. ಅದು ಆ ನಾಟಕದಲ್ಲಿ ಇನ್ವಾಲ್ವ್ಮೆಂಟು ಹೋಗ್ತಾ ಇತ್ತು ಮುಗಿತಿದ್ದಾಗೆ. ನಾನು ನಿಜವಾಗಿ ಅಳಕ್ ಶುರು ಮಾಡ್ಬಿಟ್ಟಿದ್ದೆ. ಅವ್ರು ಬಂದ್ರು ಸ್ಟೇಜು, ಇದು ಆ ಫ್ಲೋರ್ ಇಂಜಿನಿಯರ್ ಅವರು ಬಂದು, ದತ್ತಾತ್ರೇಯರೇ ಸಮಾಧಾನ ಮಾಡ್ಕೊಳ್ಳಿ ಅನ್ನೋರು. ನಾನು ಅಷ್ಟು ಇನ್ವಾಲ್ವ್ ಆಗಿಬಿಟ್ಟೆ. ಆ ಕ್ಯಾರೆಕ್ಟರ್ ಆ ಥರ ಇತ್ತು ಸರ್. ಆಮೇಲೆ ಇನ್ನೊಂದು ನನಗೆ ನೆನಪುಳಿಯುವಂಥದ್ದು ಏನು ಅಂದರೆ, ಅಗದಿ ನೆನೆಸ್ಕೊಳ್ಳುವಂಥದ್ದು ಅಂದರೆ, ಆಕಾಶವಾಣಿ ವತಿಯಿಂದ ನಂದದ ನೆನಪು ಅಂತೇಳಿ ಒಂದು ನಾಟಕ. ನಂದಗಡದ ನಂದ ನೆನಪು ಅಂದ್ರೆ ಏನು ಅಂದರೆ, ಸಂಗೊಳ್ಳಿ ರಾಯಣ್ಣನ ನೇಣಿಗೆ ಹಾಕಿ 125 ವರ್ಷ ಆಗಿತ್ತು ಅವಾಗ. ಸಂಗೊಳ್ಳಿ ರಾಯಣ್ಣ ಊರು ಅಲ್ಲಿ ನಂದಗಡ ಅಲ್ಲಿ. ಅವನನ್ನು ಸಮಾಧಿ ಮಾಡಿದ್ದು ಅಲ್ಲೇ, ಅವನ ನೇಣಿಗೆ ಹಾಕಿದ್ದು ಅಲ್ಲೇ. ಅದೇ ಊರಲ್ಲಿ ಸಂಗೊಳ್ಳಿ ರಾಯಣ್ಣ ಅನ್ನೋ ನಾಟಕ ನಾವು ಆಕಾಶವಾಣಿ ವತಿಯಿಂದ ಆಡೋದು. ನನಗೆ ರಾಯಣ್ಣನ ಪಾತ್ರನೇ ಸಿಕ್ತು. ಡೈಲಿ ಹಾವೇರಿಯಿಂದ ಧಾರವಾಡಕ್ಕೆ ಹೋಗೋದು, ಪ್ರಾಕ್ಟೀಸ್ ಮಾಡೋದು, ಬರೋದು. ಒಂದು 8 ದಿನ ಪ್ರಾಕ್ಟೀಸ್ ಮಾಡಿದ್ವಿ ಸರ್. 9ನೇ ದಿನ ಅದು ಅವತ್ತು ಜನವರಿ 26 ರಾತ್ರಿ ಆ ನಾಟಕ ಎಲ್ಲ ಆಕಾಶವಾಣಿ ಕೇಂದ್ರದಿಂದ ಮರುಪ್ರಸಾರ, ಅಂದ್ರೆ ನೇರ ಪ್ರಸಾರ, ಗಣರಾಜ್ಯೋತ್ಸವ ನೇರ ಪ್ರಸಾರ. ಅದು ಅಲ್ಲಿ ಪಾತ್ರ ಮಾಡುವಾಗ ನನಗೊಂದು ಮರೀಲಾರದಂಥದ್ದು ಏನು ಅಂದರೆ, ಆ ರಾಯಣ್ಣನ ವಂಶಸ್ಥರೇ ಬಂದು ನನಗೆ ಪೇಟ ಸುತ್ತಿದ್ರು ಸರ್. ನಾನು ಕತ್ತಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ನಿಂತೆ. ಅವರು ಬಂದರು, ಯಾರೋ ಅವರು 4ನೇ ತಲೆನೋ 5ನೇ ತಲೆನೋ ಆದ್ರೂ ಅದು ಅದೃಷ್ಟ. ಅವ್ರು ಹೇಳಿದ್ರು, ಈ ಸರ್ ಹೀಗೀಗೆ, ಅಯ್ಯೋ ಯಪ್ಪ ಯಾರು ಬೇಡ ಅಂತ. ಅವರು ಪೇಟ ಸುತ್ತಿದ್ರು. ಅವ್ರ ಮುಂದೆ ನಾಟಕ ಆಡಿದ್ವಿ ಸರ್. ಅದೊಂದು ಮರೀಲಾರ್ದಂಥದ್ದು. ನಮ್ಮ ಆಕಾಶವಾಣಿ ಡೈರೆಕ್ಟ್ರು ಅಳಿಸ್ಬಿಟ್ಟಪ್ಪ ನಮ್ಮನ್ನ, ಭಾಳ ಚಂದ ಮಾಡಿದ್ವಿ. ಇಂಥವು ಕೆಲವು ನಿಮ್ಮ ಇನ್ವಾಲ್ವ್ಮೆಂಟ್ ಆ ಥರ ಇದೆ. ಇಲ್ಲ ಸರ್, ಅದು ಹಂಗೆ ಮಾಡಿದರೆ ಆ ಪಾತ್ರಕ್ಕೆ ಬೆಲೆ ಇರುತ್ತೆ. ಜಸ್ಟಿಸ್ ಸುಮ್ಮನೆ ಇಲ್ಲಿಂದ ಮಾತಾಡೋದಲ್ಲ, ಒಳಗಿಂದ ಬರ್ಬೇಕು ಡೈಲಾಗು, ಅಂತರಾಳದಿಂದ. ನಿಜ ಸರ್. ನಿಮ್ಮ ಇಷ್ಟು ಇದ್ದ ವಯಸ್ಸಲ್ಲಿ ಕೂಡ ಆ ಲವಲವಿಕೆ ಇದೆಯಲ್ಲ, ಅದಕ್ಕೆ ರಹಸ್ಯ ಏನು ಸರ್? ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಯಾಕಂದ್ರೆ ಸರ್, ಲವಲವಿಕೆ ಅನ್ನೋಕೆ ಏನಿದೆ, ಆಸಕ್ತಿ ಮುಖ್ಯ. ಏನು ಅಂದರೆ, ಈಗ ಆ್ಯಕ್ಟ್ ಮಾಡಲಿಕ್ಕೆ ಆಸಕ್ತಿ ಬೇಕು. ಸುಮ್ಮನೆ ಅವರೊಂದು ಕೊಡ್ತಾರ ನಾವು ಹೋಗಿ ಮಾಡ್ತೀವಿ ಅಲ್ಲ, ಮಾಡಬೇಕು ಅಂತ ಇಚ್ಛೆಯಿಂದ ಮಾಡಬೇಕು. ಹೌದು. ಈಗ ನಾನು ಕ್ಯಾರೆಕ್ಟರ್ ಮಾಡ್ತೀನಿ, ಆ ಪಾತ್ರದಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಿದ್ರೆ ಆ ಪಾತ್ರಕ್ಕೂ ಬೆಲೆ ಇರುತ್ತೆ ಖಂಡಿತ. ಹಾಗಾಗಿ ಅದು ಒಂದು ಪಾತ್ರ ಮಾಡುವಾಗ. ಈಗ ಹಾಡೋದು, ಹೌದು, ನಾನು ಲವಲವಿಕೆಯಿಂದ ಯಾಕಿದ್ದೀರಿ, ಏನು ಕಾರಣ ಅಂತ ಕೇಳ್ತಿರಲ್ಲ, ಸಂಗೀತ ಕಾರಣ. ಅದಕ್ಕೆ
ನಾನು ಈ ಸಂಗೀತದಿಂದ ನಿಮ್ಮ ಮುಂದೆ ಇವತ್ತಿನವರೆಗೂ ಹೀಗೆ ಕೂತಿದ್ದೀನಿ ಅಂದರೆ ಆ ಸಂಗೀತ ಸರಸ್ವತಿನೇ ಕಾರಣ. ತಾಯಿ ಶಾರದೆ ಕೃಪೆ. ಎಸ್. 69ರಲ್ಲಿ ನಾನು ತಬಲಾ ಪರೀಕ್ಷೆ ಮುಗಿಸಿದೆ, ಸೀನಿಯರ್. ಸ್ಟೇಟ್ಗೆ 3ನೇ ರ್ಯಾಂಕು. ಆವಾಗ ನನಗೆ ಈ ನಾಕೋಡು ಫ್ಯಾಮಿಲಿ, ಪುರಂದರೆ ಅಂತೇಳಿ ಫ್ಯಾಮಿಲಿ ಎಲ್ಲರದ್ದು ಪರಿಚಯ ಆಯಿತು. ನನ್ನ ಮನೇಲಿ ಈಗೂ ಹಾರ್ಮೋನಿಯಂ ಇದೆ, ತಬಲಾ ಡಗ್ಗ ಇದೆ, ಕ್ಯಾಶೋ ಇದೆ. ಹಾಂ, ನನ್ನ ಮಗನೂ ಸ್ವಲ್ಪ ಸಂಗೀತ ಪ್ರಿಯ. ಅವನು ಕಿಶೋರ್ ಕುಮಾರ್ ಪ್ರಿಯ. ನೀವು ಮೊಹಮ್ಮದ್ ರಫಿ ಅವರು. ನಾನು ರಫಿ ಸಾಬ್. ರಫಿ ಅವರು ಅಂದ್ರೆ ಪ್ರಾಣ ನಿಮಗೆ. PB ಅವ್ರದ್ದು, SPB ಅವರು ನನ್ನ ದೇವರು ನಿಜವಾಗಿ. ಎಸ್. ಮತ್ತೆ SPB ಅವ್ರಿಗೂ ಸಹ ರಫಿ ಅಂದ್ರೆ ಪ್ರಾಣ. ಅಯ್ಯೋ, 20ನೇ ವಯಸ್ಸಿಂದ ಹಾಡ್ತಾ ಇದ್ದೀನಿ ಸರ್ ಅವ್ರ ಹಾಡು. 20ನೇ ವಯಸ್ಸಿಂದ? ಹೌದು. ತಮ್ಮ ವಯಸ್ಸು ತಿಳಿಯಬಹುದಾ? ತಮ್ಮ ವಯಸ್ಸು ತಿಳಿಯಬಹುದು? ವಯಸ್ಸು ನೋಡಿ ಸರ್, ನನಗೆ ಮೊನ್ನೆ ಜೂನ್ಗೆ 77 ಮುಗೀತು. ಮೊನ್ನೆ ಜೂನಿಗೆ 77? ಹೌದು. 78 ನಡೀತಾ ಇದೆ. ಕ್ಯಾ ಬಾತ್ ಹೈ ಸರ್. ಧನ್ಯವಾದಗಳು. ಇದಕ್ಕೆ ಒಂದು ಕ್ಲಾಪ್ ನಿಮಗೆ. ಇಲ್ಲ, ನನಗೂ ಒಂದು ಆಸೆ ಏನಂದರೆ, ನಿಮ್ಮ ವಯಸ್ಸಲ್ಲಿ ಕೂಡ ನಾನು ಇದೇ ರೀತಿ ಒಂದು ಆ್ಯಕ್ಟಿವ್ ಆಗಿ ಲವಲವಿಕವಾಗಿ ಇರಬೇಕು. ನಾನು ಸಂಗೀತದಲ್ಲಿದ್ದೀನಿ, ಸೊ ಹಾಗಾಗಿ ಅದು ಇರ್ತೇವೆ ಅಂತ ಅನ್ಕೋತೀನಿ. ನೀವು ಚಲೋ ಹಾಡ್ತೀರಂತ ಕೇಳಿದ್ದೀನಿ, ಆದ್ರೆ ನೀವೊಂದು ಹಾಡ್ಬೇಕು. ನನ್ನ ಕಡೆ ಹಾಡ್ಸಿದ್ರಿ, ನೀವು ಹಾಡ್ಬೇಕು. ಖಂಡಿತ ಅದೊಂದು ಕಾರ್ಯಕ್ರಮ ಮಾಡೋಣ. ಅದೊಂದು ಸೆಪರೇಟ್ ಕಾರ್ಯಕ್ರಮ ಮಾಡೋಣ. ಸಂಗೀತ ಮಾತ್ರ ಅದನ್ನ ನೀವು ಹಿಡ್ಕೊಂಡ್ರೆ ನೀವು ನನ್ನ ವಯಸ್ಸಿನಲ್ಲಿ ಹೀಗೆ ಇರ್ತೀರ. ಖಂಡಿತ ಅದು ಆ ಭರವಸೆ ನನಗೂ ಇದೆ. ಗ್ಯಾರಂಟಿ. ಸರ್, ನೀವು ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಮನೆಯಿಂದ ಹೇಗೆ ಪ್ರೋತ್ಸಾಹ? ಅಯ್ಯೋ, ಆ ಪ್ರೋತ್ಸಾಹ ಎಷ್ಟು ಹೇಳಿದ್ರು ಕಮ್ಮಿ ಸರ್. ನಾನು ನಾಟಕದಿಂದ ಪಾತ್ರ ಮುಗಿಸಿ 3:30ಗೆ ಮನೆಗೆ ಹೋಗ್ತಿದ್ದೆ. ಓಕೆ. ನನ್ನ ಪತ್ನಿ ಅವಾಗ ತುಂಬ ಗರ್ಭಿಣಿ. ಅಷ್ಟೊತ್ತಿನಲ್ಲಿ ಎದ್ದು ಉಪ್ಪಿಟ್ಟು ಮಾಡಿಕೊಡೋರು. ಉಪ್ಪಿಟ್ಟು ಮಾಡಿಕೊಡೋರು ನನಗೆ ನಿಜವಾಗಿ. ಮತ್ತು ಯಾವುದೇ ಆಮೇಲೆ ಅವಳು ಎದುರಿಗೆ ಕೂತ್ಕೊಂಡು ನಾಟಕ ನೋಡ್ತಿರುವಾಗ ನಾನು ಇಲ್ಲಿ ಡುಯೆಟ್ ಸಾಂಗ್ ಹಾಡ್ತಿದ್ದೆ ಹೀರೋಯಿನ್ ಜೊತೆ. ಎಲ್ಲರೂ ಅವ್ಕಿನ್ ಕೇಳ, ಅಲ್ವಾ ನಿನ್ನ ಗಂಡ ಅಲ್ಲಿ ಹುಡುಗಿ ಜೊತೆ ಪಾಠ ಮತ್ತು ನಿನಗೇನು ಅನ್ಸಂಗಿಲ್ಲ? ನನಗೇನು ಅನ್ಸಿದ್ರಿ ಅವ್ರು ಪಾಠ ಮಾಡ್ಲಿಕ್ಕೆ ಅಲ್ವಾ? ನನಗೆ ನಿಜವಾಗಿ ಬ್ಯಾಕ್ ಬೋನ್ ಅವರು ಗೋವಿಂದ ಅವ್ರ ವೈಫ್ ಹಂಗೆ ಹೇಳ್ತಾರಂತೆ. ಆದ್ರೆ ಅವ್ರು ಏನು ಮಾಡೋದಿಲ್ಲ, ಅದೇ ಪ್ರಾಬ್ಲಮ್ ಅಂತಾರೆ. ನಿಜವಾಗಿ ನಾನು ನನ್ನ ಈ ಸಾಧನೆ ಹಿಂದೆ ಅವ್ರದ್ದೇ ಇದೆ ಕೈ. ಡೆಫಿನೆಟ್ಲಿ. ಬಿಯಾಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದಸ್ ಅ ವುಮನ್. ಖಂಡಿತ. ದಟ್ ವುಮನ್ ಈಸ್ ಎ ವೈಫ್. ಹೌದು. ಯಾಕಂದ್ರೆ ನಾನು ಡೈಲಿ 1 ಗಂಟೆ ರೂಮಿನ ಬಾಗ್ಲ ಹಾಕಿ ಹಾರ್ಮೋನಿಯಂ ತಗೊಂಡು ಒದರ್ತಾ ಕೂಡ್ತೀನ, ಅವರು ಡಿಸ್ಟರ್ಬ್ ಮಾಡಲ್ಲ. 1 ಅವರ್ ಆದ್ಮೇಲೆ ಬಾಗಿಲು ತೆಗಿತೀನಿ. ಅವ್ರಿಗೆ ಡಿಸ್ಟರ್ಬ್ ಆದ್ರೆ ಒದರ್ತಾರೆ ಅಂತ ಹೇಳಿದಾರೆ. ನೀವು ರಿಯಾಜ್ ಮಾಡ್ತಿರ್ತೀರಿ. ಹೌದು, ನಮಗೆ ರಿಯಾಜ್ ಅದು. ಅವ್ರಿಗೆ ಹೋದ್ರೋದು ಏನ್ ಓದಿರ್ತೀರಿಪ್ಪ ಅಲ್ವಾ? ಹಂಗ ನೀರು ಅಂದಿದ್ದೆ ಆಯ್ತು ಅನ್ನೋದು ಅಷ್ಟೇ. ಏನು ಅದು ಇಲ್ಲಿ ಆ ಒಂದು ಎಕ್ಸರ್ಸೈಸ್ ಮಾಡ್ಯುಲೇಷನ್ ಸಿಗುತ್ತೆ. ಬೆಳಿಗ್ಗೆ ಎದ್ದು ಅದು ಮಾಡಬೇಕು. ಎಸ್. ಸೊ ನಮ್ಮ ಚಾನಲ್ ಮುಖಾಂತರ ಯಾರಿಗಾದರೂ ಸಾರಿ ಕೇಳಬೇಕಂದ್ರೆ ಯಾರು ಕೇಳಕ್ಕೆ ಇಷ್ಟಪಡ್ತೀರಾ? ಸಾರಿ ಅಂದರೆ ಈಗ ಇರೋರ್ಗೆ ಸಾರಿ ಹೇಳೋ ಯಾರೇ ಆಗಲಿ. ಒಂದು ಕರೆ ಬರ್ತಾ ಇದೆ, ಮಾತಾಡೋಣ. ಅವನು ಮುಂದುವರ್ಸೋಣ. ನಮಸ್ಕಾರ. ನಮಸ್ತೆ ಗೀತಾ ಅವರೇ, ಹೇಗಿದ್ದೀರಾ? ಎಸ್. ಮತ್ತೆ ನಮ್ಮೊಂದಿಗೆ ಇವತ್ತು ಹಿರಿಯ ಕಲಾವಿದರು ಮತ್ತು ಹಿರಿಯ ಗಾಯಕರು ಕೂಡ ಇದ್ದಾರೆ ನಮ್ಮೊಂದಿಗೆ. ದತ್ತಾತ್ರೇಯ ಇದ್ದಾರೆ, ಮಾತಾಡಿಮ್ಮ. ನಮಸ್ಕಾರಮ್ಮ. ನಮಸ್ಕಾರ. ತುಂಬಾ ಖುಷಿ ಆಯ್ತು ನಿಮ್ಮ ಒಂದು ಅನುಭವನ ಹಂಚ್ಕೊಳ್ತಾ ಇದ್ದೀನಿ, ಅಷ್ಟು ಕೇಳ್ತಾ ಇದ್ದೀನಿ ನೋಡ್ತಾ. ಹೇಳಿ. ಯಾಕಂದ್ರೆ ಎಷ್ಟು ದಿಗ್ಗಜರ ಜೊತೆಗೆ ನೀವು ಆ ಪಾತ್ರಗಳನ್ನ ಹಂಚ್ಕೊಂಡಿದ್ದೀರಾ, ಅವ್ರ ಒಡನಾಟ ಇತ್ತು ನಿಮಗೆ, ಖುಷಿ ಅನ್ಸುತ್ತೆ ಸರ್. ತುಂಬಾ ಧನ್ಯವಾದಗಳಮ್ಮ. ಮತ್ತೆ ನಿಮ್ಮ ಶ್ರೀಮತಿಯವ್ರ ಬಗ್ಗೆನೂ ಹೇಳಿದ್ರಿ, ಅವ್ರು ಎಷ್ಟು ಕೂಲ್ ಆಗಿ ತಗೊಂಡಿದ್ದಾರೆ. ಆಕ್ಟಿಂಗ್ ಅಂದ್ರೆ ಹೇಗಿರುತ್ತೆ ಅನ್ನೋದನ್ನ ನಿಜವಾಗ್ಲೂ ಅದನ್ನ ಅರ್ಥ ಮಾಡ್ಕೊಳ್ಬೇಕಲ್ವಾ? ಖಂಡಿತ. ನಮ್ಮ ಶ್ರೀಮತಿನೂ ಹಾಗೆ ಸರ್. ಅವರು ಏನು ಆ ಥರ ಏನೋ ತಿಳ್ಕೊಳ್ಳಲ್ಲ. ಬಹಳ ಸಹಜವಾಗಿ ಅವ್ರು ತಗೋತಾರೆ. ಬಿಕಾಸ್ ಇಟ್ಸ್ ಅನ್ ಆಕ್ಟಿಂಗ್. ಮತ್ತೆ ನಾವು ಸ್ಟೇಜ್ ಮೇಲೆ ಆದ್ರೆ ಆ ರೀತಿ ಇರಬೇಕಾಗುತ್ತೆ. ಹೌದು. ಮತ್ತೆ ಎಸ್, ಅದಕ್ಕೆ ನಮ್ಗೆ ಸಪೋರ್ಟ್ ಇದ್ರೆ ತಾನೇ ನಾವು ಮಾಡೋದು. ಖಂಡಿತ. ಹೌದು.
ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಸರ್. ತುಂಬಾ ತುಳು ವಿಚಾರ ಮಾಡಿದೀನಿ ಅಂತ ಅಂದ್ರೆ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್ ಅಮ್ಮ, ತುಂಬಾ ಥ್ಯಾಂಕ್ಸ್. ತುಳು ಚಿತ್ರದಲ್ಲಿ ತಮಗೆ ಭಾಷೆ ಬಗ್ಗೆ ಏನೋ ಪ್ರಾಬ್ಲಮ್ ಆಗಿಲ್ವಲ್ಲ? ಯಾಕಂದ್ರೆ ತಾವು ಅಲ್ಲಿ ಇದ್ರಿ ಅಲ್ವಾ? ಹೌದು, ಅಲ್ಲಿ ಇದ್ದಿದ್ದಕ್ಕೆ ನನಗೆ ಕೇವಲ ಒಂದು 6 ತಿಂಗಳಲ್ಲಿ ತುಳು ಫ್ಲೂಯೆಂಟ್ ಆಗಿ ಮಾತಾಡಕ್ ಶುರು ಮಾಡಿದೆ. ವಾ, ಹಾ, ಇಲ್ಲಿ ತುಳು ಬರ್ಕೊಂಡು ತುಳು ನಾಟಕ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದೆ ನಾನು, ಕಾರ್ಕಳ ತಾಲೂಕು ಮಟ್ಟದ. ಸೂಪರ್ ಸೂಪರ್ ಸೂಪರ್. ಅದು ಬಾಲಕೃಷ್ಣನ್ ಟೈಪ್ ಕ್ಯಾರೆಕ್ಟರ್ ಮಾಡಿ ಅದು ಫಸ್ಟ್ ಪ್ರೈಸ್ ತಗೊಂಡೆ ನಾನು. ವಾ ವಾ ವಾ. ಪ್ರೀತಿಗಾದಿ ಎಂದ ಬದುಕು ಅಂತ ಹೇಳಿ ಅದರಲ್ಲಿ ಒಂದು ಪಾತ್ರ. ಓಕೆ. ಇವತ್ತಿಗೂ ಮೂಡ್ಬಿದಿರೋ ನೆನೆಸ್ತಾರೆ ನನ್ನ. ಎಸ್, ಮಾತಾಡಿ ಗೀತಾರೆ. ಹೇಳಿ. ಸ್ವಲ್ಪ ಮಾತಾಡ್ತಿದ್ರಲ್ಲ, ಕೇಳ್ತಾ ಇದ್ದೆ. ಎಸ್, ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿತ್ತು ಸರ್ ನಿಮ್ಮ ಇಂಟರ್ವ್ಯೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮ್ಮ ಆರೋಗ್ಯ ಚೆನ್ನಾಗಿ ಹೀಗೆ ಹಾಗೆ ಚೆನ್ನಾಗಿರ್ಲಿ. ಖುಷಿ ಅನ್ಸುತ್ತೆ. ಭಗವಂತನ ಕೇಳೋದು ಅದು ಒಂದೇ ಅಮ್ಮನ. ಹೌದು, ನಿಮ್ಗೆ ಭಗವಂತ ಅದನ್ನ ಸಂಪೂರ್ಣ ಮಾಡ್ಕೊಡ್ಲಿ. ಎಷ್ಟಾದ್ರೂ ಉತ್ತರ ಕನ್ನಡದವರು ಯಾವ್ದು ಚಿಂತೆ ಮಾಡಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ, ಬಿಂದಾಸ್ ಆಗಿರ್ತಾರೆ, ಖುಷಿಯಾಗಿರ್ತಾರೆ. ಎಸ್ ಸರ್, ಎಸ್. ಅಲ್ವಾ ಸರ್? ನಾವು ಉತ್ತರ ಕನ್ನಡದವರು ಹಂಗೆ. ಎಸ್, ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಗೀತಾವ್ರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು. ಎಸ್, ಸೊ ಸಾರಿ ಕೇಳಬಾರ್ದು, ಯಾರಿಗೆ ಕೇಳ್ತೀರಾ? ಎಸ್, ಸಾರಿ. ಅದೇ ಈಗ ಇರೋರಿಗೆ, ನನ್ನ ಪತ್ನಿಗೇನೆ ಆವಾಗ ಸಮಯ ಕೊಡಲಿಲ್ಲ, ತುಂಬಾ ಉಪದ್ರ ಕೊಟ್ಟೆ. ಓಕೆ, ಆಯ್ತಾ? ಈ ಪ್ರತಿಯೊಂದಕ್ಕೂ ಎಲ್ಲ ತುಂಬಾ ಸಹಾಯ ಮಾಡಿದ್ದಾರೆ ಅವರು ಅಲ್ವಾ? ನಾನು ಅವ್ರಿಗೆ ಧರ್ಮ ಪತ್ನಿ ಹೆಸರು ಕಲಾವತಿ ಅಂತ ಹೇಳಿ. ಕಲಾವತಿಯವರಿಗೆ ಸಾರಿ ಅಂತ. ಕಲಾವತಿ, ಇವತ್ತು ನಿನ್ನಿಂದ ನಾನು ಈ ಮಟ್ಟಕ್ಕೆ ಸ್ಟುಡಿಯೋಕ್ಕೆ ಬಂದೀನಿ. ಎಸ್, ನನ್ನ ಯಶಸ್ಸಿನ ಹಿಂದೆ ನೀನು ಇದೆಯಾ, ಅದು ನನಗೆ ಬಹಳ ಹೆಮ್ಮೆ. ಸೊ ಅವ್ರಿಗೆ ನಾನು ಸಮಯ ಕೊಡೋಷ್ಟು ಕೊಟ್ಟಿಲ್ಲ. ಸಮಯ ಕೊಟ್ಟಿಲ್ಲ. ಓಕೆ ಓಕೆ, ಅದಾಗತ್ತೆ. ಯಾಕಂದ್ರೆ ಸಾಧನೆ ಆ ಥರ ಇರುತ್ತೆ. ಸೊ ಹೌದು ಸರ್. ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಯಾರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ಸ್ ಹೇಳೋದಾದರೆ ಅವರು ಈ ಇದರಲ್ಲಿ ಇಲ್ಲ ಸರ್, ಈಗ ಭೂಮಿ ಮೇಲೆ ಇಲ್ಲ. ಓಕೆ ಓಕೆ, ಯಾರು ಅವರು? ಅದೇ ಹೇಳಿದ್ನಲ್ಲ ನಾನು, ನನ್ನ ಗುರು ಬಸವರಾಜ್ ಅವರು. ಅವರು ನನ್ನನ್ನು ಹಾಡು ಬಿಟ್ಟು ಕ್ಯಾರೆಕ್ಟರ್ ಮಾಡೋಕೆ ಹಚ್ಚಲಿಲ್ಲ ಅಂದರೆ ಹೌದು, ನಾನು ಇನ್ನು ಹಾಡ್ಕೊಂಡೇ ಇರ್ತೀನಿ. ಖಂಡಿತ ಖಂಡಿತ. ಹಾಗಾಗಿ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ನಾನು. ಎಸ್, ಗುರುವಿಗೆ ಯಾವತ್ತೂ ಮರೆಯಬಾರ್ದು, ಯಾವತ್ತೂ ಮರೆಯಬಾರ್ದು. ಆಮೇಲೆ ಕಲ್ಪನಾ ಅವರು ನಮ್ಮ ಕಂಪ್ನಿಲಿ ಇದ್ರು ಅಂತ ಹೇಳಿದ್ನಲ್ಲ, ಓಕೆ. ಅವರು ಕಂಪ್ನಿಲಿರುವಾಗ ನಮ್ಗೆ 2 ಕಂಪ್ನಿ ಮಾಡಿದ್ರು. ನಮ್ಮ ಬಸವರಾಜ್ ಒಂದು ಬ್ರಾಂಚು, ಒಂದು ಹೆಡ್. ಬ್ರಾಂಚ್ ಕಂಪ್ನಿಯಲ್ಲಿ ನಾನು ಇದ್ದೆ, ಮೇನ್ ಕ್ಯಾರೆಕ್ಟರ್ ಮಾಡ್ತಿದ್ದೆ. ಓಕೆ. ಹೆಡ್ ಕಂಪ್ನಿಲಿ ಅವರು ಇದ್ರು. ಅವರು ಕಲ್ಪನಾ ಅವರು ಮನೆ ಮಗಳು ಅನ್ನೋ ನಾಟಕ, ಮನೆ ಮಗಳು, ಅದರಲ್ಲಿ ಸುಧೀರ್ ವಿಲನ್, ಅವರು ಮೇನ್ ಕ್ಯಾರೆಕ್ಟರ್. ಅವ್ರನ್ನ ನಾವು ಮೀಟ್ ಮಾಡಕ್ ಹೋದಾಗ, ಚೆನ್ನಾಗಿ ಹಾಡ್ತಾನಪ್ಪ ಇವನು, ನಮ್ ಟ್ರೂಪಿಗೆ ಬಂದ್ಬಿಡು, ಕರ್ಕೊಂಡ್ ಬಂದ್ಬಿಡು. ಅವ ನಮ್ಗ ಅಲ್ಲಿ ಬ್ರಾಂಚಿಗೆ ಬೇಕವ, ಡಿಮಾಂಡ್. ಹೀಗಾಗಿ ಪಾಪ ಕಲ್ಪನಾ ಮೇಡಮ್ ಅವ್ರನ್ನು ಮಾತಾಡ್ಸಿದೆ ನಾನು. ಓಕೆ. ನನಗೆ ಒಂದು ದುಃಖದ ಸಂಗತಿ ಅಂದ್ರೆ, ಇಲ್ಲಿ ಲೀಲಾವತಿ ಅಮ್ಮ ಇರುವಾಗ ನಾನು ಹೋಗಿ ಭೇಟಿ ಆಗೋದು ಆಗಲಿಲ್ಲ. ಹೋಗಿಲ್ಲ. ಅವ್ರ ಮನೆ ಹೋಗ್ಬೋದಾಗಿತ್ತು. ನನಗೂ ಸ್ವಲ್ಪ ಆರೋಗ್ಯ ಏರುಪೇರಿದೆ, ಈಗಲೂ ಇದೆ. ಏನು ಅಂದ್ರೆ, ಮನುಷ್ಯನಿಗೆ ಬರಬೇಕಾದ ಎಲ್ಲ ಕಾಯಿಲೆಗಳು ನನಗಿದೆ. ಏನು ಅಂದ್ರೆ, ಶುಗರ್ ಇದೆ, BP ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ. ಶುಗರ್ ಇದೆ ಅಂದ್ರೆ ನೀವು ಅಷ್ಟು ಸ್ವೀಟ್ ಆಗಿದ್ರೆ ಸ್ವೀಟ್ ಮಾತಾಡ್ತೀರಾ? ಇದನ್ನೆಲ್ಲ ಇದ್ರ ಚಿಂತೆ ಕಳಿಬೇಕು ಅಂದ್ರೆ ನನಗೆ ಹಾರ್ಮೋನಿಯಂ ಇದೆ, ಸಂಗೀತ ಬೇಕು. ಅದು ಇತ್ತಪ್ಪ ಅಂದ್ರೆ ಅದು ಯಾವುದು ನನಗೆ ನೆನಪಿಲ್ಲ. ನಮ್ಮ ಸಂಸ್ಥೆಗೆ, ನಮ್ಮ ಈ ಒಂದು ದೇಗುಲಕ್ಕೆ ತಾವು ಬರ್ತಾ ಇರ್ಬೇಕಂತ ನಾನು ಆಶಿಸ್ತೀನಿ. ಖಂಡಿತ ಬರ್ತೀನಿ. ಯಾಕಂದ್ರೆ ತಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ತಾವು ಬರ್ತಾ ಇರ್ಬೇಕು, ಖಂಡಿತ ಹಾಡ್ತಾ ಇರ್ಬೇಕು, ನಿಮ್ಮ ಸಂಗೀತದ ಒಂದು ಸೇವೆ ತಾವು ಸಲ್ಲಿಸ್ತಾ ಇರ್ಬೇಕು. ನೀವು ಯಾವಾಗ ಕರಿತೀರಾ ಅವತ್ತು. ಎಸ್ ಎಸ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಿಮ್ಮ ಹವ್ಯಾಸಗಳ ಬಗ್ಗೆ ತಿಳಿಸಿ ನಮ್ಮ ವೀಕ್ಷಕರಿಗೆ. ಹವ್ಯಾಸ ನನಗೆ ಏನು ಹವ್ಯಾಸ ಇಲ್ಲ ಸರ್. ನನಗೆ ಒಂದೇ ಒಂದು ಹವ್ಯಾಸ ಅಂದ್ರೆ ಹೇಳ, ಒಳ್ಳೆ ರೊಟ್ಟಿ ಊಟ. ಹವ್ಯಾಸ ಅಂದ್ರೆ ಅದೇ. ಇಲ್ಲಿ ನಿಮಗೆ ಸಿಗತ್ತದ ರೊಟ್ಟಿ? ಓಕೆ,
ಸಿಗ್ತದೆ. ನಮ್ಮ ಮನೆಯಲ್ಲಿ ಮಾಡ್ತಾರೆ ಮಾಡ್ತಾರೆ ಅಲ್ವಾ? ಎಣ್ಗಾಯಿ ಬದ್ನಿಕಾಯಿ ಪಲ್ಯ, ಆಹಾ ಆನಂದ. ಎಂತ ನೀವು ಗದಗಿನಾಗೆ ಪರಮಾನಂದ ಸರ್. ಊಟ ಮಾಡಿರ್ಬೇಕು ಅದು ಹೌದು. ಗುರಳ್ ಚಟ್ನಿ ಇದ್ರೆ ಅದು ಮತ್ತೆ ಶೇಂಗಾ ಚಟ್ನಿ, ಗುರಳ್ ಚಟ್ನಿ, ಗುರಳ್ ಚಟ್ನಿ, ಮತ್ತೆ ಇನ್ನೇನು ಪುಂಡಿ ಪಲ್ಯ, ಮತ್ತೆ ಇನ್ನೇನ್ ಬೇಕು? ಸ್ವರ್ಗ. ಇವತ್ತು ಪುಂಡಿ ಪಲ್ಯ ರೊಟ್ಟಿನ ತಿಂದು ಬಂದೀನಿ. ಹೌದಾ? ಓಕೆ. ಇಲ್ಲ, ಉತ್ತರ ಕರ್ನಾಟಕ ಊಟನೇ ಅದ್ಭುತ. ಅಲ್ಲಿ ಮಾತು, ಊಟ, ಅಲ್ಲಿ ಮನಸ್ಸು, ಅಲ್ಲಿ ಹೃದಯ, ಅವರು ನಾವು ಇರುವಂತ ನಾವು ನಮ್ಮ ತನ ಇದೆ. ಹವ್ಯಾಸ ಅಂದ್ರೆ ನನಗೆ ಹಾಡೋದು. ನನಗೆ ಎಲ್ಲಿ ಇಲ್ಲ, ಮೌದರ್ಫಿ ಹಾಡು ಬಹಳ ಚೆನ್ನಾಗಿ ಹಾಡ್ತೀರ ತಾವು. ಸುಖಕ್ಕೆ ಸಬ್ ಸಾಥಿ ತಾವು ನಾವು ತಮ್ಮ ಹಾಡು ಕೇಳಿದ್ದೀನಿ. ಒಂದು ಲೈನ್ ಪ್ಲೀಸ್ ದಯವಿಟ್ಟು ನಮ್ಮ ವೀಕ್ಷಕರು. ಸುಖಕ್ಕೆ ಸಬ್ ಸಾಥಿ ಒಂದು ಲೈನ್. ಎಸ್. सुख के सब साथी, दुख में न कोई। सुख के सब साथी, दुख में न कोई। मेरे राम तेरा एक साचा दूजा न कोई। ವಾಹ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆರಿ ನೈಸ್, ಅದ್ಭುತ. ಅದೆಷ್ಟು ಸತ್ಯ ಇದೆ ಆ ಹಾಡಲ್ಲಿ, ಸಾಹಿತ್ಯ ಎಷ್ಟು ಸತ್ಯ ಇದೆ, ಎಷ್ಟು ಅರ್ಥಗರ್ಭಿತ ಹಾಡು. ಅರ್ಥಗರ್ಭಿತ ಹಾಡು. ಸುಖಕ್ಕೆ ಮಾತ್ರ ಸಾಥಿ ಇರ್ತಾರೆ, ಬಟ್ ದುಃಖ ಬಂದರೆ ಯಾರೂ ಇಲ್ಲ. ಅದಕ್ಕೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಂಡಿರ್ಬೇಕು. ನಾವು ಚೆನ್ನಾಗಿರ್ಬೇಕು. ನಾವು ಚೆನ್ನಾಗಿಲ್ಲ ಅಂದರೆ ಯಾರು ಬರಲ್ಲ. ಅದೇ. ಎಸ್. ಸೊ ತಾವು ದಿಗ್ಗಜರ ಜೊತೆ ಆ್ಯಕ್ಟ್ ಮಾಡುವಾಗ, ಅವ್ರ ಜೊತೆ ಒಂದು ಯಾವುದೋ ಒಂದು ಪಾತ್ರ ಮಾಡುವಾಗ ಒಂದು ಮುಖ್ಯ ಪಾತ್ರನೇ ಕೊಡ್ತಿದ್ರು ನಿಮಗೆ. ಸೊ ಅವಾಗ ನಿಮಗೆ ಭಯ ಆಗಿಲ್ವಾ? ಅಯ್ಯೋ, ಭಯ ಆಗಿ ಕೆಲವೊಂದ್ಸಲ ಮಾತು ಮರೆತು ನಿಂತು ಬಿಡ್ತಿದ್ದೆ. ಆ ಅನುಭವ ಆಗಿದೆ. ಓಕೆ. ಅವರು ಯಾಕೋ ನಿಂತ್ಬಿಟ್ಟು ಅಲ್ಲೇ ಅಲ್ಲಿ ಚೂಟೋರು. ಎಸ್. ಮಾತಾಡೋ, ನನಗೆ ಹೆದರಿಕೆ ಬಂದ್ಬಿಡೋದು. ಯಾಕಂದ್ರೆ ದೊಡ್ಡ ನಟರು. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ನಾನು ಫಸ್ಟ್ ಮೂವಿಲಿ ಆ್ಯಕ್ಟ್ ಮಾಡಿದಾಗ ಅರ್ಜುನ ಚಿತ್ರದಲ್ಲಿ ದೇವರಾಜ್ ಅವ್ರ ಜೊತೆ ನಂದು ರೋಲು. ಸೀನಿಯರ್ ಆಕ್ಟರ್ ಅವರು ದೇವರಾಜ್ ಅವರು. ಅವ್ರ ಮುಂದೆ ಅವ್ರ ಕಣ್ಣು ನೋಡಿ ಭಯ ಆಗೋದು ನನಗೆ. ನಾನು ಇನ್ಸ್ಪೆಕ್ಟರ್, ನಾನು ಕಮಿಷನರು, ಅವ್ರು ಪೊಲೀಸ್ ಇನ್ಸ್ಪೆಕ್ಟರ್. ಆದ್ರೂ ಸಹ ಕ್ಯಾರೆಕ್ಟರ್ ಏನೇ ಇರ್ಬೋದು, ಸೀನಿಯರ್ ಆಕ್ಟರ್, ಭಯ ಹಿಂಗೆ ಬರೋದು. ಒಂದು ಸೀನ್ ಬರೋದು, ಸ್ವಲ್ಪ ಇದಾಗೋದು, ಮತ್ತೆ ಕಟ್ ಆಗೋದು. ಆದರೂ ಅವರು ಸಹ ಪರವಾಗಿಲ್ಲ, ಇನ್ನೊಂದು ಕಟ್ತೇವೆ, ಇನ್ನೊಂದು ರೇಟಿಗೆ ತೊಗೊಂಡು ಸಪೋರ್ಟ್ ಮಾಡೋರು. ಎಸ್. ಇವತ್ತು ನೆನಪು ಬರ್ತದೆ ನಿಜವಾಗಿ. ಎಸ್. ಅವರ ಜೊತೆಯಲ್ಲಿ ನಾನು ಇದು ಒಂದು ಮಾಡಿದೆ ಸರ್. ಯಾವುದು? ದರ್ಶನ್ ಅವ್ರ ಜೊತೆ ತಾರಕ್ ಅಂತ ಒಂದು ಸಿನಿಮಾ. ತಾರಕ್. ಅದರಲ್ಲಿ ನಮ್ಮ ಪ್ರಕಾಶ್ ಸರ್ ಒಂದು ಪಾತ್ರ ಕೊಟ್ಟರು. ಓಕೆ. ಅದು 3 ದಿವಸ ಹೋಗಿದ್ದೆ ಶೂಟಿಂಗ್ಗೆ. ಒಂದು ಅರ್ಚಕನ್ ಪಾತ್ರ ಭಾಳ ಚೆನ್ನಾಗಿತ್ತು. ಓಕೆ. ಒಳ್ಳೆ ಅನುಭವ. ದೇವರಾಜ್ ಸರ್ ಜೊತೆ ಆಕ್ಟ್ ಮಾಡಿದೆ ನಾನು. ವೆರಿ ಗುಡ್. ಭಾಳ ಒಳ್ಳೆ ವ್ಯಕ್ತಿ. ಭಾಳ ಒಳ್ಳೆ ವ್ಯಕ್ತಿ. ವೆರಿ ನೈಸ್. ಸೊ ನಿಮಗೆ ಯಾವತ್ತಿಗೂ ಮರೆಯಲಾದ ಒಂದು ಮಧುರ ಕ್ಷಣ ಯಾವುದು ಸರ್? ಆ ಮಧುರ ಕ್ಷಣ ಅಂತಂದರೆ ಹೇಳಿದ್ನಲ್ಲ ಸರ್, ನಿನ್ನೊಲುಮೆಯಿಂದಲೇ ಅಂತ ಒಂದು ಸೀರಿಯಲ್ ಮಾಡಿದೆ. ಆ ಸೀರಿಯಲಲ್ಲಿ ಪಾತ್ರ ಮಾಡಿದ್ದು, ಅದರಲ್ಲಿ ಒಳ್ಳೆ ಪಾತ್ರ. ಒಂದು ಯಾವುದೋ ಸೀನು ತುಂಬ ಚೆನ್ನಾಗಿ ಬಂದ್ಬಿಡ್ತು. ಆ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ರಿ ದತ್ತಾತ್ರೇಯರೇ ಅಂತ. ತಿರುಗಿ ಅಂಥ ಸೀರಿಯಲ್ ಸಿಗಲಿಲ್ಲ, ಅಂಥ ಡೈರೆಕ್ಟ್ರು ಸಿಗಲಿಲ್ಲ. ಓಹೋ, ಇಲ್ಲ ಬಿಡಿ. ಸೂಪರ್. ಈಗಿನ ಆ ಥರದ ಕತೆಗೇ ಬರಲ್ಲ ಈಗ. ಖಂಡಿತ ಸರ್. ಯುವ ಪೀಳಿಗೆಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಿ? ಏನು ಅಂದರೆ, ಹಳೆಯ ಸಿನಿಮಾಗಳನ್ನು, ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರ್ಬೋದು, ಕಲ್ಯಾಣ್ ಕುಮಾರ್ ಅವರು ಮಾಡಿರ್ಬೋದು, ಹಳೆಯ ದಿಗ್ಗಜ ನಟರ ಸಿನಿಮಾಗಳನ್ನು ನೋಡಬೇಕು. ಎಸ್. ನೋಡಿ ಅವರು ಮುಖಭಾವ, ಕಣ್ಣು ಹೇಗಿದು ಮಾಡ್ತಾರೆ, ಎಸ್, ಆ್ಯಕ್ಟಿಂಗ್, ಧ್ವನಿ ಎಲ್ಲಿ ಎತ್ತರಿಸ್ತಾರೆ, ಎಸ್, ಅದನ್ನು ಒಂದು ಅಭ್ಯಾಸ ಮಾಡ್ಕೋಬೇಕು. ಯಾಕಂದರೆ ಕೆಲವರು ಈಗ ಏನು ಕೆಲವು ಕಡೆ ಈ ಇನ್ಸ್ಟಿಟ್ಯೂಟ್ಗಳಾಗ್ಬಿಟ್ಟು ಆ್ಯಕ್ಟಿಂಗ್ ತರಬೇತಿ ಕೊಡೋವು ಆಗಿದೆ. ಅಲ್ಲಿಂದ ತರಬೇತಿ ತಗೋತಾರೆ, ಇಲ್ಲಿ ಬರ್ತಾರೆ. ಕೆಲವು ಯಾರ್ದೋ ಒಂದು ಇನ್ಫ್ಲುಯೆನ್ಸಿಂದ ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ್ಯಕ್ಟಿಂಗು ನಮ್ಮಲ್ಲೇ ಒಳಗಡೆ ಇದೆ.
ಅದು ಆ್ಯಕ್ಟಿಂಗ್ ತರಬೇತಿಯಿಂದ ಸಿಗುವಂಥದ್ದಲ್ಲ. ಅಲ್ಲ ಏನಂತೀರ? ಆಕ್ಟಿಂಗ್ ಅಲ್ವೇ ಅಲ್ಲ, ಸಹಜತೆ ಇರಬೇಕು. ಸಹಜತೆ ಇರಬೇಕು, ನ್ಯಾಚುರಲ್. ಈ ವಿಷಯ ನಮ್ಮ ಇವರು ರಾಜ್ಕುಮಾರ್ ಸರ್ ಅವರು ತುಂಬಾ ತಮ್ಮ ಎಲ್ಲ ಅಳವಡಿಸ್ಕೊಂಡ್ಬಿಟ್ಟಿದ್ರು. ಹೌದೌದೌದು, ಅವ್ರು ಮಾಡೋದು ಆಕ್ಟಿಂಗ್ ಅನಿಸೋದೇ ಇಲ್ಲ ಯಾವುದು. ನ್ಯಾಚುರಲ್, ಭಾಳ ನ್ಯಾಚುರಲ್ ಇತ್ತು. ಆ ಒಂದು ಇದರಲ್ಲಿ ಹೇಳಿದ್ನಲ್ಲ ಎಚ್ ಎಂ ನಾಯಕ ಅನ್ನೋದಿರಲಿ, ಅದರಲ್ಲಿ ಎಚ್ ಎಂ ನಾಯಕನ ಪಾತ್ರ ಅವರೇ. ಅದರಲ್ಲಿ ಇವರು ನಮ್ಮ GVR ಅವರು ಚಾಂದ್ ಖಾನ್ ಅಂತ ಒಂದು ಪಾತ್ರ ಸರ್. ಅದು ಚಾಂದ್ ಖಾನ್ ಅಂತ ಆ ಜೈಲಿಗೆ ಹಾಕಿರ್ತಾರೆ, ಅವ್ರಿಗೆ ನೀರಡಿಕೆ ಆಗಿರುತ್ತೆ. ಅವನು ನೀರು ಕೊಡು ಅಂತಂದ್ರೆ ಅವ್ರಿಗೆ ಎದುರಿಗೆ ತಂದು ನೀರು ಸುರಿತಾನೆ, ಅವನು ಕೊಡಲ್ಲ ಅವ್ರಿಗೆ ನೀರು. ಅದನ್ನ ಅವ್ರ ಮೈ ತುಂಬೆಲ್ಲ ಸಪ್ಪಳಿ ಹಾಕಿರ್ತಾರೆ. ಅವ್ರು ಒಂದು ನೆಲಕ್ಕೆ ಬಡ್ದು ಆಕ್ಷನ್ ಮಾಡ್ತಾರೆ ಸರ್. ಆಹಾ ಪುಣ್ಯಾತ್ಮ, ಒಳ್ಳೆ ನಟರು, ಒಳ್ಳೆ ರೈಟರ್ ಅವರು GVR ಸರ್. ಅಬ್ಬಾಬಾ, ಅಂಥ ಅಭಿನಯ ಈಗ ನೋಡೋಕೆ ಸಿಗಲ್ಲ ಸರ್. ಸಿಗಲ್ಲ ಇಲ್ಲ, ಸಾಧ್ಯವೇ ಇಲ್ಲ. ಅವರು ನಮ್ಮ ಅಶ್ವಥ್ ಅವರು ಶಾಂತಾರಾಮ್, ಅಬ್ಬಾ ಅವರೆಲ್ಲ ಅದ್ಭುತ. ಹೌದು. ದೋ ಅಂಕೆ ಬಾರಾತ್ ಇನ್ನೂ ಇವತ್ತಿಗೂ ಅಯ್ಯೋಪ್ಪ, ಮಾಲಿಕ್ ತೇರೆ ಬಂದೆ ಹಮ್. ರಾಜ್ಕಮಲ್ ಆರ್ಟ್ಸ್. ಮತ್ತೆ ಹಳೆ ಚಿತ್ರಗಳಲ್ಲಿ ಒಂದು ಮೆಸೇಜ್ ಸಿಗುತ್ತೆ ನಮಗೆ. ಹೌದು, ಖಂಡಿತ ಕಲೀಲಿಕ್ಕೆ ಸಿಗುತ್ತೆ. ಹೌದು. ಎಸ್, ಇವತ್ತು ನಾವು ಬ್ರದರ್ಸ್ ಎಲ್ಲ ಜೊತೆಗೆ ಹೇಗಿರ್ಬೇಕು, ಅದು ರಾಜ್ಕುಮಾರ್ ಚಿತ್ರದಿಂದ ನಮಗೆ. ಅಲ್ರಿ, ಚಂದವಳ್ಳಿ ತೋಟ, ಮುರಿಯದ ಮನೆ, ಎಂತೆಂಥ ಸಿನಿಮಾಗಳು ಅಲ್ವಾ. ಅಪ್ಪ, ನಾನು ಡೈಲಿ ಅವ್ರದ್ದೊಂದು ಹಳೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ, ಒಂದು ಸಿನಿಮಾ ನೋಡ್ಲೇಬೇಕು. ಎಸ್, 200 ಚಿತ್ರ, ಅದು ಸಾರ್ಥಕತೆ ಚಿತ್ರ. ಭಾಗ್ಯದ ಬಾಗಿಲು ಸರ್, ಅವ್ರದ್ದು 100ನೇ ಚಿತ್ರ. ನಿನ್ನೆ ನೋಡ್ರಿ ಅದು. ಹೌದಾ? ಭಾಗ್ಯದ ಬಾಗಿಲು 100ನೇ ಚಿತ್ರ. ಅಲ್ಲ, ಅವರ ಟೈಮಲ್ಲಿ ನಾವು ಇದ್ದೀವಲ್ಲ, ನಾವೇ ಪುಣ್ಯವಂತರು. ಏನಂತೀರಾ? ಯಾಕಂದ್ರೆ ಅದು ನಿಜ. ಸ್ಕೂಲಿಂದ ಡೈರೆಕ್ಟ್ ಥಿಯೇಟರ್ಗೆ ಹೋಗ್ತಿದ್ವಿ ಸಿನಿಮಾ ನೋಡಕ್ಕೆ. ಹೌದು, ರಾಜ್ಕುಮಾರ್ ಸಿನಿಮಾ ನೋಡಕ್ಕೆ. ಹೌದು, ಸ್ಕೂಲ್ ಬಂಕ್ ಮಾಡಿ ಹೋಗ್ತಿದ್ವಿ ನಾವು. ಬಂಕ್ ಮಾಡ್ತಿದ್ವಿ. ಕಿತ್ತೂರು ಚೆನ್ನಮ್ಮ. ಅಲ್ಲ, ಆ ಟೈಮಲ್ಲಿ ಸ್ಟಾರ್ ಕಟ್ಟೋರು ಗೊತ್ತಲ್ಲ. ಈಗಿನ ಜನರಿಗೆ ಸ್ಟಾರ್ ಕಟ್ಟೋದು ಅಂದ್ರೆ ಗೊತ್ತಿಲ್ಲ. ಎಲ್ಲಿದ್ರಿ? ಬಹಳ ಅದಕ್ಕೆ ಈಗಿನ ಯುವ ಪೀಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು, ಕಲ್ಯಾಣ್ ಕುಮಾರ್ ಅವ್ರದ್ದು, ಉದಯ್ ಕುಮಾರ್ ಅವ್ರದ್ದು ಅವ್ರ ಸಿನಿಮಾ ನೋಡಿ ಅವರ ಆ್ಯಕ್ಷನ್ಗಳನ್ನ ನೀವು ಮನನ ಮಾಡ್ಕೊಳ್ಳಿ. ಅಂದ್ರೆ ಕಾಪಿ ಟು ಕಾಪಿ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆ ಥರ ಅಂದರೆ ಆ ರೀತಿ ಸ್ಫೂರ್ತಿಯಾಗಿ ತಗೋಬೇಕಂತ, ಭಕ್ತಿಯಿಂದ ಮಾಡ್ತಿದ್ರು, ಇನ್ಸ್ಪಿರೇಷನ್ ತಗೋಬೇಕು. ಉದಯ್ ಕುಮಾರ್ ಅವರು ಸಹಿತ ನಮ್ಮ ಕಂಪ್ನಿಗೆ ಬಂದಿದ್ರು. ಹೌದಾ? ಓಹೋ. ಅವ್ರ ಜೊತೆಗೂ ಒಂದು 2 ದಿವಸ ಇದ್ದೆ ನಾನು, 2 ದಿನ. ಎಲ್ಲ ದಿಗ್ಗಜ ಜೊತೆ ಒಂದು ಅನುಭವ. ಕಲ್ಯಾಣ್ ಕುಮಾರ್ ಅವ್ರ ಜೋಡಿ 8 ದಿವಸ ಇದ್ದೆ. ಹಾವೇರಿ ನಮ್ಮ ಚಿಂದೋಡಿ ಲೀಲಮ್ ಅವ್ರ ಕಂಪ್ನಿಗೆ ಬಂದಿದ್ರು ಅವರು. ಅವ್ರ ಗಂಡ ಹೆಂಡತಿ ಇಬ್ರು, ರೇವತಿ ಕಲ್ಯಾಣ್ ಅವರು, ಅವ್ರಿಬ್ರು ಬಂದಿದ್ರು. ಬಹಳ ಅದ್ಭುತವಾದ ಚಿತ್ರ. ನಮ್ಮ ಗದಗದ ಒಂದು ಚಿತ್ರ ಮಾಡಿದ್ದಾರೆ, ಗಾನಯೋಗಿ ಪಂಚಶ್ರೀ, ಸಂಗೀತ ಸಾಗರ ಗಾನಯೋಗಿ ಪಂಚಶ್ರೀ ಚಿಂದೋಡಿ ಅವರು. ಯಾರವರು? ಚಿಂದೋಡಿ ಅವರು ಪ್ರೊಡ್ಯೂಸ್ ಮಾಡಿದ್ದು. ಚಿಂದೋಡಿ ಇವರು ಲೀಲಮ್ಮ ಪ್ರೊಡ್ಯೂಸ್ ಮಾಡಿದ್ದು. ಬಂಗಾರೇಶ್ ಡೈರೆಕ್ಟರ್. ಹೌದು, ಅವರು ಇಲ್ಲೇ ಬೆಂಗಳೂರಲ್ಲೇ ಇದ್ದಾರೆ. ಹೌದಾ? ಬಹಳ ಒಳ್ಳೆ ಸಿನಿಮಾ ಅಲ್ವಾ? ಯಾಕಂದ್ರೆ ಅವ್ರ ಕಂಪ್ನಿ ಅದ್ಭುತ ಚಿತ್ರ. ಲೀಲಮ್ಮ ಅವ್ರ ಕಂಪ್ನಿಲೂ ಇದ್ದೆ 3 ವರ್ಷ. ಚಿಂದೋಡಿ ಬಹಳ ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ ತಾವು. ಸೊ ಇವತ್ತು ನಮ್ಮ SVB ಆಫೀಷಿಯಲ್ ಚಾನಲ್ಗೆ ತಾವು ಆಗಮಿಸಿದ್ದೀರಾ. ಸಾಕಷ್ಟು ಅನುಭವಗಳನ್ನು ತಾವು ಮೆಲುಕು ಹಾಕಿದ್ದೀರಾ. ಸೊ ನಿಮಗೆ ನಿಮ್ಮ ಅನಿಸಿಕೆ ಅಂತ ತಿಳಿಸಿ ನಮ್ಮ ಚಾನಲ್ಗೆ. ಬಹಳ ಇದೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ನೀವು. ಏನು ಅಂದ್ರೆ ನಮ್ಮಂಥ ಹಳೆ ಕಲಾವಿದರನ್ನ ಕರೆಸಿ, ಹೌದು, ನಮಗೂ ಮಾತಾಡಬೇಕು ಅನ್ನೋದು ಒಂದು ಹುಮ್ಮಸ್ಸಿರುತ್ತೆ ಜನರಿಗೂ. ನೀವು ಸಹ ಅವ್ರನ್ನ ಪರಿಚಯ ಮಾಡಿಸ್ಬೇಕು ನಮ್ಮ ಚಾನಲ್ಗೆ. ಮತ್ತೆ ನಮ್ಮ ಪರಿಚಯ ಎಲ್ರಿಗೂ ಆಯ್ತು ಈಗ. ಹೌದು, ಯಾರು ಅಂತ ಕೆಲವರು ನನ್ನ ನೋಡಿರಲ್ಲ, ಹೌದು, ಅಥವಾ ಹೆಸರು ಗೊತ್ತಿರಲ್ಲ. ಈಗ ನೀವು ನನ್ನ ಪರಿಚಯ ಮಾಡಿಕೊಟ್ರಿ, ತುಂಬ ಧನ್ಯವಾದಗಳು ನಿಮ್ಮ ಚಾನಲ್ಗೆ. ಸೊ ನಿಮ್ಮೆಲ್ಲ ಮುಂದಿನ ಯೋಜನೆಗಳು ಶುಭವಾಗಲಿ. ನಿಮ್ಮ ಸಾಧನೆ ಇನ್ನೂ ಉನ್ನತ ಮಟ್ಟಿಗೆ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ಮತ್ತು ನಿಮ್ಮ ಆರೋಗ್ಯ ಕೂಡ ಇನ್ನೂ ಚೆನ್ನಾಗಿ ಇರಲಿ ಅಂತ ನಾನು ತಾಯಿ ಶಾರದಿಲ್ಲ ನಾನು ಬೇಡ್ಕೊತೀನಿ. ಸೊ ನಮ್ಮ SVB ಆಫೀಷಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಪ್ರತಿದಿನ 6 ರಿಂದ 7 ನೋಡೋದನ್ನು ಮರಿಬೇಡಿ. ಯಾಕಂದರೆ ಪ್ರತಿದಿನ ಒಬ್ಬೊಬ್ಬರ ಹೊಸ ಸಾಧಕರನ್ನ ನಾವು ಪರಿಚಯಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ವಿ. ಆ ಪ್ರಯತ್ನಕ್ಕೆ ನಿಮ್ಮ ಒಂದು ಸಹಕಾರ ಇದ್ದರೆ ಮಾತ್ರ ಅದು ಸಾಧ್ಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೊತ್ತು ಹಿರಿಯ ನಟ ಮತ್ತು ಗಾಯಕರು ಆಗಿರುವ ಶ್ರೀ ದತ್ತಾತ್ರೇಯ ಕೃಷ್ಣಜಿ
ಕುರುಹಟ್ಟಿ ಅವರು ನಮ್ಮ SPB ಆಫೀಷಿಯಲ್ ಚಾನೆಲ್ನ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳು ಹೇಳಲು ಇಷ್ಟಪಡ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಅವರೊಂದಿಗೆ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದ ಎಲ್ಲ ವೀಕ್ಷಕರು ಕೂಡ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಸಾಕಷ್ಟು ವೀಕ್ಷಕರು ನೋಡ್ತಿದ್ದಾರೆ. ಸೊ ನಿಮ್ಮನ್ನು ಹಾರೈಸಿದ್ದಾರೆ. ಆಲ್ ದ ಬೆಸ್ಟ್ ಕೂಡ ಹೇಳಿದ್ದಾರೆ. ಸೊ ನಮ್ಮಲ್ಲಿ ಇವತ್ತು ಅತಿಥಿಯಾಗಿ ಬಂದಂಥ ಹಿರಿಯ ನಟ ಮತ್ತು ಗಾಯಕರಿಗೆ ನಮ್ಮ SPB ಆಫೀಷಿಯಲ್ ಚಾನಲಿಂದ ಸ್ವಾಗತ ಮತ್ತು ನನಗೆ ಅವರಿಗೆ ಒಂದು ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೀವಿ. ತುಂಬ ಧನ್ಯವಾದಗಳು. ತುಂಬ ಧನ್ಯವಾದ. ಸೊ ನಮ್ಮ ಚಾನಲ್ಗೆ ಸಹಕಾರ ನೀಡಿದಂಥ ಮಹೇಂದ್ರ ಮನ್ನತ್ ಮಾರುತಿ ಮೆಡಿಕಲ್ಸ್ ಅವರಿಗೆ ಧನ್ಯವಾದಗಳು. ಮತ್ತು ಎಸ್ ಮತ್ತು ನಮ್ಮ ಚಾನಲ್ಗೆ ಸಹಕಾರ ನೀಡಿದಂಥ ಸವಿತಾ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಚಾನಲ್ಗೆ ಸಹಕಾರ ನೀಡಿದಂಥ ಅಚ್ಯುತ್ ಕುಲಕರ್ಣಿ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸೃಜನ ಮತ್ತು ಸರ್ವೇ ಸೃಜನ ಸುಖಿನ ಮತ್ತು ಗಾಡ್ ಬ್ಲೆಸ್ ಯು ಆಲ್. ನಾಳೆ ಮತ್ತೆ ಸಿಗೋಣ ಹೊಸ ಸಾಧಕರೊಂದಿಗೆ. ಅಲ್ಲಿವರೆಗೂ ಸ್ಟೇ ವೆಲ್, ಸ್ಟೇ ಹ್ಯಾಪಿ, ಖುಷಿಯಾಗಿರಿ. ನಮ್ಮ ದತ್ತಾತ್ರೇಯ ಥರ ಖುಷಿಯಾಗಿರಿ. ಯಾಕಂದರೆ ಈ ವಯಸ್ಸಲ್ಲಿ ಕೂಡ ಯಾವುದೇ ಚಿಂತೆ ತಾಪತ್ರ ಇಲ್ಲದೆ ಅವ್ರು ಖುಷಿಯಾಗಿದ್ದಾರೆ ಮತ್ತು ಸಾಕಷ್ಟು ಒಂದು ಸ್ಫೂರ್ತಿಯಾಗಿದ್ದಾರೆ. ಇವತ್ತು ನಿಜಕ್ಕೂ ಅವರು ಮಾದರಿಯಾಗಿದ್ದಾರೆ. ಭಾಳ ಖುಷಿಯಾಗುತ್ತೆ. ಇದೇ ರೀತಿ ಎಲ್ರಿಗೂ ಮಾದರಿಯಾಗಿರಿ. ಮತ್ತು ಯಾರಿಗೂ ಸಹಕಾರ ಮಾಡದಿದ್ದರೂ ಪರವಾಗಿಲ್ಲ, ಬಟ್ ಯಾರಿಗೂ ತೊಂದರೆ ಕೊಡದಿದ್ದರೂ ಪರವಾಗಿಲ್ಲ, ಬಟ್ ತಾವು ಒಂದು ಒಳ್ಳೆ ರೀತಿ ಒಂದು ಒಳ್ಳೆ ಕೆಲಸ ಮಾಡಿದರೆ ಭಾಳ ಖುಷಿಯಾಗುತ್ತೆ, ಒಳ್ಳೆಯದಾಗುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.